ಓಂ ನಮೋ ಭಗವತೆ ರುದ್ರಾಯ ಎಂಬ ನಮಕ ಚಮಕಗಳಿಂದ ಭಕ್ತಿಭಾವದಿಂದ ಕೂಡಿದಂತಹ ರಸಾಭಿಷೇಕ. ಆ ಜಲಾಭಿಷೇಕದಿಂದ ಯಾವತ್ತಿಗೂ ಕೂಡ ಸದಾನಂದನಾಗಿ ಆನಂದ ತುಂದಿರನಾಗಿದ್ದಂತಹ ಶಿವನಿಗಿಂದು ಕಾಣುತ್ತಿರುವುದೇನು? ಇಕ್ಷುಮತಿಯ ಅಕ್ಷಿಗಳಿಂದ ಸುರಿವ ಕಣ್ಣೀರಲ್ವ? ಕಾರಣವೇನೆಂದು ಸುತ್ತಲೂ ಒಮ್ಮೆ ಕಣ್ಣಾಯಿಸಿದರೆ 4 ದಿಕ್ಕುಗಳಲ್ಲೂ 4 ಬೇರೆ ಬೇರೆಯದೇ ಕಾಣುತ್ತಿದೆ. ಒಂದು ದಿಕ್ಕಿನಲ್ಲಿ ಪ್ರಮಥಗಣಗಳೆಲ್ಲ ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ಭಕ್ತಾಗ್ರೇಸನಂತೆ ಹೊಳೆಯುತ್ತಿದ್ದ ವೀರರಲ್ಲಿ ಮಣಿಯಾದಂತಹ ವೀರಮಣಿ ಸಮಸ್ತ ಸೇನಾ ಸಮೇತನಾಗಿ ಧರಾಶಾಹಿಯಾಗಿ ಹೊರಗಿದ್ದಾನೆ. ಅರೆದವರು ಯಾರು ಎಂದು ಅರಿತರೆ ಅಹಂಕಾರದಿಂದಲೇ ಕೂಡಿ ಮದೋನ್ಮತ್ತನಾಗಿರುವಂತಹ ಶತ್ರುಘ್ನ ಇವನ ಎಲ್ಲ ಇವನಿಗೊಂದು ಗತಿ ಕಾಣಿಸಬೇಕು. ಗತ್ಯಂತರವಿಲ್ಲ. ಇಲ್ಲದೆ ಹೋದರೆ ನನ್ನದೇ ಸಂಕಲ್ಪ ಇದು. ಶಿವತತ್ವ ಬೇರೆ ರಾಮತತ್ವ ಬೇರೆ ಎಂದು ಇವರದ್ದು ವಾದ ಅಲ್ವ? ಶಿವರಾಮರು ಒಂದು ಎಂದು ಕಾಣಿಸಬೇಕು ಅಂತಾದರೆ ನಾನು ಎರಡನೆಯವನಾಗಬೇಕು. ಕೇವಲ ಅಳಿಯವನಲ್ಲ, ಅಳಿಯದವನಾಗಬೇಕು. ಅಮಂಗಲಾನಾಂ ಅಪಿಮಂಗಲತ್ವಂ ಎಂದು ಯಾರು ಭಕ್ತಾಗ್ರೇಸರರೆಲ್ಲ ಪಂಚಾಕ್ಷರಿ ಜಪವನ್ನು ಮನಃಪಟಲದಲ್ಲಿ ನುಡಿಯುತ್ತಾ ಇದ್ದರೋ ಅದೆಲ್ಲವೂ ಕೂಡ ಸುಳ್ಳು ಎಂಬ ಭಾವ ಅವರಿಗೆ ಅದಟಾಗಿ ಬರಬಾರದಲ್ಲ. ಹಾಗಾಗಿ ಶಿವತತ್ವಕ್ಕೆ ಬಿದ್ದ ಪೆಟ್ಟನ್ನು ಪೆಟ್ಟಿನಿಂದಲೇ ಹೋಗಲಾಡಿಸಬೇಕು. ಸುರಿಯುತ್ತಿರುವ ಕಂಬನಿಯನ್ನು ಒರೆಸಿ ಕೋಪವನ್ನು ಧರಿಸ್ತೇನೆ. ಏರ್ತೇನಂತೆ ಏರಿದ್ದೇನೆ ನಂದಿಯನ್ನು. ವೃಷಭ ಇದು ಧರ್ಮ ವೃಷಭ ಎಂದು ಕಾಣಬೇಕು. ಅಧರ್ಮದ ಹಾದಿಗೆ ಹೋದವರಿಗೆ ಯಾವ ಗತಿ ಎಂದು ಕಾಣಿಸಲು ಸುಖವಾಗಿ ನಂದಿಯನ್ನೇರಿದ್ದೇನೆ, ವೃಷಭವನ್ನು. ಭಾರೀ ತ್ರಿಶೂಲ, ಭಾರಿ ನಗಾಡ್ತಾ ಇದ್ದಾನವ. ಇವನಿಗೊಂದು ಬೇಕು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯಗಳನ್ನು ತೋರಿಸುವ 3 ಭಾರೀ ತ್ರಿಶೂಲವನ್ನು, ಆದ್ಯಂತರವಾದಂತಹ ಜೀವನದ ದಂಡ, ಅದೆಲ್ಲ ಗತಿ ಯಾವುದು ಎಂದು ಧರಿಸಿದವನನ್ನು ನೋಡಿಯೇ ತಿಳಿಬೇಕು. ಅದಲ್ಲದೆ ಪೊಡಮೊಟ್ಟು ಬಂದರೆ ಶೀತಲವಾಗಿ ಅನುಗ್ರಹಿಸಿ ಏನು, ಹಾಗಾಗಿಯೇ ಚಂದ್ರಶೇಖರನಾಗಿದ್ದೇನೆ ಎಂದು. ಇಲ್ಲ, ಪಾಪ ಆಗಿ ಹೋಗಿದೆ ಎಂಬ ಭಾವವನ್ನು ತಾಳಿದರೆ ಗಂಗೆ ತೊಳಿತಾಳೆ, ಹಾಗಾಗಿ ಗಂಗಾಧರನಾಗಿದ್ದೇನೆ. ಇನ್ನು ಅಲ್ಲ ಎಂಬ ಭಾವವೊಂದೇ ಇದ್ದರೆ ಇವನಲ್ಲಿ, ಅಲ್ಲಗಳೆಯುವ ಭಾವವೇ ಇದ್ದರೆ, ಎಲ್ಲವನ್ನೂ ಮುಗಿಸಿ ಏನು ಎಂಬ ಎಲ್ಲ ಮೀರಿ ಇವ ನಿಂತರೆ ಎಲ್ಲಿಗೆ ಮುಟ್ಟಿಸಬೇಕೋ ಅಲ್ಲಿಗೆ ಮುಟ್ಟಿಸಬೇಕು ಅಂತಲೇ ಅವನ ಎದುರುಗಡೆ ಹೀಗೇ ಹೋಗ್ತೇನಂತೆ, ಚಂದ್ರಶೇಖರನಾಗಿ ಹೋಗ್ತೇನಂತೆ. ಎಲ್ಲವೋ ಶತ್ರುಹರ ಬಂದವ ಯಾರೆಂದು ತಿಳಿತ? ಇಲ್ಲ ಗುರುತನ್ನ ಪಡಿಸಬೇಕ? ಹೇಳು ನೋಡೋಣ. ಶತ್ರುಹರ. ಓ, ನಾನು ಹೇಳಿದರ್ತು ಗೊತ್ತಾಗುವಾಗಿಲ್ಲ ನಿನಗೆ? ರಾಮಾನುಜ. ಶತ್ರುಹರನೇ ಅಲ್ವಾ? ಹೌದೌದು. ಅದು ತಲೆಗೇರಿದೆ. ಹಾಗಾಗಿ ಏರಿ ಬಂದವ ಯಾರೆಂಬುದು ಗುರುತು ಸಿಗದಾಗದಾಗಿದೆ. ಈ ಹಿಂದೆ ಬಿದ್ದದ್ದನ್ನೇ ಮತ್ತೆ ಎಬ್ಬಿಸಿ ಮೇಲೇರಿ ಬಂದದ್ದಲ್ವೋ? ಹೌದು. ಓಡುತ್ತಿದ್ದವನನ್ನ ಕರೆದು ಏರಿದ್ದೇನೆ. ಓಡುವಾಗೆ ಇದ್ದಾನ ಈಗ ನಂದಿ? ಈಗ ಹೇಗಾಗಿದ್ದಾನೆ?
ಹೌದಪ್ಪ. ಮೊದಲು ಹೇಗೆ ಬಂದಿದ್ದಾನೋ ಹಾಗೆ ಬಂದಿದ್ದಾನೆ. ಕೆಲವೆಲ್ಲ ಸ್ಥಾನದಲ್ಲಿಯೇ ದೊಡ್ಡವರಾಗುವುದು. ನಿನ್ನ ಕೊರಳೊಳಗಿರುವಾಗ ಬಂದ ಗರುಡನನ್ನು ಹೇಗಿದ್ದೀ ಅಂತ ಕೇಳ್ತದಂತೆ ಅದು. ಹೌದು, ಸ್ವತಂತ್ರವಾಗಿದ್ದಾಗ ಕೇಳಿ ನೋಡೋಣ ಹಾ ಅಲ್ವಾ? ಅದಷ್ಟೇ. ಹಾ, ಗರುಡನು ಹಾಗಾಗಿ ಸುಮ್ಮನೆ ಹೋಗುದು. ಅದು ಯಾಕೆ? ಹಾ, ಅದು ಸ್ಥಾನ ಗೌರವವೇ ಹೌದೌದು ಅಲ್ವಾ? ಅದು ಪರಸ್ಪರ ಭಾವ ಎಂತ. ಹಾಗಂತ ಪ್ರಪಂಚದಲ್ಲಿ ವೈರ ಹೋಯ್ತು ಅಂತಲ್ಲ, ಅಲ್ಲಿ ಇರುವಾಗ ಅಷ್ಟಿಲ್ಲ ಅಂತ ಅಷ್ಟೇ. ಇಲ್ಲಿಲ್ಲ ಅಂತ. ಹಾಗೆ ನೋಡಿದರೆ ವೈರಕ್ಕೆ ಹೇಗೆ ಹೊಂದಿಕೊಂಡು ಬದುಕಬೇಕು ಎಂಬುದು ನಮ್ಮಲ್ಲಿಯೇ ನೋಡಿ ತಿಳಿಬೇಕು. ಹೌದೌದು, ನಿನ್ನ ಮುಂದಿದ್ದಾಗ ಮಾತ್ರ ವೈರ ಇಲ್ಲ, ಹಿಂದಿದ್ರೆ ಇರ್ತದೆ ಅಂತ ನಿನಗೂ ಗೊತ್ತುಂಟಲ್ಲ. ಆದ್ರೆ ಮುಂದಿದ್ದಾಗಲೂ ತೋರ್ಬೇಕು ಅಂತ ತೋರುದು. ಹಾ, ಅದು ಬೇಕಾಗ್ತದೆ ಅಲ್ವಾ? ಹಾ, ನಿನ್ನ ಎದುರು ಬಂದವ ಶಂಕರ. ಹೌದಪ್ಪ. ಶಂಕರನಿಗೆ ಬೇಕಾದ ಭಾವದಿಂದ ನೀನು ತೋರ್ತೀಯೋ ಅಥವಾ ಮಮ ಕಿಂಕರನನ್ನು ವೀರಮಣಿಯನ್ನು ಕೊಂದಿದ್ದೇನೆ ಎಂಬ ಭಾವದಿಂದಲೇ ತೋರ್ತೀಯೋ, ಸರಿಯಾದ ಫಟ್ ಅಂತ ಉತ್ತರ ಬೇಕು ನಾವು. ಈಗ ಬಂದವ ಯಾರು ಅಂತ ತಿಳಿಯಲಿಲ್ಲ ಅಂತಲ್ವಾ? ಅಲ್ವಾ? ನನಗೆ ಕೆಲವು ಕ್ಷಣಗಳ ಹಿಂದೆ ಇಲ್ಲಿ ಮಹಾ ಕಲರವಯವೇ ಏರ್ಪಟ್ಟಿತ್ತು. ಅಲ್ಲ ಕೋಲಾಹಲ, ರಣಕೋಲಾಹಲ. ಯಾಕೆ ಕೇಳಿದ್ರೆ ವೀರಮಣಿಯ ಸೈನ್ಯದಲ್ಲಿ ಅಷ್ಟು ಕೋಲಾಹಲ ಏರ್ಪಡಿಸಲಿಕ್ಕೆ ಜನರೇ ಇರಲಿಲ್ಲ. ವರ್ತಮಾನ ಬಂದಿದ್ದು ಯಾವುದು ಅಂತ ಕೇಳಿದ್ರೆ ಮೃಡನ 12 ಕೋಟಿ ಪ್ರಮಥ ಸೇನೆ ಬಂತು ಎನ್ನುವುದು. ಹೌದು ಅಲ್ಲ, 12 ಕೋಟಿ 12 ಕೋಟಿ ಪ್ರಮಥ ಸೇನೆ ಎಲ್ಲಿ ಹೋಯ್ತು? ಈಗ ನೀ ಏರಿ ಬಂದದ್ದು ಅಂತ ಹೇಳಿದ್ನಲ್ಲ. ಕೆಲವು ಈ ನಂದಿಯು ಮೊದಲು ಹೋರಾಡಿ ಮಲಗಿದ್ದೆ. ನಂದಿಯೋ ಭೃಂಗಿಯೋ ಘಂಟಾಕರ್ಣನೋ ಅಂಧಕನೋ ಇವರೆಲ್ಲ ಬಂದು ಹೋರಾಡಿ ನೆಲದಲ್ಲಿ ಮಲಗಿದವರೇ. ಮಲಗಿದ್ದು ಇದು ಸಾಯಲಿಲ್ಲ ಅಂತ ಗೊತ್ತಾಗಿ ಎಬ್ಬಿಸಿ ನೀ ಏರಿಕೊಂಡು ಬಂದಿದ್ದಿ. ಯಾಕೆ ಇದನ್ನು ನಿನಗೆ ಎಚ್ಚರಿಸಿದೆ ಅಂತ ಕೇಳಿದ್ರೆ, ರಾಮಸೇನೆಯನ್ನ ವಿರೋಧಿಸಿದಂತಹ ಕಾರಣದಿಂದಾಗಿ ಈ ಶಿವಸೇನೆಗೂ ಇಂತಹ ಸ್ಥಿತಿ ಬಂತು. ರಾಮ ತತ್ವವನ್ನು ವಿರೋಧಿಸಿದ್ದು ಅಲ್ಲ, ನಾ ಕೇಳಿದ್ದೇನೆ, ಸತ್ಯವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಪ್ರಪಂಚದಲ್ಲಿ ಪ್ರಾಪಂಚಿಕರಿಗೆ ಯಜ್ಞ ಎನ್ನುವಂತಹ ಕರ್ಮವನ್ನು ಉಪದೇಶ ಮಾಡಿದವ ಪರಮೇಶ್ವರ ಅಂತ ನಾ ಕೇಳಿದ್ದು. ಅಲ್ಲ, ಹಾಗಂತ ಅದು ನಿನಗೂ ನೆನಪಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಯಜ್ಞ ಕರ್ಮವನ್ನೇ ನಿರ್ದೇಶಿಸಿದಂತಹ ಪರಮೇಶ್ವರನು ಯಜ್ಞಭಂಗ ಮಾಡಿದ್ದಾನೆ ದಕ್ಷಿಣ ಕಾಲದಲ್ಲಿ ಅಂತ ಕೇಳಿದ್ದೇನೆ. ಅದೇ ಸ್ಥಿತಿ ಇಲ್ಲಿ ನಿನ್ನ ಕಿಂಕರನು ತೋರಿಸಿದನಲ್ಲ. ಯಾವುದು? ಮಮ ಕಿಂಕರನನ್ನು ಮಡುಹಿದೆ ಅಂತ ಹೇಳಿದೆಯಲ್ಲ. ಯಾಕೆ ಮಡುಹಿದೆ? ದಿಗ್ವಿಜಯ ಕಾರಣಕ್ಕಾಗಿ ಬಂದದ್ದಲ್ಲ ಜ್ಯೋತಿರ್ಮೇಧಪುರಕ್ಕೆ. ದೇವಪುರ ಅಂತ ಕರೆಸಿಕೊಳ್ಳುವಂತಹ ಈ ಕ್ಷೇತ್ರಕ್ಕೆ ನಾನು ಅನುಸರಿಸಿದಂತಹ ಯಾವ ಅಶ್ವ ಉಂಟು, ಯಜ್ಞಾಶ್ವ, ಅದು ದಾರಿ ತೋರಿಸಿದ್ದು. ಬಂದಂತಹ ಅಶ್ವವನ್ನು ಬಂಧಿಸಿದ್ದಾನೆ. ಹಾಗಿದ್ರೆ ರಾಮನ ಸಂಕಲ್ಪ ಏನುಂಟೋ ಆ ಸಂಕಲ್ಪಕ್ಕೆ ವಿರೋಧವಾಗಿ ಆ ಯಜ್ಞಾಶ್ವವನ್ನು ಬಂಧಿಸಿದಂತಹ ವೀರಮಣಿಯಲ್ಲಿ ಸಂಧಾನ ಮುಖೇನವಾಗಿ ಕೇಳಿದ ಕ್ಷಣದಲ್ಲಿಯೂ ಬಿಟ್ಟು ಕೊಡದೆ ಇಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಯುದ್ಧ ಘೋಷಣೆ ಮಾಡಬೇಕಾದ್ದು. ನಮ್ಮ ಸ್ವತ್ತನ್ನು ಅಪಹರಿಸಿಕೊಂಡು ಕಟ್ಟಿಕೊಳ್ತಾನೆ ಅಂತಾದರೆ ಬಿಡಿಸಿಕೊಳ್ಳಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ನಮಗುಂಟು. ಆ ನೆಲೆಯಲ್ಲಿಯೇ ಮಾಡಿದಂತಹ ಪ್ರಯತ್ನ ಯುದ್ಧ ಏರ್ಪಟ್ಟಿತು. ತನ್ನ ಮಕ್ಕಳು ಸತ್ತು ಹೋದರೂ ಅವನಿಗೆ ಬುದ್ಧಿ ಬರಲಿಲ್ಲ. ತಾನೇ ಎದುರಾಗಿ ಬಂದಂತಹ ಸಂದರ್ಭದಲ್ಲಿ ಹೋರಾಡಬೇಕಾದಂತಹ ಅನಿವಾರ್ಯತೆ ಬಂತು. ಅವನು ಸತ್ತೊರಗಿದ. ಅಷ್ಟಾದ ಮೇಲೆ ಬಂದದ್ದು ನಿನ್ನದಾದಂತಹ ಪ್ರಮಥ ಸೇನೆ 12 ಕೋಟಿ ಅಂತ ಲೋಕದಲ್ಲಿ ಹೇಳುವುದು. ನಾನು ಲೆಕ್ಕ ಮಾಡಿ ಕೊಂದಿದ್ದಲ್ಲ, ಕೆಲವಷ್ಟು ಓಡಿ ಹೋಗಿದ್ದಾವೆ ಅಂತ ನೀನೇ ಹೇಳಿದ್ಯಲ್ಲ. ಹಾಗಿದ್ರೆ ಅವರೆಲ್ಲ ಓಡಿ ಹೋದ ಮೇಲೂ ನಾನಿದ್ದೇನೆ ಅಂತ ಋಷಭವನ್ನ ಏರಿ ಬಂದವ ನೀನು. ಹಾಗಿದ್ರೆ ಯಾವ ರಾಮನ ಸಂಕಲ್ಪಕ್ಕೆ ವಿರೋಧವಾಗಿ ವರ್ತಿಸಿದಂತಹ ವೀರಮಣಿಯ ಪಕ್ಷಪಾತಿಯಾಗಿ ನೀ ಬಂದಿದ್ದಿ ಅಂತಾದ್ರೆ ನಮಗೆ ರಾಮನೇ ಪರಮೋಚ್ಚ ನಾಯಕ ಅಂತ ನಾವು ಭಾವಿಸಿಕೊಂಡದ್ದು. ರಾಮ ಸಂಕಲ್ಪ ಎನ್ನುವುದು ಪ್ರಪಂಚದಲ್ಲೇ ನಡೆಯಬೇಕು ಎನ್ನುವಂತಹ ನಿರೀಕ್ಷೆಯಲ್ಲಿರುವುದು. ಯಾವ ಸಂಕಲ್ಪಕ್ಕೆ ಒಗ್ಗೂಡಿಕೊಂಡು ತಾನಾಗಿ ಸಂಕಲ್ಪಬದ್ಧನಾಗಿ ಕುಳಿತಿದ್ದಾನಲ್ಲ ರಾಮ, ಅವನ ಕಾರ್ಯ ನೆರವೇರಬೇಕು ಅಂತಾದ್ರೆ ಕೊನೆಯ ಉಸಿರಿರುವವರೆಗೂ ಹೋರಾಡ್ತೇವೆ ಅನ್ನುವಂತಹ ನಿರೀಕ್ಷೆಯಲ್ಲೇ ಇದ್ದವ. ಲಯಕ್ಕೆ ಅಧಿಕಾರಿ ನೀನು ಅಂತ ರೂಢಿಯಲ್ಲಿ ಮಾತುಂಟು. ಅಂತಹ ಲಯಾಧಿಕಾರಿಯಾದಂತಹ ನೀನೇ ಬಂದ್ರು ಹರ ನಿನಗಂಜುವೆನೆ. ಇದು ನಾನೇ ಕೇಳುವ ಪ್ರಶ್ನೆ. ಶತ್ರುಹರ,
ಯಜ್ಞಕ್ಕೆ ಮುಖ್ಯ ಕಾರಣ ಕಾರ್ಯ ಎರಡೂ ನಾನೇ. ಆದರೆ ದಕ್ಷಾಧ್ವರವನ್ನು ಕೆಡಿಸಿದವನು ನಾನೇ ಎಂಬ ಮಾತು. ದಾಕ್ಷಾಯಣಿಯ ಪ್ರಾಣಾಹುತಿಯೇ ಪೂರ್ಣಾಹುತಿ ಅಂತ ಭಾವಿಸಿದರೆ ಆ ದಕ್ಷ ಯಜ್ಞ ಕೆಡಿಸಲೇಬೇಕಾಯಿತು. ವೀರಮಣಿ ಇವತ್ತು ಪ್ರಾಣಾಹುತಿಯನ್ನು ನೀಡಿದ್ದಾನೆ ಎಂಬ ಕಾಲಕ್ಕಾಗಿ ನಾನು ಬಂದದ್ದೇ ಹೊರತು ಬೇರಾವ ಕಾರಣಕ್ಕಲ್ಲ. ಈಗ ರಾಮನ ಯಜ್ಞದಲ್ಲಿ ಯಾರ ಪ್ರಾಣಾಹುತಿ ಇರಲಿಲ್ವಲ್ಲ, ಕೇವಲ ತನ್ನದಾದಂತಹ ಶಂಕೆ ನಿವಾರಣೆಗೆ ಬೇಕಾಗಿ ಸಂಕಲ್ಪಬದ್ಧನಾಗಿ ದೀಕ್ಷಾಬದ್ಧನಾಗಿ ಕುಳಿತಂತಹ ರಾಮ, ಅದಕ್ಕೆ ಬೇಕಾಗಿ ಬಿಟ್ಟಂತಹ ಅಶ್ವ ಕಪ್ಪ ಕಾಣಿಕೆಗಳನ್ನು ಕೊಟ್ಟರೆ ಆಗ್ತಿತ್ತು. ಶತ್ರುಘ್ನ ಈಗ ಯಾರದ್ದೂ ಪ್ರಾಣಾಹುತಿ ಇಲ್ಲದೆ ಈ ಅಶ್ವಮೇಧ ಯಾಗ ಮುಗಿಬೇಕೆಂಬ ಸಂಕಲ್ಪ ನಿಜವೇ ಆಗಿದ್ರೆ ಸಂಧಾನ ಅಲ್ಲ ಮಾಡೋದು, ಮತ್ತೆ ಸಂಧಾನವೇನೋ ಬೇಕಾದ್ದು. ಯಾರ ಶತ್ರುಹರ ಯಾರ ಪ್ರಾಣಾಹುತಿಯನ್ನು ಪಡೆಯದೆ ಅಶ್ವಮೇಧ ಯಾಗ ಸಂಪೂರ್ಣವಾಗಬೇಕೆಂಬ ಸಂಕಲ್ಪವೇ ಸಾಧ್ಯವಾದದ್ದು ಅಂತ ಆಗಿದ್ರೆ, ಅದೇ ಸಾಧು ಅಂತಾಗಿದ್ರೆ ಸಂಧಾನವಲ್ಲ. ಅದು ಸಂಧಾನ ಮಾಡಿದ್ದೀರಿ ನಿಜ, ಹೇಗೆ ವಿವೇಚನೆ ಇಲ್ಲದೆ ವಿವೇಕವಿಲ್ಲದೆ ವೀರತನವೇ ಒಂದು ವಿನಿಯೋಗಪಡಿಸ್ತೀರಿ ಅಂತಾದ್ರೆ ಅದು ವಿನಾಶಕ್ಕೆ ಹೇತುವಾಗ್ತದೆ. ಹೇಗಾಗಬೇಕಿತ್ತು ಸಂಧಾನ, ಹೇಗಾಗಬೇಕಿತ್ತು ಎಂಬುದು ಮೊದಲೇ ಯೋಚನೆ ಮಾಡಬೇಕಿತ್ತು. ಕೇಳೋಣ, ಮಾಡಿ ಆದ್ಮೇಲೆ ಯೋಚನೆ ಮಾಡಿ ಇನ್ನೇನು ಅಲ್ಲ. ಈಗ ನೀನು ಆಕ್ಷೇಪ ಮಾಡ್ತಿ ಅಂತಾದ್ರೆ ಹೇಗಾಗಬೇಕಿತ್ತು ಅಂತ ನೀನೇ ಹೇಳ್ಬೇಕಲ್ವೇ. ಇಲ್ಲಿ ಸಂಧಾನ ಇಲ್ಲಿ ಮಾತ್ರ ಅಲ್ವಾ ಆದದ್ದು ಇಲ್ಲಿಯವರೆಗೆ? ಹೌದು. ಹಿಂದೆಂದೂ ಆಗದೆ ಹೋದದ್ದು ಇಲ್ಲಿ ಸಂಘಟಿಸ್ತದೆ ಅಂತಾರೆ. ಕಾರಣವೇನು? ಕಾರಣ ವೀರಮಣಿಯ ಹಿನ್ನೆಲೆ. ವೀರಮಣಿಯ ಹಿನ್ನೆಲೆ ಇಲ್ಲಿ ಶಿವ ಇದ್ದಾನೆ ಎಂಬುದು. ದೇವಪುರ ಅಂತ ಕರೆಸಿಕೊಂಡಂತಹ ಜ್ಯೋತಿರ್ಮಯದಲ್ಲಿ ಶಿವ ಸಾನ್ನಿಧ್ಯ ಉಂಟು ಎಂದ ಕ್ಷಣದಲ್ಲಿ ಶಿವಭಕ್ತನಾದಂತಹ ವೀರಮಣಿ ಶ್ರೀರಾಮ ಸಂಕಲ್ಪವನ್ನು ಒಪ್ಪಿಕೊಂಡು ತಾ ಮಾಡಿದಂತಹ ಕಾರ್ಯ ತಪ್ಪು ಎನ್ನುವ ಹಾಗೆ ಭಾವಿಸಿಕೊಂಡು ಕಪ್ಪ ಕಾಣಿಕೆಗಳನ್ನು ಅಶ್ವವನ್ನು ಬಿಟ್ಟುಕೊಡ್ತಾನೆ ಎನ್ನುವಂತಹ ನಿರೀಕ್ಷೆಯಲ್ಲಿ ರಾಮನ ಹಿನ್ನೆಲೆಯನ್ನು, ರಾಮನ ಸದ್ಗುಣಗಳನ್ನು, ರಾಮ ಮಾಡಿದಂತಹ ಸಾಧನೆಯನ್ನು, ರಾಮನ ಸಂಕಲ್ಪ ಏನು ಎನ್ನುವಂತಹ ವಿಚಾರವನ್ನು ಹೇಳಲಿಕ್ಕೆ ಯೋಗ್ಯನಾದಂತಹ ವ್ಯಕ್ತಿಯಾದಂತಹ ಹನುಮಂತನನ್ನು ಕಳಿಸಿಕೊಟ್ಟಿದ್ದು. ರಾಮತತ್ವವನ್ನು ಹನುಮಂತನಿಗಿಂತ ಪ್ರತ್ಯಕ್ಷವಾಗಿ ಕಂಡವರು ಇಲ್ಲ, ಹೇಳಬಲ್ಲವರು ನಮ್ಮ ಸೇನೆಯಲ್ಲಿ ಇಲ್ಲ, ಅವನೊಬ್ಬನೇ. ಯಾಕೆಂದ್ರೆ ರಾಮನನ್ನ ತನ್ನ ಜೀವನದಲ್ಲಿ ಅಷ್ಟು ಒಗ್ಗೂಡಿಸಿಕೊಂಡಿದ್ದಾನೆ. ಹಾಗಾಗಿ ಅವನನ್ನೇ ಕಳಿಸಿಕೊಟ್ಟದ್ದು. ಅದಕ್ಕೆ ಹೇಳಿದ್ದು ತುಂಬಾ ಉದ್ದ ಯೋಚನೆ ಮಾಡಿದ್ರೆ ಆಗ್ಲಿಲ್ಲ, ಸರಿಯಾದದ್ದನ್ನು ಯೋಚನೆ ಮಾಡಬೇಕು. ಯಾವುದು ತಪ್ಪಾಗಿದೆ ಅಲ್ಲದೆ ಹೋದರೆ ಹನುಮಂತ ಹೋಗಿ ಸಂಧಾನವನ್ನು ಮಾಡುವ ಪ್ರಕರಣದಲ್ಲಿ ಪ್ರಿಯವಾದ ವಾಕ್ಯಗಳನ್ನು ಮಾತಾಡಬೇಕಿತ್ತು. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ. ಜಂತುಗಳು ಅಂದ್ರೆ ಕೇವಲ ಹರಿದಾಡುವ ಅಲ್ಲಪ್ಪ, ಜೀವಿಗಳು ಅಂತ ಆಗುತ್ತದೆ. ಅಲ್ಲ, ಅಲ್ಲಿ ಮನುಷ್ಯನು ಸೇರ್ತಾನೆ. ಹಾಗಾಗಿ ವೀರಮಣಿಗೆ ಬೇಕಾದಂತಹ ಒಪ್ಪುವಂತಹ ಮಾತುಗಳನ್ನೇ ಆಡಿದ್ರೆ ಯಾವ ರೀತಿಯಲ್ಲೂ ಆಗ್ತಿರ್ಲಿಲ್ಲ. ಒಂದು ಹೇಳ ಸಂಧಾನ ನಿನ್ನ ಭಕ್ತನಾದಂತಹ ವೀರಮಣಿಗೆ ಯಾರು ಹೇಳಿದ್ರು ಕೇಳುವ ವ್ಯವಧಾನ ಇಲ್ಲ. ಅವ ಹೇಳುವುದೊಂದನ್ನೇ ಯೋಚಿಸ್ತಾನೆ. ಅವ ಅಲ್ಲ, ಅವ ಯಾವ ದಾರಿಯಲ್ಲಿ ನಡೀತಿದ್ದಾನೋ ಅದೇ ದಾರಿಯಲ್ಲಿ ಹೋಗಿ ಅವನನ್ನು ತರಬಹುದಿತ್ತು. ಅಲ್ಲ, ನಮಗೆ ಕಾಲಮಿತಿ ಉಂಟು. ಅವನನ್ನಲ್ಲಿ ಹಳಚಿದ್ದೀರಿ, ಅವನನ್ನ ಕೆರಳಿಸಿದ್ದೀರಿ. ರಾಮನೇ ದೊಡ್ಡವನು ಎಂಬ ಭಾವದಿಂದ ಮಾತಾಡಿದ್ದಾನೆ. ಹೌದಾ? ಹೌದು. ನೋಡು, ಅವ ಕೇವಲ ಜೀವಭಾವದಿಂದ ನೋಡಿದವ. ರಾಮನನ್ನು ದೇವನಾಗಿ ಕಂಡವನೇ ಅಲ್ಲ. ಯಾಕೆ? ರಾಮ ಅತ್ತಿದ್ದುಂಟು, ನಕ್ಕಿದ್ದುಂಟು, ಹೆಂಡತಿಯನ್ನ ಕಳೆದುಕೊಂಡಿದ್ದುಂಟು, ಕಷ್ಟಪಟ್ಟಿದ್ದುಂಟು, ವನವಾಸಕ್ಕೆ ಹೋಗಿದ್ದುಂಟು, ಎಲ್ಲವೂ ಉಂಟು. ಆ ಎಲ್ಲ ಕಥೆಗಳನ್ನ ನೋಡಿ ಕೇಳಿದಂತಹ ವೀರಮಣಿ ಜೀವಭಾವವೇ ಇದು ಎಂದು ತಿಳಿದವು. ಪ್ರಪಂಚದಲ್ಲಿ ವ್ಯಕ್ತಿಯೊಬ್ಬನ ಋಣಾತ್ಮಕವಾದಂತಹ ಚಿಂತನೆಗಳನ್ನೇ ಚಿಂತಿಸುತ್ತಾ ಇರುವುದಲ್ಲ, ಧನಾತ್ಮಕವಾಗಿ ಸಾಧಿಸಿದ್ದು ಏನು ಎನ್ನುವುದನ್ನು ಯೋಚಿಸಬೇಕಾಗ್ತದೆ. ರಾಮ ಕಣ್ಣೀರಿಟ್ಟಿದ್ದನ್ನೋ, ರಾಮ ಸೋತಿದ್ದನ್ನೋ ಇದನ್ನೆಲ್ಲ ಯೋಚಿಸುವುದಕ್ಕಿಂತ ರಾಮನ ಸಾಧನೆ ಏನು ಅಂತ ಒಂದು ಕ್ಷಣ ಯೋಚಿಸಿದ್ರೆ, ರಾಮ ಮಾಡಿದಂತಹ ಕಾರ್ಯ ಕೇವಲ ತನ್ನದಾದಂತಹ ವೈಯಕ್ತಿಕ ವಿಚಾರದ ನೆಲೆಯಲ್ಲಿ ಅಲ್ಲ, ಲೋಕದ ಒಳಿತಿಗಾಗಿ ಏನನ್ನೆಲ್ಲ ಮಾಡಿದ್ದಾನೆ ಎನ್ನುವುದನ್ನು ಯೋಚಿಸಿದ್ರೆ ಒಳಿತಾಗುತ್ತಿತ್ತು. ಯಾಕೆಂದ್ರೆ ರಾಮನನ್ನ ಯೋಗಿಗಳು ಕಂಡ ಬಗೆ ಬೇರೆ, ಋಷಿಗಳು ಕಂಡ ಬಗೆ ಬೇರೆ, ಸಾರ್ವತ್ರಿಕವಾಗಿ
ಪ್ರಜಾಜನರು ಕಂಡುಕೊಂಡಂತಹ ಬಗೆ ಬೇರೆ. ಆದರೆ ಎಲ್ಲರ ಯೋಚನೆಯು ಒಂದು ಸ್ಥಳದಲ್ಲಿ ಸೇರುವುದು ಏನು ಅಂತ ಕೇಳಿದರೆ, ರಾಮ ಮರ್ಯಾದಾ ಪುರುಷೋತ್ತಮನಾಗಿ ದೈವತ್ವದ ನೆಲೆಯಲ್ಲಿದ್ದವ ಎನ್ನುವ ಹಾಗೆ ಅಷ್ಟು ಯೋಚಿಸಿದ್ರೆ ಸಾಕಾಗ್ತಿತ್ತು. ಹಾಗೆ ನೀವು ಅವನನ್ನು ಯೋಚಿಸ್ಲಿಕ್ಕೆ ಹೋದವರು, ಅವನ ಒಪ್ಪಿಸಿ ಕಪ್ಪ ತರಿಸ್ಲಿಕ್ಕೆ ಹೋದವರು. ಒಪ್ಪಿಸುವಾಗ ಹಿರಿಮೆಯನ್ನು ಹೇಳಬೇಕಾದ ಅನಿವಾರ್ಯತೆ ಇರ್ತದೆ. ಬೇರೆ ಒಂದು ತತ್ವವನ್ನೇ ನಂಬಿದವನಿಗೆ ಈ ತತ್ವ ಅಲ್ಲ ಎನ್ನುವ ಭಾವ ಹುಟ್ಟಿಸಬಾರದಲ್ಲ. ಹಾಗೆ ಮಾತಾಡಿದ್ರಿಂದ ಅವ ಸಂಧಾನ ಒಪ್ಪಲಿಲ್ಲ. ಬೇಡ, ಇಲ್ಲಿ ಸಂಧಾನವೇ ಬೇಡಿತ್ತು. ಮತ್ತೆ ಇಲ್ಲಿ ಶಿವ ಇದ್ದಾನಂತ ಗೊತ್ತಿಲ್ವ? ಗೊತ್ತುಂಟು. ಅವ ಶಿವ ಭಕ್ತ ಅಗ್ರೇಸರ ಅನ್ನುವುದು ಗೊತ್ತಿಲ್ವ? ಗೊತ್ತುಂಟು. ಶಿವನ ಮಾತನ್ನು ಚಾಚೂ ತಪ್ಪದೆ ಅವನು ಒಪ್ಪಿಯಾನು ಅನ್ನೋದು ಗೊತ್ತಿಲ್ವಾ? ಗೊತ್ತಿದೆ. ಸಾಮಾನ್ಯ ಪ್ರಾಪಂಚಿಕರು ಯಾವುದೇ ಒಂದು ಕಾರ್ಯ ಮಾಡುವಾಗ ಊರು ದೇವರಿಗೆ ಅಂತ ಕಾಣಿಕೆ ಎತ್ತಲಿಕ್ಕೆ ಉಂಟು. ನೀನು ರಾಮಾನುಜನಾಗಿ ಇಲ್ಲೇ ಇರುವ ಶಿವನಲ್ಲಿಗೆ ಬಂದು ನನ್ನಲ್ಲಿಗೆ ಬಂದು ನಿನ್ನ ಭಕ್ತನಾದಂತಹ ವೀರಮಣಿ ನೀನೇ ಹೇಳಿದ ಅಶ್ವಮೇಧ ಯಾಗದ ಸಂಕಲ್ಪಕ್ಕೆ ತೊಡಕಾಗಿದ್ದಾನೆ. ಇದು ನಿನಗೆ ಗೊತ್ತಿದೆಯೋ ಇಲ್ಲೋ? ನೀನಿದ್ದ ಕಾಲಕ್ಕೆ ಆದದ್ದಲ್ಲ. ರಾಮ ದುಃಖಿತನಾದ ಕಾಲಕ್ಕೆ, ಸೀತಾ ಆ ಪರೀಕ್ಷಾ ಕಾಲಕ್ಕೆ, ಅಗ್ನಿ ಪರೀಕ್ಷೆಯ ಕಾಲಕ್ಕೆ ನಾನೇ ನುಡಿದತ್ತು ಅಶ್ವಮೇಧ ಯಾಗ ಮಾಡು ಎಂದು. ಹಾಗಾಗಿ ನನ್ನದು ಸಂಕಲ್ಪ ಉಂಟು ಅಲ್ಲಿ. ನಿನ್ನ ಸಂಕಲ್ಪಕ್ಕೆ ತೊಡಕಾಗಿದ್ದಾನೆ ಎಂಬ ಮಾತನ್ನೇ ಹೇಳಿದ್ರು ಸಾಕಿತ್ತು ಅಲ್ವಾ? ಯಾವುದು ಬೇಡ, ಹೀಗಾಗ್ತಾ ಇದೆ, ನೀನೊಂದು ಮಾತು ಹೇಳು ಅಂತ ಹೇಳಿದ್ರು ಸಾಕಿತ್ತು. ಬೇಡ, ಇಲ್ಲಿ ಬರುವುದೇ ಬೇಡ, ಮನಸ್ಸಿನಲ್ಲಿ ನೆನೆಸಿ ಶಿವ ನಿನ್ನ ಭಕ್ತನಿಗೆ ಈ ಬುದ್ಧಿಯನ್ನು ಪ್ರಚೋದಿಸು ಅಂತ ಹೇಳಿದ್ರು ಸಾಕಿತ್ತು. ಹೇಳಿದ್ರೆ ಒಂದು ಪ್ರಾರ್ಥನೆ ಉಂಟು. ಈಗ ಹೇಗೆ ಉದ್ದಟತನದಿಂದ ವ್ಯವಹರಿಸ್ತಿದ್ದೀಯೋ ಆಗ್ಲೂ ಅದನ್ನೇ ಮಾಡಿದೆ. ಹಾಗಾಗಿ ಸುಮ್ಮನೆ ಮೊದಲೇ ನನ್ನಲ್ಲಿಗೆ ಬಂದಿದ್ರೆ ಆ ನೃಪ ನನ್ನ ವೀರಮಣಿ ಹೀಗೆ ಯುದ್ಧಕ್ಕೆ ಬಂದು ಇಷ್ಟೆಲ್ಲ ಸಂಘಟಿಸ್ತಿದ್ದೇನೋ? ಯಾವುದೂ ಇರಲಿಲ್ಲ. ಈಗ ಲಾಭದಲ್ಲಿ ಉಗುರಿನಲ್ಲಿ ಹೋಗುವುದಕ್ಕೆ ಕೊಡಲಿ ತಕೊಂಡು ಹೀಗೆ ವಿಜೃಂಭಿಸ್ತಾ ಇದ್ದೀನಿ ನೀನು. ಈಗ ಉಗುರಿನಲ್ಲಿ ಹೋಗುವುದಕ್ಕೆ ಕೊಡಲಿ ಪ್ರಯೋಗ ಮಾಡಿದೆ ಅಂತಲ್ವಾ? ಅಲ್ವಾ? ಕೊಡಲಿ ಪ್ರಯೋಗ ಮಾಡ್ಲಿಕ್ಕೆ ಮತಿಯನ್ನ ಕೊಟ್ಟದ್ದು ಯಾರು? ಯಾರು ವಿಚಾರಿಸಬೇಕಾಯ್ತು. ಪರಮೇಶ್ವರ ಶತ್ರುಹರ ಅಶ್ವಮೇಧದ ಸಂಕಲ್ಪಕ್ಕೆ ಮೂಲ ಕಾರಣ ನೀನು ಅಂತಾಡಿದಲ್ಲ. ಕಾರಣಗಳಲ್ಲಿ ನಾನು ಒಬ್ಬ ಅಂದಾಡಿದೆ. ಮುಂದೆ ಅಶ್ವಮೇಧ ಯಾಗವನ್ನ ಮಾಡು, ಆ ಮೂಲಕವಾಗಿ ನಿನಗೆ ಸಿದ್ಧಿ ಆಗುತ್ತದೆ, ಶ್ರೇಯಸ್ಸುಂಟಾಗುತ್ತದೆ. ಹೌದು, ಆಗ್ಲಿ ಅಪ್ಪ. ಅಗ್ನಿ ಪರೀಕ್ಷೆಯ ಹೊತ್ತಿನಲ್ಲಿ ದೇವತೆಗಳೆಲ್ಲ ಪ್ರಕಟಗೊಂಡಿದ್ದಾರೆ ಅಂತ ಕೇಳಿದ್ದೇನೆ. ಹೆಚ್ಚೇನು? ಅಳಿದು ಹೋದಂತಹ ದಶರಥ ನೃಪತಿಗಳು ನಮ್ಮ ತಂದೆಯವರು ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಿದ್ದೇನೆ. ಹೌದು. ಈಗ ನೆಲೆಯಲ್ಲಿ ಇರುವಂತಹ ವ್ಯತ್ಯಾಸವನ್ನು ನೀನೊಮ್ಮೆ ಯೋಚಿಸಬೇಕು. ದೈವತ್ವದ ನೆಲೆಯಲ್ಲಿರುವವ ನೀನು. ಹಿಂದೆ ಏನಾಗಿದೆ, ಹಿಂದೆ ಏನಾಗ್ತಾ ಉಂಟು, ನಾಳೆ ಏನಾಗ್ಲಿಕ್ಕೆ ಉಂಟು, ಅಷ್ಟು ಕಲ್ಪನೆ ನಿನಗುಂಟು ಅಲ್ಲ? ಅದು ಉಂಟಲ್ಲ. ಹಿಂದೇನಾಗಿದೆ ಈಗೇನಾಗ್ತದೆ ಅನ್ನೋದು ಯಾವುದು ಬೇಡ, ಮುಂದೇನಾಗ್ತದೆ ಅಂತ ನನಗೆ ಗೊತ್ತಾಗ್ತದೆ ಅಲ್ವಾ? ಅದು ಉಂಟು ಅಂತ ಆದ್ರೆ ಈಗ ನಾನು ದೈವತ್ವದ ನೆಲೆಯಲ್ಲಿರುವವಲ್ಲ. ರಾಮನನ್ನು ನಾವು ದೇವರಾಗಿ ಆರೋಪಿಸಿದ್ರು ಅವ ನಾ ದೇವರು ಅಂತ ಹೇಳಿಕೊಳ್ಳಿಲ್ಲ. ಶತ್ರುಘ್ನನಿಗಂತೂ ನಾಳೆ ಅಲ್ಲ ಮರುಕ್ಷಣದಲ್ಲಿ ಏನಾಗುತ್ತದೆ ಎನ್ನುವಂತಹ ಕಲ್ಪನೆ ಇಲ್ಲ. ಅದು ಹೌದು ಅಂತ ಆದ್ರೆ ಪಂಚಭೌತಿಕವಾದಂತಹ ಶರೀರದಲ್ಲಿ ಕರ್ಮಭೂಮಿಯಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿಯಾಗಿ ನಾನಿರ್ಲಿಕ್ಕಾಗುವುದಿಲ್ಲ. ಮತ್ತೆ ಮರುಕ್ಷಣದಲ್ಲಿ ಏನಾಗ್ತದೆ ಅಂತ ಗೊತ್ತಿದ್ರೆ ನೀನು ಹೀಗೆ ವ್ಯವಹರಿಸ್ತಲೂ ಇರಲಿಲ್ಲ. ಅಲ್ಲ, ಅದು ಬೇಕಾಗಿಲ್ಲ ಅಂತ ನನಗೆ. ಯಾಕೆಂದ್ರೆ ನಾನು ನಂಬಿದ ತತ್ವ, ನಾನು ಅನುಸರಿಸಿದ ಮಾರ್ಗ ಯಾವುದು ಎನ್ನುವುದು ನನಗೆ ಮುಖ್ಯ ಆಗ್ತದೆ. ನಾನು ಯಾವುದನ್ನು ಹಿಂದಿಟ್ಟುಕೊಂಡು ಬಂದಿದ್ದೇನೆ, ನನ್ನ ದಾರಿ ಯಾವುದು ಮುಂದೆ, ಅಲ್ಲಿ ಎಲ್ಲಿವರೆಗೆ ಸಾಗುತ್ತದೆ ಎನ್ನುವುದು ವಿಧಿ ನಿರ್ಣಯ. ಆ ನೆಲೆಯಲ್ಲಿಯೇ ಆದರೂ ಮುಂದೇನಾಗುತ್ತದೆ ಎನ್ನುವಂತಹ ಕಲ್ಪನೆ ಇಲ್ಲದೆ ಹೋದವ ನಾನು. ಹಾಗಿದ್ರೆ ಅಶ್ವಮೇಧ ಯಾಗದಂತಹ ಸಂಕಲ್ಪ ಮಾಡು ರಾಮ ಅಂತ ಹೇಳಿದಂತಹ ಪರಮೇಶ್ವರ ದೇವರು ತನ್ನ ಭಕ್ತನಿಂದಲೇ ರಾಮನ ಸಂಕಲ್ಪಕ್ಕೆ ಒಂದು ವಿರೋಧ ವ್ಯಕ್ತವಾಗುತ್ತದೆ ಎನ್ನುವಂತಹ ಸಂದರ್ಭಕ್ಕೆ ಯೋಚಿಸಬೇಕಾದ್ದು ದೇವರಿಗದು. ಯಾಕೆಂದ್ರೆ
ದೇವರಿಲ್ಲದಂತಹ ನೀನು ಕೈಲಾಸದಲ್ಲೇ ಇದ್ದಿ ಅಂತ ಭಾವಿಸಿಕೊಳ್ಳೋಣ, ನೀನು ಜ್ಯೋತಿರ್ಮಯದಲ್ಲಿಲ್ಲ, ದೇವಪುರದಲ್ಲಿ ನಿನ್ನ ವಾಸ್ತವ್ಯ ಇಲ್ಲ ಅಂತಾದರೂ ಸಂಪೂರ್ಣವಾದಂತಹ ಜಗತ್ತಿಗೆ ಈಶ್ವರನಾದಂತಹ ನೀನು ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವಿಯ ಜೀವನದಲ್ಲಿ ಏನಾಗುತ್ತದೆ ಎನ್ನುವನ್ನು ಕಂಡುಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ನೀನು, ಮುಂದೆ ಏನಾಗುತ್ತದೆ ಎನ್ನುವಂತಹ ಅರಿವಿರುವ ನೀನು, ಅದಕ್ಕೆ ಬೇಕಾದಂತಹ ಯಾವ ಮಾರ್ಗ ಉಂಟು, ನೀ ಪ್ರತ್ಯಕ್ಷನಾಗಬೇಕಾದ ಅನಿವಾರ್ಯತೆ ಇಲ್ಲ. ದೇವರಿಗೆ ಪ್ರತ್ಯಕ್ಷನಾಗಿಯೇ ಎಲ್ಲವನ್ನೂ ಮಾಡಬೇಕು ಅಂತಾದ್ರೆ ಪ್ರಪಂಚದ ಜೀವನ ಎನ್ನುವುದು ಹೀಗೆ ನಡೆಯುವುದಿಲ್ಲ. ದೇವನೇ ಸ್ಫೂರ್ತಿಯನ್ನು ಕೊಡುತ್ತಾನೆ, ಮಾರ್ಗಸೂಚಿಯೇ ಆಗುತ್ತದೆ. ಯಾಕೆಂದ್ರೆ ಯಾರೋ ಒಬ್ಬ ವ್ಯಕ್ತಿ ಏನನ್ನೋ ಯೋಚಿಸ್ತಾನೆ ಅಂತಾದ್ರೆ ಇದು ದೈವ ಸಂಕಲ್ಪ ಅಂತಲೋ ಅಥವಾ ದೇವರು ತೋರಿಸಿದ ದಾರಿ ಅಂತಲೋ ನಂಬಿಕೆ ಉಂಟು ಪ್ರಪಂಚದಲ್ಲಿ. ಒಂದು ಇದು ಸರಿಯಾದ ದಾರಿಯನ್ನು ದೇವರೇ ನನಗೆ ತೋರಿಸಿದ ಅಂತ ಹೇಳಿಕೊಳ್ಳುವುದಿಲ್ವಾ? ಅದೇ ಹೌದು ಅಂತ ಆದ್ರೆ ಜ್ಯೋತಿರ್ಮೇಧದಲ್ಲಿಯೇ ಇದ್ದಂತಹ ನೀನು ವೀರಮಣಿ ಕುದುರೆ ಕಟ್ಟುವಾಗ, ಅಂದ್ರೆ ವೀರಮಣಿಯ ಪುತ್ರರು ಕುದುರೆಯನ್ನು ಕಟ್ಟುವಂತಹ ಕಾಲಕ್ಕೆ ಅವರಿಗೆ ಅಂತಹ ಒಂದು ಯೋಚನೆಯೇ ಬರಬಾರದಿತ್ತು. ಯಾಕೆಂದ್ರೆ ರಾಮ ಸಂಕಲ್ಪದಿಂದ ಬಿಟ್ಟಂತಹ ಯಾವ ಜಿಜ್ಞಾಸ ಉಂಟೋ ಅದು ಸ್ವಚ್ಛಂದವಾಗಿ ಸಾಗಿ 1 ವರ್ಷ ಪೂರ್ತಿಯಾಗುವ ಕಾಲಕ್ಕೆ ಮತ್ತೆ ಹೋಗಿ ಸರಯೂ ತೀರಕ್ಕೆ ಸೇರಬೇಕು ಎನ್ನುವಂತಹ ಸಂಕಲ್ಪವೇ ರಾಮನಿಗುಂಟು ಅಂತಾದ್ರೆ ಅದಕ್ಕೆ ಬೇಕಾದಂತಹ ಸಹಕಾರ ನಿನ್ನ ಭಕ್ತರಿಂದ ಆಗುತ್ತದೆ ಅಂತಾದ್ರೆ ನೀ ಆ ಪ್ರೇರೇಪಣೆ ಕೊಡಬೇಕು. ಹೋಗ್ಲಿ, ಕುದುರೆಯನ್ನು ಕಟ್ಟಿದ್ರು. ನಮ್ಮದಾದಂತಹ ಮಾನುಷ ಮಿತಿಯಲ್ಲಿ ನಾವು ಸಂಧಾನ ಪ್ರಕ್ರಿಯೆಯನ್ನು ತೊಡಗಿಕೊಂಡೆವು. ದೇವರು ರಕ್ಷಣೆಗಿದ್ದಾನೆ ಅಂತ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವರಾಶಿಗಳು ನಂಬುತ್ತದೆ. ನನ್ನ ಬೆನ್ನಿಗೆ ದೇವರಿದ್ದಾನೆ. ಅವ ನಂಬಿರಂತಹ ದೇವರು ಯಾರೇ ಆಗಿರಬಹುದು, ರಾಮನಾಗಿರಬಹುದು, ಪರಮೇಶ್ವರನಾಗಿರಬಹುದು, ಮಹಾವಿಷ್ಣು ಆಗಿರಬಹುದು, ಮತ್ತೆ ಇಂದ್ರ ಆಗಿರಬಹುದು, ವಾಯು ಆಗಿರಬಹುದು. ನನಗೆ ಎಂದು ಹಿನ್ನೆಲೆ ಉಂಟು, ನಾನು ನಂಬಿದಂತಹ ದೇವರು ನನ್ನನ್ನು ಕಾಯ್ತಾನೆ ಹೇಳುವಂತಹ ನಿರೀಕ್ಷೆಯಲ್ಲೇ ಎಲ್ಲರೂ ಇರ್ತಾರೆ. ಆ ನೆಲೆಯಲ್ಲಿಯೇ ವೀರಮಣಿ ನನ್ನ ಬೆನ್ನಿಗೆ ಪರಮೇಶ್ವರ ಇದ್ದಾನೆ ಅಂತ ಭಾವಿಸಿಕೊಂಡ್ರೆ, ನನ್ನ ಬೆನ್ನಿಗೆ ನಾನು ನಂಬಿದಂತಹ ರಾಮ ಇದ್ದಾನೆ, ಅವನೇ ದೇವರು ಅಂತ ಭಾವಿಸಿಕೊಂಡಂತಹ ಸಂದರ್ಭದಲ್ಲಿ ನಾನು ಕುದುರೆಯನ್ನ ಬಿಡಿಸಿಕೊಳ್ಳುವಲ್ಲಿ ಮಾಡಿದಂತಹ ಪ್ರಯತ್ನ ಯಾವುದು ಅಂತ ಕೇಳಿದ್ರೆ ನಗರದ ಅಧಿಪನಾದಂತಹ ವೀರಮಣಿಯಲ್ಲಿಯೇ ಮಾಡಬೇಕಾದ್ದು. ಯಾಕೆಂದ್ರೆ ಬಿಡಿಸಿಕೊಡುವಂತಹ ಪರಮೇಶ್ವರ ಕಪ್ಪವನ್ನು ಕೊಡುವವಲ್ಲ, ಯಾರು ಚಕ್ರವರ್ತಿಯೋ ಅಲ್ಲ ಯಾರು ಅರಸನೋ, ಆಳುವ ಅರಸನೇ ಕುದುರೆಯನ್ನ ಬಿಟ್ಟು ಕಪ್ಪವನ್ನು ಕೊಡಬೇಕಾದ್ದು, ಕೊಡತಕ್ಕದ್ದು. ಆ ನೆಲೆಯಲ್ಲಿ ಹಾಗಿದ್ರೆ ನಿನ್ನನ್ನು ದೂಷಿಸಿದ್ದೇವೆ ಅಂತ ಕೇಳಿದ್ರೆ ಸಂಧಾನ ಪ್ರಕ್ರಿಯೆಗೆ ತೊಡಗಿದ್ದೇ ನಿನ್ನನ್ನು ಮುಂದಿಟ್ಟುಕೊಂಡು. ಯಾಕೆಂದ್ರೆ ಪರಮೇಶ್ವರನು ವಾಸಿಸುತ್ತಿರುವಂತಹ ದೇವಪುರ ಇದಾದ ಕಾರಣಕ್ಕಾಗಿ ಪರಮೇಶ್ವರನ ಆರಾಧಕನಾದಂತಹ ವೀರಮಣಿ ಇರುವಾಗ ದೈವೀ ಭಕ್ತಿ ಎನ್ನುವುದು ಅವನಲ್ಲಿ ಉಂಟು. ಹಾಗಿದ್ರೆ ದೈವೀ ಭಕ್ತಿ ಅಂದ್ರೆ ಕೇವಲ ನಾನು ನಂಬಿದಂತಹ ತತ್ವ ಅಂತ ಅವ ಆಡಿದಂತೆ, ಪರಮೇಶ್ವರನನ್ನು ಬಿಟ್ಟು ಬೇರೆ ದೇವರನ್ನ ನಾನು ನಂಬುವುದಿಲ್ಲ. ಹೌದು, ನಿಜವಾಗಿ ಬೇರೆ ದೇವರನ್ನ ನಂಬುವುದಿಲ್ಲ ಎನ್ನುವಲ್ಲಿ ಬೇರೆಯವರನ್ನ ಅವಮಾನಿಸಬೇಕು, ವಿರೋಧಿಸಬೇಕು ಅನ್ನುವ ತತ್ವ ನಿನ್ನದಲ್ಲವಲ್ಲ. ಹಾಗಿದ್ರೆ ಬೇರೆಯವರನ್ನು ಪುರಸ್ಕರಿಸಬೇಕು. ಪೂಜೆ ಮಾಡುವುದು ಯಾರನ್ನೇ ಆಗಿರಲಿ, ತನ್ನ ಮನೆಯಲ್ಲಿ ಪೂಜಿಸುವುದು ಯಾರನ್ನೇ ಆದ್ರೂ, ತನ್ನ ಮನೆಯಲ್ಲಿ ಪೂಜೆ ಮಾಡುವುದು ಯಾರನ್ನಾದ್ರೂ ಮತ್ತೊಬ್ಬ ಯಾರನ್ನ ಪೂಜಿಸ್ತಾನೋ ಅದನ್ನ ವಿರೋಧಿಸುವವ ಯಾರ ಭಕ್ತನೂ ಆಗ್ಲಿಕ್ಕೆ ಯೋಗ್ಯ ಅಲ್ಲ. ಪರಮೇಶ್ವರನೇ ಶ್ರೇಷ್ಠ ಅಂತ ಹೇಳಿದ್ರೆ ಕೇವಲ ಯಾವ ವೇದಗಳು, ಯಾವ ಉಪನಿಷತ್ತುಗಳು ಹೇಳುವ ವಾಕ್ಯಗಳನ್ನೇ ಪ್ರಮಾಣೀಕೃತ ಅಂತ ಭಾವಿಸಿಕೊಂಡ್ರೆ ವೇದ ಉಪನಿಷತ್ತುಗಳು ಹೇಳುವುದು ಇದಕ್ಕಿಂತ ಹಿಂದಿನದ್ದು ಬೇರೆಯೇ ಉಂಟು. ಇಂದ್ರನೇ ಎಲ್ಲರಿಗಿಂತ ದೊಡ್ಡ ದೇವರು ಅಂತ ಹೇಳಿದ್ದು ಪ್ರಾರಂಭದಲ್ಲಿ ಕೆಲವು. ಹೌದು, ಆ ನೆಲೆಯಲ್ಲಿ ಅಷ್ಟದಿಕ್ಪಾಲಕರಿಗೆ ಒಡೆಯನಾದಂತಹ ಇಂದ್ರನೇ ದೊಡ್ಡವ ಅಂತ ಆರಾಧಿಸುವವರು ಇದ್ದಾರೆ. ಹಾಗಿದ್ರೆ ಇಷ್ಟನ್ನೂ ವಿರೋಧಿಸಿದಂತಹ ವೀರಮಣಿ ಮುಂದೆ ದಾರಿ ತೋರಿಸಿದ್ದು ಯಾವುದು ಅಂತಾದ್ರೆ ಯುದ್ಧದ ದಾರಿಯನ್ನ. ಹನುಮಂತನ ಸಂಧಾನವನ್ನು ವಿರೋಧಿಸಿ ಆ ಮೂಲಕವಾಗಿ ಯುದ್ಧಾಹ್ವಾನವನ್ನು ಕೊಟ್ಟಿದ್ದಾನೆ ಅಂತಾದ್ರೆ ನಾಳಿನ ಕ್ಷಣದಲ್ಲಿ ಏನಾಗುತ್ತದೆ ಯುದ್ಧರಂಗದಲ್ಲಿ ಹೇಳುವಲ್ಲಿ ಕಂಡುಕೊಳ್ಳಬೇಕಾದ್ದು ನೀನು. ನಿನ್ನದಾದಂತಹ ಭಕ್ತ, ನಿನ್ನನ್ನು ಆರಾಧಿಸುವಂತಹ ಭಕ್ತನಾದಂತಹ ವೀರಮಣಿಯ ಪುತ್ರರು ಯುದ್ಧವೇ ಸಂಘಟಿಸುವುದು ಹೌದು ಅಂತಾದ್ರೆ ಶತ್ರುಘ್ನನ ಸಮ್ಮುಖದಲ್ಲಿಯೋ ರಾಮಸೇನೆಯ ಸಮ್ಮುಖದಲ್ಲಿಯೋ ಆಗಬೇಕಾದಂತಹ ಆಗುತ್ತಿರುವಂತಹ ವಿನಾಶ ಏನು ಎನ್ನುವುದನ್ನು ಕಂಡುಕೊಳ್ಳುವ ಸಾಮರ್ಥ್ಯ ಇರುವುದು ನಿನಗೆ. ಹಾಗಿದ್ರೆ ನಿನ್ನನ್ನು ನಂಬಿದವರಿಗೆ ವಿನಾಶ ಆಗಕೂಡದು ಎನ್ನುವಂತಹ ನೆಲೆಯಲ್ಲಿ ವ್ಯವಹರಿಸುವ ಹೌದಾದ್ರೆ ನೀನು ರಾಮ ಕರೆದು ನೀನು ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿ ಬಂದದಲ್ವಲ್ಲ, ರಾಮ ಕರೆಯದೆಯೂ ನೀ ಕಾಣಿಸಿಕೊಳ್ಳಬಲ್ಲೆ ಅಂತ ಆದ್ರೆ ಈ ಸಂದರ್ಭದಲ್ಲಿ ಶತ್ರುಘ್ನನ ಸಮ್ಮುಖದಲ್ಲಿ ನೀ ಬರಬೇಕಾದಿರ್ಲಿಲ್ಲ. ವೀರಮಣಿಯ ಸಮ್ಮುಖದಲ್ಲಿ ನಿನ್ನನ್ನು ಆರಾಧಿಸುವಂತಹ, ನಿನ್ನನ್ನು ಪೂಜಿಸುವಂತಹ ವೀರಮಣಿಯ ಸಮ್ಮುಖಕ್ಕೆ ಹೋಗಿ ನೀ ಮಾಡುತ್ತಿರುವುದು ತಪ್ಪು. ರಾಮ ಕಾರ್ಯಕ್ಕೆ ರಾಮನಿಗೆ ಪ್ರೇರೇಪಣೆ ಕೊಟ್ಟವನೇ ನಾನು, ಹಾಗಾಗಿ ಅವನನ್ನು ಒಪ್ಪಿಕೋ, ಅವನಿಗೆ ಬೇಕಾದಂತಹ ಕಪ್ಪ ಕಾಣಿಕೆಗಳನ್ನ ಬಂಧಿಸಿದ ಅಶ್ವವನ್ನ ಬಿಟ್ಟು ಕಳಿಸು ಅಂತ ಹೇಳಬೇಕಿತ್ತು. ಎಲ್ಲವೂ ನಮ್ಮಲ್ಲಿ ಒಂದು ನುಡಿ ಉಂಟು, ಯಾವುದು ಗೊತ್ತುಂಟ?
ಊರೆಲ್ಲ ಕೊಳ್ಳೆ ಹೋದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ. ಎಲ್ಲರೂ ಸತ್ತು ಹೋಗಿದ್ದಾರೆ, ನಿನ್ನ ಭಕ್ತರು ಅಂತ ಆರಾಧಿಸುವವರು ಯಾರೂ ಇಲ್ಲ. ಇಲ್ಲಿ ವಾಸ್ತವ್ಯ ಮಾಡಿದಂತಹ ಗಣಗಳು ಒಂದಷ್ಟು ಸತ್ತು ಬಿದ್ದಿದೆ, ಒಂದಷ್ಟು ಕೈಲಾಸಕ್ಕೆ ಓಡಿ ಹೋಗಿದೆ. ಇಷ್ಟ ಆದ ಮೇಲೆ ನನ್ನನ್ನು ಕೇಳಬೇಕಿತ್ತು ಅಂತ ಹೇಳುವ ಅದಲ್ಲ. ಪರಾಕ್ರಮದ ಪರದೈವವೇ ಪರಮೇಶ್ವರ ಎಂಬ ನಂಬುಗೆಯಿಂದಿದ್ದ ವೀರಮಣಿ ಅದರ ಮೂಲಕವಾಗಿ ಪರಮೇಶ್ವರನನ್ನು ಆರಾಧಿಸ್ತೇನೆ ಅದನ್ನೇ ಗೆಲ್ಲಿಸ್ಲಿಲ್ಲ ಅಂತ ಹೇಳಿದ್ದು ನಾನು. ಪರಾಕ್ರಮಕ್ಕೆ ಇಳಿದವ. ಹಾಗಂತ ಅವ ಈಗ ಏನಾಗಿದ್ದಾನೆ? ಸತ್ತು ಬಿದ್ದಿದ್ದಾನೆ. ಮೃತ್ಯು ದೇವತೆಯ ಅನುಗ್ರಹವೋ ಆಗ್ರಹವೋ ಎರಡೂ ಇರದೆ ಹಾಗಾಗ್ಲಿಕ್ಕೆ ಸಾಧ್ಯ ಉಂಟಾ? ಅದು ನೀನೇ ಯೋಚಿಸ. ಹಾಗಾಗ್ಲಿಕ್ಕೆ ಸಾಧ್ಯ ಉಂಟಾ? ಅಲ್ಲ, ನೀನೇ ಯೋಚಿಸಬೇಕು. ಹಾಗಾಗಿದೆ ಸತ್ತಿದ್ದಾನೆ ಅಂತ ಆದ್ರೆ ಅವ ಸಾವನ್ನ ಒಪ್ಪಿಕೊಂಡಿದ್ದೀನಿ. ಹಾಗಾಗಿದೆ ಅಂತ ಆದ್ರೆ ಅವನನ್ನು ಎಬ್ಬಿಸ್ಲಿಕ್ಕೂ ಬಲ್ಲೆ ನಾನು. ಅವನನ್ನು ಎಬ್ಬಿಸದೆ ಇಲ್ಲಿ ಬಂದಿದ್ದೇನೆ ಅಂತ ಆದ್ರೆ ನಿನ್ನ ಗುಣ, ನಿನ್ನ ಗಣಗಳ ಗುಣ ಹೇಗೆ ಎಂಬುದನ್ನು ಆಧರಿಸಲು ಬಂದಿದ್ದು. ನೀನ್ ಹೇಗೆ ಅದಟನ್ನು ತೋರಿಸ್ತೀವಿ ಅದಕ್ಕೆ ಹೇಳಿದ ನಾನು ಮೊದಲೇ. ನಾನು ಬಂದವ ಯಾರೆಂದು ನೋಡು. ನೀನು ಮೊದಲು ನೋಡ್ಲಿಲ್ಲ, ಆದ್ರಿಂದ ಈಗಲಾದ್ರೂ ನೋಡು. ನನ್ನ ರಕ್ತದಲ್ಲಿ ಹರಿಯುವುದೇ ರಜೋಗುಣ ಪರಮೇಶ್ವರ ದೇವರ. ಯಾಕೆಂದ್ರೆ ಕ್ಷತ್ರಿಯ ಪಂಥದಲ್ಲಿ ಹುಟ್ಟಿದವನಿಗೆ ರಜೋಗುಣವೇ ಪ್ರಾಮುಖ್ಯವಾಗುತ್ತದೆ. ಆ ನೆಲೆಯಲ್ಲಿ ನಾನು ಒಂದೋ ಸಂಧಾನಕ್ಕೆ ಇಳಿಸಿದ್ದೇನೆ, ಯೋಗ್ಯವಾದಂತಹ ವ್ಯಕ್ತಿ ಅಧಿಕಾರಿಯಲ್ಲಿ ಸಂಧಾನಕ್ಕೆ ಮುಂದಾಗಿದ್ದೇನೆ. ಅದೆಲ್ಲದೆ ಹೋದ್ರೆ ಸಂಧಾನವನ್ನು ವಿರೋಧಿಸಿದ ಅಂತ ಆದ್ರಾಗ ನನಗೆ ಬೇರೆ ದಾರಿ ಇಲ್ಲ ಎನ್ನುವ ಕಾರಣಕ್ಕಾಗಿ ವೀರಮಣಿಯಲ್ಲಿ ಅದನ್ನು ಹೇಳಿದ್ದು ನಾನು. ಯುದ್ಧವೇ ನನಗೆ ದಾರಿ ಎನ್ನುವ ಹಾಗೆ ಕ್ಷತ್ರಿಯ ಪಂಥಕ್ಕೆ ಒಳಪಟ್ಟಂತಹ ನಾನು ಒಂದೋ ಪಂಥಾಹ್ವಾನ ಮಾಡಬೇಕು, ಅವನನ್ನು ಸೋಲಿಸಬೇಕು. ಮಹಾದೇವರಲ್ಲೂ ಕ್ಷತ್ರಿಯತ್ವದ ಪಂಥವನ್ನೇ ಆಹ್ವಾನಿಸ್ತಿ ಅಂತ ಖಂಡಿತ ರಣಾಂಗಣದಲ್ಲಿಯೂ ಹೀಗಾಗ್ತದೆ. ಈಗ ಪುನಃ ನಿಂತರೆ ಯಾಕಂದ್ರೆ ಯಾವಾಗ ಯಾವುದು ಪ್ರಾರಂಭ ಆಗ್ತದೆ ಯಾವಾಗ ನಿಲ್ತದೆ ಅಂತ ಗೊತ್ತಾಗುವುದಿಲ್ಲ. ನಮ್ಮ ಶತ್ರುಘ್ನಾದಿಗಳನ್ನೆಲ್ಲ ಬೀಳಿಸಿ ತಾನೇ ತಾನಾಗಿ ಯಾವನೋ ರಣಾಂಗಣದಲ್ಲಿ ಮೆರೆಯುತ್ತಾನೆ ಅಂತಾದರೆ ಶ್ರೀರಾಮಚಂದ್ರಮನಿಗೆ ನಾ ಕೊಟ್ಟ ಮಾತೇನು? ಬೆಂಬಲಕ್ಕೆ ಹೋಗು, ಶತ್ರುಘ್ನಾದಿಗಳನ್ನು ರಕ್ಷಿಸಿಕ ಹನುಮಂತ. ಈಗ ಸಾಧ್ಯವಾಗದೆ ಹೋಯಿತು ಅಂತಾದರೆ ನನಗೆ ಬರುತ್ತಿರುವ ಕ್ರೋಧದಲ್ಲಿ ಬ್ರಹ್ಮಾಂಡವೇ ಎದುರಾದರೂ ನಷ್ಟ ಮಾಡಿಯನು ಎನ್ನುವಷ್ಟುಂಟು. ಮಾಡಿದವ ಯಾರವ? ಈಶ್ವರನೇ. ಎಲ್ಲಿದ್ದಾನೆ ನೋಡ್ತಾನೆ. ಏರಿಕೊಂಡಿದ್ದು ವೃಷಭವನ್ನು, ತಲೆಯ ಮೇಲೆ ಗಂಗೆ ಚಂದ್ರ, ಮುಖದಲ್ಲಿ 3 ಕಣ್ಣು, ಕೈಯಲ್ಲಿ ತ್ರಿಶೂಲ ಡಮರುಗಾದಿಗಳು. ಈಶ್ವರನೇ ಅಲ್ವೇ ನೀನು? ಶಂಕೆಯೋ? ಕಾಣ್ತದೆ ಶಂಕೆ. ಯಾಕಂದ್ರೆ ಯಾವುದು ಅಹಂಕಾರವಾಗಿ ಇರಕೂಡದು ಆ ಗುಣ ನಿನ್ನಲ್ಲಿ ಸ್ಥಾಯಿಯಾಗಿಯೇ ಗೋಚರಿಸುತ್ತಿರುವ ಕಾರಣ ಮದಾಂಧನಾಗಿ ಹೋಗಿದ್ದೀಯಲ್ಲ. ಮುಕ್ಕಣ್ಣನಿಗೆ ಮದಾಂಧವ ಬಂದಿದೆಯಲ್ಲ, ನಮಗದು ಆಶ್ಚರ್ಯ ಆಗುವುದು. ಯಾವುದು ನಿಷಿದ್ಧವ ಯಾವುದು ಬರಬಾರದು ಅದೇ ಬಂತು ಅಂದ್ರೆ ಅರ್ಥ ಏನು? ನೀನು ಪೂಜಾದಿ ಕಾರ್ಯಗಳಿಗೆ ಅರ್ಹನಲ್ಲ, ನೀನು ಆರಾಧ್ಯ ವಸ್ತುವೇ ಅಲ್ಲ. ನೀನು ಆ ಮಟ್ಟಕ್ಕೆ ನೀ ತಲುಪಿ ಹೋದೆ ಅಂತ ಅರ್ಥ. ಆದ್ರಿಂದ ಅಯ್ಯಲ್ಲವೋ ಇಲ್ಲದೆ ಇದ್ರೇನು? ಗೌರವ ಪೂರ್ವಕವಾಗಿ ಕೈ ಮುಗಿದು ಭಕ್ತಿ ಪುರಸ್ಸರವಾಗಿ ನಿನ್ನನ್ನು ನೋಡಬೇಕಾದವ ನಾನು. ಆದರೆ ನೀ ಮಾಡಿದ ಈ ಕೃತ್ಯವನ್ನು ಕಂಡಾಗ ಎಲ್ಲವ ಮದ ಅಂತ ತಾ ಮಾಡಿದ್ದೆಲ್ಲ ನಡೆಯುತ್ತದೆ ಅಂತ ಎಣಿಸಿಬಿಟ್ಟಿಯಲ್ಲ. ನಮ್ಮ ಶತ್ರುಘ್ನ ನಿನಗೆ ವಿರೋಧವನ್ನು ಮಾಡಿದ್ದೇನೆ ಏನಿಲ್ಲ, ತಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ. ಆದರೆ ಅವನನ್ನು ರಣಾಂಗಣದಲ್ಲಿ ಬೀಳಿಸಿ ತಾನು ದೊಡ್ಡವ ಎಂಬ ಹಾಗೆ ಯೋಧ ಧರ್ಮವನ್ನು ತೋರಿಸಿ ಮೆರೆಯುತ್ತಾ ಇದ್ದಿಂತಾದರೆ ಏನಿದರ ಫಲವನ್ನು ಕಾಣಿಸದೆ ಹೋದೇನು ಅಂತ ಎಣಿಸಿದ್ಯಾ? ಬಂದವ ಆಂಜನೇಯನು. ಆಂಜನೇಯ ಮುಕ್ಕಣ್ಣನಿಗೆ ಮದಾಂಧವನ್ನ ನೀನು ಅಂಟಿಸಿಕೊಂಡಿದ್ದಿ. ಕೇಳಿದ್ರೆ ಅಯ್ಯೋ ಬ್ರಹ್ಮಾಂಡವನ್ನೇ ತಿಕ್ಕುವ ಅಲ್ಲವನೇ ಮಾಡಿ ಏನು ಕೊನೆ ನಿಲ್ಲುವುದಲ್ಲಿ ನೀನು? ಅಲ್ಲ, ಬ್ರಹ್ಮಾಂಡ ಆಗುವುದಕ್ಕೆ ಮೊದಲು ನೀವೆಲ್ಲ ಎಲ್ಲಿದ್ರಿ? ನೋಡು, ಬ್ರಹ್ಮಾಂಡ ಆಗ್ಲಿಕ್ಕೆ ಮೊದಲು ನೀನು ಅಲ್ಲಿಗೆ ಹೋದೆಯಾ? ನಾನು ಎಲ್ಲಿಗೂ ಹೋದೇನು, ನಿನಗೆ ಎಲ್ಲೆಲ್ಲಿಗೋ ಹೋದವನ. ಏನು ಮಾಡಬೇಕು ಏನು ಆಗಿದೆ ಎಂಬುವ ನನಗೆ ಎಲ್ಲಿಯೋ ಒಂದು ಕಡೆ ನಿಲ್ಲಿಕ್ಕೆ ನೆಲೆ ಉಂಟು ಅಂತಾದ್ರೆ ನಾನು ಇದನ್ನು ಮಾಡ್ಲಿಯಾ? ಅಲ್ಲ, ನಿನ್ನದು ಏನೀಗ?
ಅಲ್ಲ ನೀ ಮಾಡ್ತೀಯಾ? ಅಲ್ಲ, ಬ್ರಹ್ಮಾಂಡವನ್ನು ತಿಕ್ಕಿದ ಮೇಲೆ ಎಲ್ಲಿಗೆ ಹೋಗ್ತಿ? ನಾನು ಎಲ್ಲಿಗೆ ಹೋಗ್ಲಿಕ್ಕೆ ಒಂದು ಜಾಗ ತೋರಿಸ್ತೇನೆ, ಅಲ್ಲಿ ಇರ್ತೇನೆ ನಾನು. ಮಾಡ್ಬೋದಾಗ ಅದು ಬ್ರಹ್ಮಾಂಡದ ಒಳಗಿರ್ತದ ಹೊರಗಿರ್ತದ? ಅಲ್ಲ, ಅದೆಲ್ಲ ನಿನಗೆ ಸಂಬಂಧ ಇಲ್ಲ. ಈಗ ನೀ ಕೇಳಿದ್ದೆ ಕೇಳು. ಈಗ ಬ್ರಹ್ಮಾಂಡವನ್ನು ತಿಕ್ಕಿ ಚೂರ್ಣ ಮಾಡುವವನಿಗೆ ನಿಲ್ಲುವುದಕ್ಕೆ ಜಾಗ ಇಲ್ಲ ಎಂಬ ಜಾಣ್ಮೆ ನಿನ್ನದು. ಹೌದು. ಈಗ ನಾನು ಜಾಗ ಉಂಟು ಅಂತ ತೋರಿಸಿದೆ ಅಂತ ಇಟ್ಟುಕೋ, ಆಗ ಇದು ಸಮ್ಮತವಾದ ಕಾರ್ಯವೋ ನಿನಗೆ? ಯಾವುದು? ಬ್ರಹ್ಮಾಂಡವನ್ನು ಚೂರ್ಣ ಮಾಡುವುದು. ಮತ್ತೆಂತದ ತಿಕ್ಲಿಕ್ಕೆ ಕೊಟ್ಟೇನೇನು ನಾನಿಲ್ವೇನೋ ಇಲ್ಲಿ ಲಯಕರ್ತರು? ನಿನ್ನ ಸಹಿತ ಹೇಳಿದ ನಾನು ಇಲ್ಲೇ ಇದ್ದಾಗ ನಿನ್ನಿಂದ ಅದು ಮಾಡ್ಲಿಕ್ಕೆ ಶಕ್ಯವೇ ಇಲ್ಲ ಎಂಬ ಭಾವ. ಮತ್ತೆ ಯಾಕೆ ಇಷ್ಟು ಮಾಡಿದ್ಯಾಕೀಗ? ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಹೌದು. ನೋಡ್ಲಿಲ್ವೇನೋ ನೀನು? ಏನನ್ನು? ಕಾಣ್ಲಿಲ್ವಾ ನಿನಗೆ? ಏನನ್ನು? ಹನುಮಂತ, ದೊಡ್ಡ ದೊಡ್ಡ ಶಬ್ದಗಳಿಂದ ಮಾತಾಡ್ತಿ, ನಮಗೆ ಬಾಯಿಗೆ ಬರುವುದೇ ಅದು. ಎಂತ ಮಾಡು? ಸಣ್ಣ ಸಣ್ಣದು ಬರುವುದು. ಯಾರಲ್ಲಿ ಎಷ್ಟು ಎಂಬ ಅದು ಗೊತ್ತಿಲ್ಲದೆ ನಿಮ್ಮ ಎದುರಿನಲ್ಲಿ ಅಂತೂ ಸಣ್ಣದು ಬರ್ಲಿಕ್ಕೆ ಇಲ್ಲ. ಇದೇ ಮಾತುಗಳಿಂದಲೇ, ಇದೇ ಅಧಟಿನಿಂದಲೇ ಅವ ಸತ್ತಿದ್ದು. ಯಾರು? ಅಲ್ಲದೆ ಹೋದ್ರೆ ಬಂದವ ಶಂಕರ, ಇನ್ನು ಶಂಕೆ ಬೇಡ, ಪೊಡಮಟ್ಟಬೇಕು, ನಮಸ್ಕಾರವನ್ನಾದರೂ ಮಾಡಬೇಕು, ಇದು ಜೀವಭಾವ, ಬಂದದ್ದು ದೈವ ಎಂಬ ಯಾವುದೇ ಪರಿಜ್ಞಾನವಿಲ್ಲದೆ ಮಲೆತು ನಿಂತಿದ್ದ. ತ್ರಿಶೂಲವನ್ನು ಎತ್ತಿದ್ದೇನೆ, ಯಾವುದಕ್ಕಾದರೂ ಸರಿ ಎಂದ, ಕೊಟ್ಟಿದ್ದೇನೆ, ಪೆಟ್ಟನ್ನು ತಡ್ಕೊಳ್ಳುವ ಶಕ್ತಿ ಇರಲಿಲ್ಲ, ಬಿದ್ದಿದ್ದಾನೆ. ಹಾಗಾಗಿ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಂಬ ಯಾವುದೇ ಪರಿಜ್ಞಾನವಿಲ್ಲದ್ರಿಂದ ಅವ ಬಿದ್ದಿದ್ದೇ ಹೊರತು ಇದರಲ್ಲಿ ನನ್ನದ್ದು ಯಾವುದು. ನೀನು ಹೊಡೆದು ಬಿದ್ದದಲ್ಲ, ಅಲ್ಲ ಹೊಡ್ತಾ ತಿಂದದ್ದು ಅಲ್ಲ. ಸರಿಯಪ್ಪ, ಈಗ ನೀ ಕೊಟ್ಟದ್ದಲ್ಲ, ಕೊಟ್ಟಿದ್ದವು ಅವನೇ ಎಳ್ಕೊಂಡದ್ದ, ಪಡೆದುಕೊಂಡದ್ದು. ನೀ ಅಲ್ಲ, ನಿನ್ನ ತ್ರಿಶೂಲದ ಘಾತವನ್ನು ಅವನಿಗೆ ಉಂಟು ಮಾಡಬೇಕು ಅಂತಾದ್ರೆ ಈಗ ಕರ್ತೃತ್ವ ನಿನ್ನದ ಅವನದ. ಕಾರಣ ಯಾರು? ಅಲ್ಲಲ್ಲ, ಈಗ ಒಂದು ಕಾರ್ಯಕ್ಕೆ ತ್ರಿಶೂಲದಿಂದ ಅವನನ್ನು ಹೊಡೆದು ಬೀಳಿಸಿದಿ. ಹೌದು. ಶತ್ರುಘ್ನ ಬಿದ್ದ, ಹೌದು. ನೀ ಬೀಳಿಸಿದೆ ಎಂಬುದು ನನ್ನ ಆರೋಪ. ಹೌದು. ನೀನ್ ಹೇಳ್ತಿ ನಾ ಬೀಳಿಸಿದ್ದಲ್ಲ, ಅವನೇ ಎಳ್ಕೊಂಡು ಬಿದ್ದದ್ದು. ಹೌದು. ಈಗ ಒಂದು ವೇಳೆ ಶತ್ರುಘ್ನ ಹಾಗೆ ಬೀಳುವುದಕ್ಕೆ ಕರ್ತೃತ್ವ ನಿನ್ನದು ಉಂಟಾ ಇಲ್ವಾ? ನನ್ನದಿದ್ದದಕ್ಕೆ ಅವನೇ ಕಾರಣ ಅಂದು. ಕಾರಣ ನೋಡಿ ವ್ಯವಹರಿಸುವುದಲ್ಲ ನೀನು. ಕಾರಣ ನೋಡಿದ್ರೆ ಒಂದು ಕಾರ್ಯ ಆಗ್ತದೆ ಅಂತ ನೀನು ಭಾವಿಸ್ತೀಯಾ? ಅಲ್ಲಲ್ಲ, ನನ್ನ ಭಾವನೆ ಅಲ್ಲ. ಇದೀಗ ಶತ್ರುಘ್ನ ಬೀಳುವುದಕ್ಕೆ ನೀನು ಹೊಡೆದದ್ದು ಕಾರಣ. ಹೌದು, ನಾನೇ ಹೊಡೆದಿದ್ದೇನೆ, ಕರ್ತೃತ್ವ ನಿನ್ನ. ಅವನು ಮಲೆತು ನಿಂತು ದೈವ ಭಾವದಲ್ಲಿ ಹೇಗೆ ನಾನು ಸ್ವೀಕರಿಸಬೇಕು ದೇವರನ್ನು ಎಂಬ ಭಾವವನ್ನು ಮರೆತಿದ್ರಿಂದ ಅವನಿಗೆ ಅದನ್ನು ಸಣ್ಣವಾಗ್ತಿ ನೀನು ಅಂತ. ಯಾಕೆ ನಿನ್ನ ಕಲಿಸಿದ ಪಾಠ ಒಪ್ಪಿಸಲಿಲ್ಲ ಅಂತ ಕೇಳಿದ್ರೆ, ನನಗೆ ಮನೆಯಲ್ಲಿ ಬೇರೆ ಕೆಲಸ ಇತ್ತು ಎಂಬ ವಿದ್ಯಾರ್ಥಿಯಾಗಿ ಮಾತಾಡ್ತೀಯಲ್ಲ ನೀನು. ಶತ್ರುಘ್ನನನ್ನು ಬೀಳಿಸಿದ ಕರ್ತೃತ್ವವನ್ನು ನಾನು ಪ್ರಶ್ನಿಸ್ತಾ ಇದ್ದೇನೆ. ಕಾರಣ ಉಂಟು ನಿನ್ನಂಥವನಿಗೆ, ಅದು ಒಂದು ಕಾರಣವ? ನಿನಗೇನಯ್ಯ ಅದರಿಂದ ಕಾರಣ? ನಿನಗೆ ಕಾರಣ ಒಂದು ಸಿಗ್ತದೆ ಅವನನ್ನು ಬೀಳಿಸಲಿಕ್ಕೆ ಅಂತ, ಆದ್ರೆ ಹೌದು, ಪರಿಣಾಮ ಒಂದು ಕಾರ್ಯಕ್ಕೊಂಟು ಅಂತ ಗೊತ್ತುಂಟ. ಮೊದಲೇ ಹೇಳಿದ್ದೇನೆ, ಅವನಲ್ಲಿ ಮೊದಲೇ ಹೇಳಿದ್ದೇನೆ, ನೀನು ನನ್ನ ಕಿಂಕರನನ್ನು ಬೀಳಿಸಿದ ಹಾಗೆ ನನ್ನನ್ನು ನೋಡ್ತೀಯೋ ಅಧಟಿನಿಂದ, ಅಥವಾ ಬಂದವ ಶಂಕರ ಎಂಬ ಭಾವದಿಂದ ನೋಡ್ತೀಯೋ ಎಂದು. ಇಲ್ಲ, ಹೇಗೆ ಹೇಳಿದ್ದೀನಿ ನೀನು? ನನ್ನ ಕಿಂಕರನನ್ನು ಕೊಂದ ಪರಿಭಾವದಲ್ಲೇ ನನ್ನನ್ನು ನೋಡ್ತೀಯೋ? ಎಲೆಲೆ ಶತ್ರುಹ ನಾನ್ಯಾರೆಂಬುದ ಗಳಿಲನೆ ಪರೀಕ್ಷಿಸಲ್ಲ. ಹೌದು. ಮತ್ತೆ ಹೇಳಿದಂಥದ್ದು ನೀವು ಉಳಿದಿದ್ದನ್ನೆಲ್ಲ ಕೇಳಿದ್ದೆಲ್ಲ? ಅದು ಕೇಳದೆ ನಿಮ್ಮಂಥವರೆಲ್ಲ ಬರುವಾಗ ಸರಿ ಕಿವಿಗೊಡದಿರೋ ಜನಗಳು ಅಲ್ಲ ನಾವು. ಏನು ಕೇಳದೆ ಮಾತಾಡೋದು ಅಂತ ತಿಳ್ಕೊಂಡ್ಯಾ ಅಲ್ವಾ? ನೀನು ನಾನು ಶಂಕರ ಇದನ್ನು ಆಲೋಚನೆ ಮಾಡಿ ಮತ್ತೆ ಯುದ್ಧ ಮಾಡಿ ಹೀಗೆಲ್ಲ ಹೇಳಿದ್ದಲ್ಲ, ಫಲವನ್ನು ಅನುಭವಿಸ್ತಿ ಅಂತ ಹೇಳಿದ್ದು. ಹೌದು, ಅದನ್ನು ಪರೀಕ್ಷಿಸುವಂತ. ಹೌದು, ಫಲವನ್ನು ಅನುಭವಿಸಲೇಬೇಕಾದ ಒಂದು ನಿರ್ಬಂಧವನ್ನು ಒಡ್ಡು ತಿಂತಾದ್ರೆ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ ಅಂತ ಆಯ್ತಾ? ಯಾಕೆ? ಶತ್ರುಘ್ನ ಅಸಹಾಯಕನಾದ ಕೊಡಮಟ್ಟಬೇಕಿತ್ತು. ನೀನು ನನ್ನ ಕಿಂಕರನನ್ನು ಮಡುಹಿದ್ದರ ಫಲವನ್ನು ಅನುಭವಿಸ್ತಿ ಅಂದ್ರೆ ಅರ್ಥ. ಅದೇ ಭಾವದಿಂದ ನೋಡ್ತಿ ಅಂತಾದ್ರೆ ಅದು ಅದರಲ್ಲಿ ಇಲ್ಲಲ್ಲ. ನಿನ್ನ ಸಾಹಿತ್ಯವೇ ಬದಲು ಮಾಡಬೇಡ. ಸಾಹಿತ್ಯಕ್ಕೆ ಧ್ವನಿ ಎನ್ನುವುದೊಂದಿಲ್ವಾ? ಉಂಟು. ಅದನ್ನು ಅವ ಸೂಚಿಸಬೇಕಿತ್ತು. ಅದು ಹೇಳುವ ಧ್ವನಿ ಇಟ್ಟೇ ಹೇಳ್ಬೇಕಲ್ಲ. ಧ್ವನಿ ಇಟ್ಟಿದ್ದೇನೆ, ಅದು ಗೊತ್ತಾಗಬೇಡುವ? ಅವನಿಗೆ ಗೊತ್ತಾಗಲಿಲ್ಲ, ಇದು ಅವನು ತಪ್ಪಲ್ಲ ಅಲ್ವಾ? ಈಗ ಶತ್ರುಘ್ನನ ಕರ್ತೃತ್ವ ಉಂಟ ಬಿದ್ದದ್ರಲ್ಲಿ ನಿನ್ನದು ಹೇಳು. ಕರ್ತೃತ್ವ ನನ್ನದೇ, ನಿನ್ನದೇ ಹೌದು ಅಂತ ಆದ್ರೆ ಅದಷ್ಟು ಸುಲಭದಲ್ಲಿ ಹೋಗುವುದಿಲ್ಲ. ಒಂದು ಕಾರ್ಯ ಉಂಟು ನಡೆದಿದೆ, ಅದಕ್ಕೊಂದು ಕಾರಣ ಉಂಟು, ನೀನು ಹೇಳ್ತಿ. ಹೌದು. ಪರಿಣಾಮವೂ ಇಲ್ವಾ? ಪರಿಣಾಮ ಎಲ್ಲಿ ಆಗೋದು? ಅದು ಎಂತದ್ದು? ಎಲ್ಲಿ ಆಗೋದು ಪರಿಣಾಮ? ಶತ್ರುಘ್ನನ್ನು ಬೀಳಿಸಿದ್ದು ನನ್ನ ಮೇಲೆ ಆಗುವುದಲ್ಲ, ಅದು ಯಾರ ಮೇಲೆ?
ಯಾವ ಬಗೆಯಿಂದಲೂ ಕೈಲಾಸಾಧಿಪತಿಯಾದ ನಿನಗೆ ಬಾಧಕವಲ್ಲ ಅದು, ಅಲ್ಲ ಅಥವಾ ಯಾರಿಗೂ ಬಾಧಕವಲ್ಲ ಅದು. ಅಂತಹ ಯಾಗದಲ್ಲಿ ತುರಗ ರಕ್ಷಣೆಗಾಗಿ ತನ್ನ ತಮ್ಮನಾದ ಶತ್ರುಘ್ನನನ್ನು ನಿಯೋಜಿಸಿದ. ಆ ಕುದುರೆ ಸಂಚರಿಸುತ್ತಾ ಇಲ್ಲಿಗೆ ಬಂತು. ಇಲ್ಲಿ ಈಗ ನಿನ್ನ ಕೈಯ ಹೊಡೆತದಿಂದ ಶತ್ರುಘ್ನ ಬಿದ್ದಿದ್ದಾನೆ, ಅಂದ್ರೆ ನೀನೇ ಬೀಳಿಸಿದವ. ಈಗ ಕಳುಹಿಕೊಟ್ಟ ಅಣ್ಣನಾದ ಶ್ರೀರಾಮನಿಗೆ ಇದು ದುಃಖವನ್ನು ಉಂಟು ಮಾಡುತ್ತದ ಇಲ್ವ? ಸೀತಾವಲ್ಲಭಗೆ ಈ ದುಃಖವನ್ನು ನೀನು ಉಂಟು ಮಾಡಿದಿ. ಒಬ್ಬ ದೊಡ್ಡವ ತಾನು ಮಾಡಿದ್ದೆಲ್ಲ ನಡೀತದಂತ ವ್ಯವಹರಿಸುವುದು ಬೇರೆ, ಮಾಡಿದ್ರ ಪರಿಣಾಮ ಎಲ್ಲೆಲ್ಲ ಏನಾಗ್ತದೆ ಎಂಬುದನ್ನು ತಿಳಿದು ವ್ಯವಹರಿಸುವುದು ಬೇರೆ. ನೀನದನ್ನು ತಿಳಿಯದೇ ಮಾಡಿದಿ, ಅರ್ಥಾತ್ ನೀ ಗ್ರಹಿಸುವುದಕ್ಕೆ ಹೋಗಲೇ ಇಲ್ಲ. ನಿನಗೂ ನಮ್ಮ ಹಾಗೆ ರೋಷ ಆವೇಶ ಕ್ಷಣಿಕವಾದ ಉದ್ರೇಕ ಎಲ್ಲ ಬರ್ತದೆ ಅಂತ ಆದ್ರೆ ನಮಗಿಂತ ನೀನು ಬೇರೆ ಅಲ್ಲ ಅಂತ ಆಯ್ತಲ್ಲ, ನಮ್ಮ ಹಾಗೆ ನೀನು ಅಂತ ಆಯ್ತಲ್ಲ. ನಮ್ಮಾಗಿರುವ ಮಯ ಅಮದೇವರಾದ್ರೆ ನಮಗೇನಯ್ಯ, ನಮ್ಮ ರಟ್ಟೆ ಹತ್ರನ ತೋರಿಸುವುದೇ ನಾವು, ಅದಲ್ಲ ಪ್ರಶ್ನೆ. ಇಷ್ಟು ಬೀಳಿಸಿ ರಾಮನಿಗೆ ದುಃಖವನ್ನುಂಟು ಮಾಡಿದೆಯಲ್ಲ, ಏನಾದ್ರೂ ಒಂದು ಕಾರಣ ಉಂಟಾ? ಇರದೆ ಎಲ್ಲಿ ಉಂಟು? ಉಂಟಲ್ಲ. ಎಂತದು ಕಾರಣ? ನನ್ನ ಕಿಂಕರನಾದಂತಹ ವೀರಮಣಿಯನ್ನು ಕೆಡವಿದ್ದೆ ಕಾರಣ. ರಾಮನಿಗೆ ದುಃಖ ಉಂಟು ಮಾಡುವ ಒಂದು ಕ್ರಿಯೆಯನ್ನು ನೀನು ತೊಡಗಿಕೊಂಡಿದ್ದಿ ಅಲ್ವಾ? ಈಗ ಅದರ ಪರಿಣಾಮದಿಂದ ರಾಮ ಅನುಭವಿಸುವ ದುಃಖಕ್ಕೆ ಕಾರಣ ಸ್ಥಾನದಲ್ಲಿರಬಹುದು. ರಾಮ ಏನು ಅಪರಾಧ ಮಾಡಿದ ನಿನಗೆ? ಈಗ ರಾಮನಿಗೆ ನೋವಾದ್ರೆ ನಿನಗೇನು? ಅಕ್ಕ ಅದಲ್ಲ ಪ್ರಶ್ನೆ. ನಿನಗೇನಯ್ಯ? ನಿಲ್ಲು ಅಷ್ಟು ಮುಂದೆ ಹೋಗ್ಬೇಡ. ರಾಮನಿಗೆ ನೋವಾದ್ರೆ ನಿನಗೇನು ಅಂತಂದ್ರೆ, ನೋವಾದ್ರೆ ಆಗಲಿ ಅನ್ನೋದು ನಿನ್ನ ಅದಲ್ಲ. ಈಗ ನೀನೇ ಹೇಳಿದೆ ಇಷ್ಟಕ್ಕೆ ರಾಮ ಅಶ್ವಮೇಧ ಬಂದಿದೆ. ಹೌದು, ಅಶ್ವ ತಿರುಗುತ್ತಾ ಬಂದಿದೆ. ಹೌದು, ಯಾರು ಸತ್ರು ಯಾರು ಉಳಿದರು ಅವನಿಗೆ ಸಂಬಂಧವಿಲ್ಲ. ಅವನಿಗೆ ಅಶ್ವಮೇಧ ಮುಗಿಬೇಕು. ಯಾರಿಗೆ? ಹೌದಾ? ನನಗೂ ಯಾವುದು ಬಾಧಕವಿಲ್ಲ. ಅಲ್ಲಲ್ಲ, ಅವರಿಗೆ ಅಶ್ವಮೇಧ ಮುಗಿಯಕ್ಕೆ ಯಾರು ಸತ್ರು ಸಂಬಂಧ ಇಲ್ಲ ಅಂತಂದ್ರೆ ಅದೆಂತದ? ಉಳಿದವ್ರು ನಡ್ಸ್ಕೊಂಡು ಹೋಗ್ತಾರಲ್ಲಯ್ಯ, ಅದಾಗುದಿಲ್ಲ. ಅಶ್ವಮೇಧದ ಕುದುರೆಯನ್ನ ಕಟ್ಟಿದವರಿಗೆ. ಶತ್ರುಘ್ನ ಯಾರು? ಶತ್ರುಘ್ನ ರಾಮನ ತಮ್ಮ. ಹೌದಾ? ಶತ್ರುಘ್ನನನ್ನು ಬೀಳಿಸಿದವ ನೀನು. ಹೌದು, ನೀ ಬೀಳಿಸಿದ ಈ ಪ್ರಕ್ರಿಯೆಯಿಂದ ದುಃಖ ಆಗಿದ್ದು ರಾಮನಿಗೆ. ಈ ದುಃಖವನ್ನು ಲಕ್ಷಿಸದೆ ದುಃಖವನ್ನ ಲಕ್ಷಿಸಬೇಕಾದವ ರಾಮ, ಮುಂದಿನ ನಡೆಯನ್ನು ರಾಮ ನೋಡುವವ. ಅಲ್ಲಲ್ಲ, ನಿನಗೆ ಹೊಣೆ ಇಲ್ವಾ? ನನ್ನ ಹೊಣೆಯನ್ನು ನಿರ್ಣಯಿಸಲಿಕ್ಕೆ ನೀನು ಯಾರು ಎಂಬುದು ಉತ್ತರವೇ ಅಲ್ಲ. ಈಗ ನೀನು ಮಾಡಿದ ಕಾರ್ಯದಲ್ಲಿ ನಿನ್ನ ಹೊಣೆ ಉಂಟಾ ಇಲ್ವಾ? ಉಂಟು. ಆ ಹೊಣೆಯಿಂದ ರಾಮನಿಗೆ ಆದ ದುಃಖಕ್ಕೆ ನಿವಾರಣೆ ಉಂಟಾ? ಉಂಟು. ಎಂತದುಂಟು? ಅಲ್ಲಯ್ಯ, ಅಲ್ಲ, ರಾಮನ ದುಃಖಕ್ಕೆ ನಿವಾರಣೆ ಎಂತದುಂಟು? ಇದು ಎಂತ ಕಾಣ್ತದೆ ಗೊತ್ತುಂಟು ನನಗೆ? ಈಗ ಹೇಳ್ತೇನೆ, ರಾಮಾಶ್ವಮೇಧಕ್ಕೆ ಹೊರಡುವಾಗ ಹೇಳ್ತೇನೆ, ತಾನು ಮಾಡಿದ್ದು ನಡೀತದೆ, ತನ್ನನ್ನು ಪ್ರಶ್ನೆ ಮಾಡುವವರಿಲ್ಲ, ತಾನೇ ದೊಡ್ಡವ, ಈ ಧೋರಣೆ ಇದ್ದವ ಇಂಥದ್ದೆಲ್ಲ ಬೇಡದ್ದು ಮಾಡುದು, ಪರಿಹಾರ ಇಲ್ಲದ ದುರಂತಕ್ಕೆ ಕಾರಣನಾಗುವುದು. ಖ್ಯಾತವಾಗಿ ಹತ್ರ ಈ ಮೂರ್ತಿಯೊಳ್ಳಿ ಏನೆಂದು ಈ ತರಗೆ ಇದ್ದವ ನೀನು. ಅದಲ್ಲ. ಆಗ ನಾ ಹೇಳಿದ್ದು ಸರಿ, ಅದಲ್ಲ. ನಿನಗೆ ಅಹಂಕಾರ ಮದಾಂಧತೆ ಬಂದಿದೆ. ಅಹಂಕಾರ ನನಗಲ್ಲ. ತನ್ನ ಸಾವಿನಿಂದ ಅಶ್ವಮೇಧಕ್ಕೆ ತೊಡಕಾಗ್ತದೆ, ನನ್ನಣ್ಣನಾದ ರಾಮನಿಗೆ ನೋವಾಗ್ತದೆ ಎಂಬ ಭಾವವಿದ್ದರೆ, ಅದಲ್ಲದೆ ರಾಮನು ಒಪ್ಪಿದಂತಹ ಶಿವ ಎದುರಿಗೆ ಬಂದಿದ್ದಾನೆ ಎಂಬ ಭಾವವಿದ್ದರೆ ಅವ ಬಂದು ಪಡಮಡಬೇಕಿತ್ತು, ಮೊದಲೇ ನಿರ್ಣಯಿಸಬೇಕಿತ್ತು. ಅದು ಯಾವುದೂ ಮಾಡದೆ ಹೋದ ಶತ್ರುಘ್ನ ನನ್ನಿಂದ ಪೆಟ್ಟು ತಿನ್ನಲಿಕ್ಕೆ ಮುಂದಾದವ. ಅವ ಕಾರಣದಿಂದ ರಾಮನ ನೋವಿಗೆ ನಾನಲ್ಲ. ಈಗಲೂ ನಾನು ಪಡಮಡುವುದೇ, ಶತ್ರುಘ್ನನು ಪಡಮಡುವವನೇ. ಮತ್ತೆ ಕೃತಿಯಲ್ಲಿ ಕಾಣ್ತಾ ಇಲ್ಲ. ಅಲ್ಲಲ್ಲ, ಶತ್ರುಘ್ನನಿಗ ನೀ ಬಂದದ್ದು ಯಾವಾಗ? ಯಾವಾಗ? ವೀರಮಣಿ ಸತ್ತ ನಂತರದಲ್ಲಿ. ಅಂದ್ರೆ ಯುದ್ಧ ನಿಂತಿರುವಾಗಲ ಅಲ್ಲ ಮುಂದುವರಿತಾ ಇರುವಾಗ? ನಿಂತಿರುವಾಗ. ಮುಂದುವರಿಸಿದ್ಯಾರು ಯುದ್ಧವನ್ನು? ಅವ. ನಿನಗೆ ತಲೆ ಕೆಟ್ಟಿದ್ದೇನೆ. ಎಂತದಕ್ಕೆ ತಲೆ ಕೆಟ್ಟಿದ್ದು? ಎಂತದಕ್ಕೆ ತಲೆ ಕೆಟ್ಟಿದ್ದು? ಅಲ್ಲ, ನೀ ಬಂದದ್ದು ಯಾಕೆ? ಬಂದದ್ದು ಅವನಲ್ಲಿ ಅವ ಏನು ಮಾಡ್ತಾನೆ ಅಂತ ನೋಡ್ಲಿಕ್ಕೆ ನೀನು ಇಲ್ಲಿಗೆ ಜೀವಭಾವದ ವ್ಯವಹಾರ ನೀನು ನೋಡ್ಲಿಕ್ಕೆ ಇಲ್ಲಿಗೆ ಬರಬೇಕು ಅಂತಲೇ ಇಲ್ಲ ಇದ್ದವ ನಾನು. ಈ ಪುರದ ರಕ್ಷಕ. ರಣಾಂಗಣದಲ್ಲಿದ್ಯಾ? ಪುರದ ರಕ್ಷಕನಾಗಿ ರಣಾಂಗಣದಲ್ಲಿದ್ಯಾ? ರಣಾಂಗಣದಲ್ಲಿ ಕೊನೆಗೆ ಬಂದರೂ ಕೂಡ ಮೊದಲೇ ಇಲ್ವ ಈ ಪುರದಲ್ಲಿ? ಇಲ್ಲಿ ಇರ್ಲಯ್ಯ, ನೀನು ಪುರದಲ್ಲಿರು, ಪುರದಿಂದ ಹೊರಗಿರು, ಅದಲ್ಲ. ಪುರ ಅಂದ್ರೆ ವ್ಯಾಪಕವಾದ ಅರ್ಥ ಬೇರೆಯೂ ಉಂಟು. ಇಲ್ಲಿಗೆ ಬಂದು ಶತ್ರುಘ್ನನ ಎದುರು ಶೂಲಾದಿಗಳನ್ನು ಹಿಡಿದು ಬಲವತಿಕೆಯ ತೋರು ಅಂತ ಪಂತಹ ನೋಡಿದ್ಯಾ? ಹೌದು, ಮೊದಲೇ ನೀ ನೋಡುವಂತಲೂ ಹೇಳಿದ್ದೇನೆ. ನಿಂತ ಯುದ್ಧವನ್ನು ತೊಡಗುವುದು ಅಂದ್ರೆ ಇನ್ನೊಬ್ಬನನ್ನು ಕೆರಳಿಸಿ ಮಾಡಿದ್ದ ನೀನಲ್ವಾ? ಅವ ಕೆರಳಲೇಬೇಕಾ? ಭಕ್ತಿಯ ಭಾವದಿಂದ ಅರಳಲಿಕ್ಕೆ ಆಗ್ತಿರ್ಲಿಲ್ವ ಅವನಿಗೆ? ಅಲ್ಲಯ್ಯ, ಬಂದದ್ದು ವೀರಮಣಿಯ ಸಾವಿಗೆ ಸೇಡು ತೀರಿಸಲಿಕ್ಕೆ ಅಂತ ನೀನು ಸಾರಿ ಹೇಳ್ತಾ ಇದ್ದಿ. ಅವ ಭಕ್ತಿಯಿಂದ ಪಣ ಮಾಡಬೇಕಂದ್ರೆ ನಾಳೆ ನಿನ್ನ ಕಡೆಯವರು ಹೇಳಿಕೊಂಡು ಬರ್ತಾರೆ, ರಾಮನ ತಮ್ಮ ಶಿವನನ್ನು ನೋಡಿ ಹೆದರಿ ಕಾಲಿಗೆ ಬಿದ್ದ ಅಂತ. ಹೌದಯ್ಯ, ಉಳಿದಲ್ಲೆಲ್ಲ ಬಂದದ್ದು ರಣಾಂಗಣಕ್ಕಲ್ವ? ರಣಾಂಗಣಕ್ಕೆ ಬಂದರೂ ಕೂಡ ಸತ್ತವನಿಗೂ ನಿನಗೂ ಏನಯ್ಯ ಸಂಬಂಧ? ವನದೊಳಗಿರುವವ ಅಲ್ವ ನೀನು? ವನದೊಳಗಿರುವವನು ಜೀವಭಾವದಲ್ಲಿರುವಂತಹ ಒಂದು
ಜೀವ ದೈವ ನಿರ್ಣಯವನ್ನು ಮಾಡ್ತದೆ ಅಂತ ಆದ್ರೆ ದೈವ ಮುನಿಯಬೇಕಾದ್ದೇ ಕರ್ತವ್ಯ ಎಂಬ ಭಾವದಿಂದ ಅವನನ್ನು ಕೊಂದಿದ್ದೇನೆ. ಅದಲ್ಲದೆ ಅವನ ಸಾವಿನಿಂದ ರಾಮನಿಗೆ ನೋವಾಗ್ತದೆ ಅಂತ ಹೇಳುವ ನೀ ಯಾರು? ವನದೊಳಗೆ ಅರಚುವವ, ಅರದಾಡುವವ. ಅವನಿಗೂ ನಿನಗೂ ಏನಯ್ಯ ಸಂಬಂಧ? ಅವನಿಗೆ ನೋವಾದ್ರೆ ಅವನ ಮುಂದೆ ನೋಡ್ಕೊಳ್ತಾನೆ. ಅವನ ಭೃತ್ಯ ನಾನು. ಸ್ವಾಮಿಯ ಮನಸ್ಸಿಗೆ ಘಾಸಿಯಾಗದಂತೆ ನಡ್ಕೊಳ್ಬೇಕಾದ್ದು ನನಗೆ ಧರ್ಮ. ಹಾಗೆ ನಿನಗೆ ಹೇಗೆ ನೋವಾಯ್ತೋ ಅಥವಾ ಅವನಿಗೆ ನೋವಾಗ್ತದೆ ಎಂಬ ಭಾವದಿಂದ ನಿನಗೆ ಹೇಗೆ ನೋವಾಯ್ತು, ಅದೇ ರೀತಿಯಲ್ಲಿ ನನ್ನ ಕಿಂಕರ ಬಿದ್ದಾಗ ನನಗೆ ನೋವಾಯ್ತು. ಹಾಗಾಗಿ ಇಲ್ಲಿ ರಣಕ್ಕೆ ಬಂದದ್ದು. ವನದಲ್ಲಿ ಮೆರೆಯುವ ತಿರುಗುವ ವನಚರಣಿ ಓಡಗ ನಾನು. ಹೌದು, ನನಗೂ ನಿನಗೂ ಒಂದೇ ಸ್ಥಿತಿ ಅಲ್ವಾ? ಅಯ್ಯ, ಈಗ ರಾಮನಿಗೆ ಅಲ್ಲ, ನಿನಗೆ ಈ ದುಃಖ, ಈಗ ಶೋಕ ಅಲ್ಲ, ಸಿಟ್ಟು ಇತ್ಯಾದಿಗಳಿಂದ ನೀನು ಅತೀತನೋ ಅಲ್ಲ ಅದರಲ್ಲಿ ಇರುವವನು? ಅದರಲ್ಲಿ ಇರುವವನು ಹೌದು, ಅತೀತನು ಹೌದು. ಈಗ ಅದರಿಂದ ಹೊರಗೆ ನಿಂತು ನೋಡ್ಬೋದಲ್ಲಪ್ಪ. ಯಾಕೆ ಒಳಗಿದ್ದು ನಿನಗೆ ಯಾಕೆ ಸಂಕಟ ನೋಡ್ಲಿಕ್ಕೆ? ಅಲ್ಲ, ನಿನಗೆ ದುಃಖ ಆಗ್ತದೆ ಅಂತ ಹೇಳುವುದು ನೀನೇ. ಈಗ ದುಃಖದಿಂದ ಹೊರಗೆ ನಿಲ್ಲುವ ಶಕ್ತಿ ಉಂಟು ಅಂತ ಹೇಳುವುದು ಅದಕ್ಕೆ ದೈವ ಅಂತ ಕರೆಯುವುದು. ಈಗ ಅಳಿದವ ನನ್ನ ಭಕ್ತನೂ ಹೌದು, ನನ್ನ ಮಾವನು ಹೌದು, ಎರಡೂ ಒಂದಾಗಿ ಬಂದದ್ದೀಗ. ಅಲ್ಲಲ್ಲ, ಈಗ ನಿಜವಾಗಿ ದುಃಖ ಯಾಕೆ? ಮಾವ ಸತ್ತದ್ದಕ್ಕ ಭಕ್ತ ಸತ್ತದ್ದಕ್ಕ? ಎರಡಕ್ಕೂ. ಅದೆಂತದ್ದು ಎರಡಕ್ಕೂ ಒಟ್ಟಿಗೆ ದುಃಖ? ಹೌದು, ಭಕ್ತ ಸತ್ತದ್ದಕ್ಕೆ ದೇವರಾದ್ರೆ, ಭಕ್ತನಾದ ಮಾವ ಸತ್ತಿದ್ದ ಕೇಳು. ಅದೇ ಮಾವ ಭಕ್ತನಾದ್ರೆ ಇದೇ ಪರಿಸ್ಥಿತಿ. ಹೌದು, ನೀನು ಮಾವನ ಭಕ್ತನಾಗಿ ಬಂದಿಯಲ್ಲ, ಮಾವ ಭಕ್ತನದ್ದಲ್ಲ, ನೀನು ನಿನ್ನ ಮಾವನ ಭಕ್ತನಾಗಿ ಬಂದದ್ದು. ಅದು ತೊಡಕದ್ದು ಶತ್ರುಘ್ನಿಗೂ ಬಂದದ್ದು ಯಾಕೆ? ನಾನು ವೀರಮಣಿಯ ಕಡೆಯಿಂದ ಬಂದ ಹೊಡೆದ ಅಲ್ಲ, ಯಾರಾದ್ರೂ ಹೊಡೆದಾರು ನಿನಗೆ ಈಗ ಮಾತಾಡಿದ್ರೆ? ಅಯ್ಯ, ನಾನು ಅದನ್ನೇ ಮೊದಲಿಂದಲೂ ಹೇಳ್ತಾ ಇರೋದು. ಅವನಿಗೆ ನೋಡಬೇಕಾದ ನೇತ್ರದಂದದೆ ನೋಟ, ಅವನ ನೇತ್ರ, ಅವನ ಭಾವ ಜೀವಕ್ಕನುಸಾರವಾಗಿ ಇದ್ದದರಿಂದ, ಅದನ್ನು ಮೀರಿದ್ದರಿಂದ ರಾಮ ಇದೇ ಸ್ಥಾನದಲ್ಲಿದ್ರೆ ಹೀಗೆ ಮಾಡ್ತಿದ್ದ. ರಾಮಾನುಜನಾಗಿ ಮಾಡಬೇಕಾದ ಕರ್ತವ್ಯವನ್ನು ಮಾಡದೆ ಹೋದದ್ದರಿಂದ ಶತ್ರುಘ್ನ ಹೀಗೆ ನೋಡ್ತಾನೆ ಅಂತ ನಿನಗೆ ಮೊದಲೇ ಗೊತ್ತುಂಟ ಇಲ್ವಾ? ಹೀಗೆ ನೋಡಬೇಕು ಎಂಬ ಭಾವವು ಇತ್ತು. ಅಲ್ಲ, ಅದಿರ್ಲಿ, ಅವನ ನೇತ್ರದಂದದೆ ನೋಟ, ಅವನ ಮಾನುಷವಾದ ಕಣ್ಣಿಗೆ ಎಷ್ಟು ಕಾಣುತ್ತದೆ, ಏನು ಕಾಣುತ್ತದೆ ಹಾಗೆ ನೋಡಿದಲ್ವ ಅವ. ಹಾಗೆ ನೋಡುವ ಮಿತಿ ಶತ್ರುಘ್ನನದ್ದು ಅಂತ ನಿನ್ಗೆ ಗೊತ್ತಿಲ್ವಾ? ಮತ್ತೆ ಅವನಿಗೆ ಏನಾದ್ರೂ ಹೆಚ್ಚುವರಿ ಶಕ್ತಿ ಕೊಟ್ಟಿಯ ನೀನು? ಅದಕ್ಕೆ ಬಾಯಿ ಬಿಟ್ಟು ಹೇಳಿದ್ದು, ನೀ ಯಾವ್ದು ರೀತಿಯಲ್ಲಿ ನೋಡ್ತೀಯಂತ. ಎಲ್ಲಿ ಬಾಯಿ ಎಚ್ಚರಿಸುವುದೇ ಹಾಗೆ. ನಾನು ನೀ ಹೆದರಿಸಲಿಕ್ಕೆ ಹೋದ್ದು, ಕ್ಷತ್ರಿಯರ ಹುಡುಗರನ್ನು ಹೆದರಿಸಲಿಕ್ಕೆ ಹೋದ್ರೆ ದೈವವೇ ಎದುರು ಬಂದು ನಿಂತಾಗ್ಲೂ ಒಂದು ನಮಸ್ಕಾರ ಮಾಡದೆ ಹೋದವನಿಗೆ ಹೆದರಿಸದೆ ಮತ್ತೆಂತ ಮಾಡುದು? ದೈವ ಎದುರು ಬಂದು ನಿಂತರೆ ನಮಸ್ಕಾರ ಈಗಲೂ ಮಾಡ್ತಿದ್ದ ಅಂತ ನಾನು ಹೇಳಿದೆ. ನೀನು ನಿನ್ನ ಮಾವನ ಕಡೆಯಿಂದ ಅವನಿಗೆ ಗೋಚರಿಸಬೇಕು ಅಂತಲೇ ಹೀಗೆ ಏರಿ ಬಂದದ್ದು ನಾನು. ನೀನು ತ್ರಿಶೂಲ ಹಿಡಿದು ಹೆದರಿಸಲಿಕ್ಕೆ ಹೋದಿಯೇ ಇಲ್ವ ಹೇಳು? ಎಲೆಲೆ ಶತ್ರುಹ ನಾನ್ಯಾರೆಂಬುದ ಗಳಿಲನೆ ಪರಿಕಿಸಲ. ಮಾರ್ಕಾಂಡೇಯನ ಕಾಲಕ್ಕೂ ನಾನು ತ್ರಿಶೂಲವನ್ನು ಹಿಡಿದಿದ್ದೇನೆ. ಆಯ್ತಪ್ಪ, ಆದ್ರೆ ಯಾಕೆ? ಅನುಗ್ರಹಕ್ಕಾಗೆ ಅಲ್ವಾ? ಇಲ್ಲೂ ಅನುಗ್ರಹ. ಅಲ್ಲಿ ಅಂತ ಅನುಗ್ರಹ ಕರ್ತವ್ಯವನ್ನು ಮಾಡ್ತಿದ್ದ ಯಮನನ್ನು ಶಿಕ್ಷಿಸಲಿಕ್ಕೆ ಹೋದಲ್ವ ನೀನು? ಹೌದು. ಈ ಮಾಡ್ಬೋದಾ? ನೋಡು ನೋಡು, ನೀನು ಹಳೆ ಕಥೆ ಎಲ್ಲ ತೆಗೆದ್ರೆ ನಮ್ಮ ಹತ್ರ ಉಂಟು. ಮಾರ್ಕಂಡೆಯನ್ನು ಉಳಿಸಲಿಕ್ಕೆ ಬೇಕಾಗಿ ಯಮನನ್ನು ಹೆದರಿಸುವುದಾ? ಹೌದು. ಅವನ ಕೆಲಸ ಮಾಡಬಾರದಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ಕರ್ತವ್ಯನಿಷ್ಠನಾದ ಅಧಿಕಾರಿಗೆ ಶಿಕ್ಷೆಯ? ಅದನ್ನೇ ಆಳ್ವಿಕೆ ಹೇಳಿದ್ದು. ದೈವಾನುಗ್ರಹವಿದ್ದಾಗ ನೀನು ಅದನ್ನು ಮಾಡಬಾರ್ದು ಅಂತ. ದೈವಾನುಗ್ರಹವನ್ನು ಯಾರಿಗೆ ದೈವಾನುಗ್ರಹ ಇದ್ದ? ಮಾರ್ಕಂಡೇಯನಿಗೆ. ನೀನು ಅದನ್ನೇ ಪರೋಕ್ಷ ಯಮನಿಗೆ ಮೊದಲೇ ಸೂಚಿಸುವ. ನಾವು ಬರುವಲ್ಲಿವರೆಗೆ ಕಾದು ಕೂತದೆ ಯಾಕೆ? ಅದೆಲ್ಲ ಲೀಲೆ. ನಿನಗೆ ಮೊದಲೇ ಗೊತ್ತಿಲ್ಲ? ಅದೆಲ್ಲ ಲೀಲೆ ಅಂತಲೇ ಶಿವಲೀಲೆ ಎಂಬ ಪ್ರಕರಣವೇ ಆದದ್ದು. ಇದು ಲೀಲೆಯ? ಆಗಬಾರದು ಅಲ್ಲ, ಆದೀತು. ಅವ ಆಗುವ ಹಾಗೆ ನಡ್ಕೋಬೇಕಿತ್ತು ಅಂತ. ಇದು ಲೀಲೆಯ? ನಿನ್ನ ದೃಷ್ಟಿಯಲ್ಲಿ ಇದು ಲೀಲೆಯ ಅಲ್ವಾ? ಅದನ್ನೇ ಹೇಳಿದ್ದು. ನೀ ಅದನ್ನು ಹೇಳಲಿಲ್ಲ. ತ್ರಿಶೂಲವನ್ನು ಹಿಡಿದ ಕಾಲಕ್ಕೆ ಯಮ ಏನು ಮಾಡಿದ? ಯುದ್ಧಕ್ಕೆ ನಿಂತ. ನನ್ನಲ್ಲಿಯೇ ಬಂದಿದ್ದಾನೆ ಮತ್ತೆ ಯುದ್ಧಕ್ಕೆ ನಿಂತನ? ಇಲ್ಲ, ಮಾರ್ಕಂಡೇಯನಿಗೆ ಅನುಗ್ರಹ ಮಾಡಿದ. ಹೌದಾ? ಅದೇ ರೀತಿಯಲ್ಲಿ ಅಷ್ಟು ಸುಲಭದಲ್ಲಿ ಅದು ನನ್ನ ಉದ್ಯೋಗ ಬಿಡುತ್ತೇನೆ ಅಂತ ಹೇಳಿದ ನಾವು. ನನಗೆ ಹೀಗೆ ನೀವು ಆಗಾಗ ಪ್ರಭಾವ ಬೀರಿಕೊಂಡು ಬಂದು ನನ್ನ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಹೌದು, ನಾನು ಉದ್ಯೋಗ ಬಿಡ್ತೇನೆ ಅಂತ ಹೇಳಿದ್ದ. ನಮಗೂ ಉದ್ಯೋಗ ಅದುವೇ. ಯಾವುದು? ಬಿಡಿಸುವುದು, ಭಕ್ತರ ಭಾವಕ್ಕೆ ವರವನ್ನು ಕೊಡುವುದು. ಅದನ್ನು ಯಮ ಬರ್ಲಿಕ್ಕೆ ಮೊದಲೇ ಮಾಡಬಹುದಿತ್ತು. ಇದನ್ನು ಶತ್ರುಘ್ನ ಬೀಳ್ಲಿಕ್ಕೆ ಮೊದಲೇ ಮಾಡಬಹುದಿತ್ತು. ಇದನ್ನೇ ನಿನಗೆ ಯಾವುದು ಯಾವಾಗ ಮಾಡಬೇಕೆಂಬುದು ಗೊತ್ತಿಲ್ಲ. ಇದನ್ನೇ ಮಾಡಿದ್ದು ಅವನು ಕೂಡ. ದೈವ ನಿರ್ಣಯವನ್ನು ಪ್ರಶ್ನಿಸುದು. ಯಾರು? ನಿಮಗೆ ಕಲಿತದ್ದು ಹೆಚ್ಚಾದ್ರೆ ಹೀಗಾಗುದು. ಯಾರಿಗೆ? ಎಲ್ಲ ಗೊತ್ತು. ಯಾರಿಗೆ ಹೇಳುದು ನೀನು? ಹೀಗೆ ಮಾಡಿದ ನಿಮಗೆ ಅಂತ ಯಾರಿಗೆ ಹೇಳು? ಕಲ್ತದ್ದು ಹೆಚ್ಚಾದ್ದು ಅಂತ ಯಾರಿಗೆ ಹೇಳು? ನಿಮಗೆ ಅದಾಗುದಿಲ್ಲ. ಈಗ ನನಗೆ ನನ್ನಲ್ಲಿ ಕಲ್ತದ್ದು ಹೆಚ್ಚಾದ್ರಿಂದ ಏನು ತೊಂದರೆ ಆಗಿದೆ? ನೀನು ಇಷ್ಟೆಲ್ಲ ಮಾತಾಡಿದಲ್ವಾ? ಹೌದು, ನಮ್ಮ ಕಡೆಯವರೊಂದು ಅಷ್ಟೂ ಮಾತಾಡಬಾರ್ದು. ಸಂಬಂಧವೇ ಇಲ್ಲ. ನಿನಗೆ ಸಂಬಂಧ ಇಲ್ಲದವ, ನೀನು ಕೈಲಾಸದವ. ನೀನು ಇಲ್ಲಿಯ ಮನುಷ್ಯರನ್ನು ಹಿಡ್ಕೊಂಡು ಅತ್ತೆ ಮಾವ ಅಳಿಯ ಮಗ ಅಂತ ಮಾತಾಡ್ತಿ. ನಮಗೆ ಸಂಬಂಧ ಇಲ್ವಾ? ನಮ್ಮ ರಾಮನಿಗೆ ದುಃಖ ಉಂಟು ಮಾಡುವ ಯಾವನೇ ಆಗಲಿ ನೋಡುವುದೇ ನೋಡುವ. ಪುರಹರನು ಮನದೊಳಗೆ ಯೋಚಿಸಿ, ಪುರಹರನು ಮನದೊಳಗೆ
ದುರವೆಸಗಿನ ಉಭಯರೆಂದಿಗೂ ಬರದು ಜಯ. ದುರವೆಸಗಿನ ಉಭಯರೆಂದಿಗೂ ಬರದು ಜಯ. ಇರುವರೆಗೆ ಸಾವಿರ ವರ್ಷ ಹೆಣಗಿದಡಿ ಸರಿಯಲ್ಲ 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 ಇದು ಸರಿಯಲ್ಲವೇ? ಸರಿಯಲ್ಲವೆನ್ನುತ್ತ ಕ್ಷಮೆಯನ್ನು ಧರಿಸಿ ಸರಿದಲ್ಲವೆನ್ನುತ್ತ ಕ್ಷಮೆಯನ್ನು ಧರಿಸಿ ಪವನ ಜನನ್ನು ವಿನಯದಿ ಕರೆದು ಹೇಳಿದನಾಗ ಸರಿದಲ್ಲವೆನ್ನುತ್ತ ಕ್ಷಮೆಯನ್ನು ಧರಿಸಿ ಪವನ ಜನನ್ನು ವಿನಯದಿ ಕರೆದು ಬೇಳಿದನಾಗ ಮಾಧುರ್ಯ ವಚನದಲ್ಲಿ ಮನದೊಳಗೆ ಯೋಚಿಸಿ ಇಬ್ಬರೂ ಕೂಡ ಖಾಡಿಯಾಗಿ ಯುದ್ಧವನ್ನು ಮಾಡುತ್ತಿದ್ದೇವೆ. ಮನಸ್ಸಿನಲ್ಲಿ ಯೋಚನೆ ಬರುವುದು ಇದು ಮುಗಿಲಿಕ್ಕಿಲ್ಲ ಎಂದು. ಅಲ್ಲದೆ ಹೋದರೆ ಕನ್ನಡಿಯ ಮುಂದೆ ಎಷ್ಟೇ ಅಭಿನಯ ಮಾಡಿದರೂ ಪ್ರತಿಕ್ರಿಯೆ ಏನು? ನಾವು ಮಾಡಿದ್ದೆ ಅಲ್ವಾ, ಅಷ್ಟೇ ಆಗುವುದು. ಅದಲ್ಲದೆ ಹೋದರೆ ಒಂದು ಕಾಲಕ್ಕೆ ದೇವೇಂದ್ರನ ವಜ್ರಾಯುಧಕ್ಕೆ ಪೆಟ್ಟು ತಿಂದು ಬಿದ್ದ ಕಾಲ ಇವ. ಆಗ ನಾನೇ ವರ ಕೊಟ್ಟಿದ್ದೇನೆ, ಮತ್ತಃ ಮಧಾಯುಧಾನಾಂಚ ಅವಧ್ಯೋಯಂ ಭವಿಷ್ಯಸಿ, ನನ್ನಿಂದಲೂ ನನ್ನ ಆಯುಧಗಳಿಂದಲೂ ನಿನಗೆ ಯಾವತ್ತೂ ಪೆಟ್ಟಾಗದು ಎಂದು. ಇನ್ನು ಎಷ್ಟೇ ಹೊಡೆದ್ರು ಇವನಿಗೆ ಪೆಟ್ಟು ಬೀಳಲಿಕ್ಕಿಲ್ಲ. ಅವ ಕೊಟ್ಟಿದ್ದು ನನಗೆ ತಟ್ಟುತ್ತದ, ನನ್ನದ್ದೇ ಅಂಶ. ಹಾಗಾಗಿ ಯಾವುದೂ ಮುಗಿಲಿಕ್ಕಿಲ್ಲ. ಕನ್ನಡಿಯ ಗಂಟಾದೀತಷ್ಟೇ ಬಿಟ್ಟರೆ ಬೇರೇನೂ ಆಗಲಿಕ್ಕಿಲ್ಲ. 1000 ವರ್ಷಗಳು ಕಳೆದರೂ ಕೂಡ ಹೀಗೆ ಹಳಚುತ್ತಾ ಹೋದರೆ ರಾಮನ ಸಂಕಲ್ಪವೂ ಕೆಡ್ತದೆ, ನನ್ನ ಯೋಜನೆ ಎಲ್ಲವೂ ಕೆಡ್ತದೆ. ಹಾಗಾಗಿ ಹೀಗೆ ಮಾಧುರ್ಯದಿಂದ ಮಾತಾಡಿಸ್ಬೇಕು. ಈಗ ವೀರ ವೀರಬಾ ಶ್ರೀರಾಮ ಕಿಂಕರ ವೀರಬಾ ಶ್ರೀರಾಮ ಕಿಂಕರ ವೀರಬಾ ಶ್ರೀರಾಮ ಕಿಂಕರ ಮಾರುತಾತ್ಮಜ ತಾಳು ಸೈರಣೆ ಶ್ರೀರಾಮ ಕಿಂಕರ ಮಾರುತಾತ್ಮಜ ತಾಳು ಸೈರಣೆ. ವೀರಮಣಿ ಶತ್ರುಘ್ನವಾಹಿನಿ ವೀರಮಣಿ ಶತ್ರುಘ್ನವಾಹಿನಿ ಧಾರಿಣಿ ವೀರಬಾ ಶ್ರೀರಾಮ ಕಿಂಕರ ಮಾರುತಾತ್ಮಜ ತಾಳು ಸೈರಣೆ ವೀರಮಣಿ ಶತ್ರುಘ್ನವಾಹಿನಿ ಧಾರಿಣಿ ಆರಿಗೋ ಸುಖ ನಮ್ಮ ಕದನ
ಅಗ್ರೇಸರ. ಏನು ಅಲ್ಲ- ಅಲ್ಲಲ್ಲ ಏನು ಅಲ್ಲ ಸ್ವಲ್ಪ ಸೈರಣೆ ತಾಳು. ಸೈರಣಲ್ಲ, ಈ ಸಲ ಎಡದ ಮುಷ್ಟಿಯಲ್ಲಿ ಹೊಡೆಯುವುದೋ ಬಲದ ಮುಷ್ಟಿಯಲ್ಲಿ ಅಂತ ಇದ್ದೇನೆ. ಅಲ್ಲ, ಎರಡು ಮುಷ್ಟಿಯಲ್ಲಿ ಹೊಡೆದಿ ನೀನು. ಹೌದು. ಆಗಲು ಹ್ಮ್ ಎಷ್ಟು ತಾಗಿದೆ, ಹಾ. ಎಷ್ಟು ನೋವಾಗಿದೆ ಎಂಬುದು ಪ್ರಶ್ನೆ. ಅದು ನೀನು ಅದು ತಿಂದವನಿಗಲ್ವ ಗೊತ್ತಾಗೋದು. ತಿನ್ನ ಒಪ್ಪಿಕೊಳ್ಳಿಕ್ಕಿಲ್ಲ. ಹಾ. ಎಷ್ಟು ಕೆಲವು ಮರ್ಯಾದಸ್ಥರು ಬದುಕು ಉಳಿಯುವುದೇ ಹಾಗೆ. ನನಗೆ ಈ ಸಲ ಏನೂ ಆಗಲಿಲ್ಲ ಅಂತ. ಆ, ನಿನಗೂ ಅದೇ ತಿಂದದ್ದು ಸಾಕಾಗಲಿಲ್ಲಲ್ಲ ನಿನಗೆ? ಆಗಿದೆ ನನಗೆ. ಎಂತದ್ದು? ಆಗಿದೆಯಾ? ಬಾರ ಈಗ ಬಾರ. ಬದಲಾವಣೆ ಕಾಣುದು. ಬಾರ. ಸೈರಣೆ ತಾಳು 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 ಸೈರಣೆ ತಾಳು. ತಾಳಿದವ ಬಾಳಿಯಾನು. ಅಲ್ಲ, ನಮಗೆ ಅದೆಲ್ಲ ಉಪದೇಶ ಬೇಡ. ಆ, ಈಗ ನಿನಗೆ ಆ. ಪೆಟ್ಟು ತಿಂದದ್ದು ಸಾಕು ಅಂತಾದ್ರೆ ಅದನ್ನು ಹೇಳು. ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ರಾಮಕಿಂಕರ. ಓ ಆ, ಏನು? ಈಗ ಸ್ವಲ್ಪ ತಾಳ್ಮೆ ಬಂತು. ಅಲ್ಲ, ಅದು ನನ್ನ ಹೆಸರನ್ನು ಕರೆದಾಗ ಓ ಅಂತ ಹೇಳ್ಬೇಕು. ಅದು ನನಗೆ ಧರ್ಮ. ಆ, ರಾಮಕಿಂಕರ ಅಂತ ಕೇಳಿದಾಗ ಮತ್ತು ಅದು ಹೆಚ್ಚಿಗೆ ಬಂತು. ಅದು ನನ್ನ ಹೆಸರು. ಚಂದ ಯುದ್ಧ ಮಾಡಿದ್ದೆ. ಮೊದಲು ಮಾತಾಡೋದಕ್ಕಿಂತಲೂ ಹೆಚ್ಚಿಗೆ ಅಲ್ಲ, ಇದ್ಯಾವಾಗಿಂದ ಪ್ರಾರಂಭದ್ದು? ಎಂತದು? ಅಲ್ಲಲ್ಲಿ ಬಂದು ಪ್ರಶಸ್ತಿ ಕೊಡ್ಲಿಕ್ಕೆ ಹೊರಟದ್ದು. ಅಭಿನಂದನೆ. ಯಾರು ಏನೇನು ಮಾಡ್ತಾರೆ ಅಂತ ಮೊದಲೇ ನೋಡಿಕೊಂಡು ಬಂದು. ಅಲ್ಲ, ಗುಣಕ್ಕೆ ಮತ್ಸರ ಉಂಟೇನು? ಅಲ್ಲ, ಗುಣದ ಮತ್ಸರದ ಪ್ರಶ್ನೆ ಅಲ್ಲ ಇದು. ಹಾಗೆ ಈ ಗುಣವನ್ನ ಎಲ್ಲಿಯಾದ್ರೂ ಹೇಳಲಿಕ್ಕೇನು? ಒಳ್ಳೇದಾಗಿದೆ ಅಂತ ಹೇಳಲಿಕ್ಕೇನು? ಆಯ್ತಪ್ಪ, ಹೇಳು. ಹಾ, ಒಳ್ಳೇದಾಗಿದೆ. ಒಳ್ಳೇದಾಗಲಿ. ಒಳ್ಳೇದಾಗಬೇಕು ಅಂತಲೇ ಮಾಡಿ. ಬಹಳವೇ ಆನಂದವಾಗಿದೆ. ಆಗಲಿ, ಸಂತೋಷ. ಈಗ ಇಬ್ಬರು ನಿಂತುಕೊಂಡು ನಿನ್ನೆದುರಿಗೆ ನಾನಿದ್ದೆ ಅಂತ ಒಬ್ಬ ಹೇಳುದು, ಇನ್ನೊಬ್ಬ ಅಲ್ಲ ನನ್ನೆದುರಿಗೆ ನೀನಿದ್ದೆ ಅಂತ ಇನ್ನೊಬ್ಬ ಹೇಳುದು. ಅದು ವಾದ ಮುಗಿಲಿಕ್ಕೆ ಉಂಟೇನು? ಏ ಮೂರ್ಖ ದೇವರೇ, ಹಾ. ನಾವು ಯುದ್ಧರಂಗದಲ್ಲಿದ್ದೇವೆ, ಕತೆ ಹೇಳುವ ಜಾಗದಲ್ಲಿ ಇರುವುದಲ್ಲ. ಬಾ. ಅದಕ್ಕೆ ಹೇಳಿದ್ದು ಎಂತದು? ಕತೆ ಕೇಳುವ ತಾಳ್ಮೆ ತೆಗೆದುಕೋ ಅಂತ. ಅಂದ್ರೆ ಯುದ್ಧ ಬೇಡವಾ? ಆಹಾ, ಯುದ್ಧ ನಿಲ್ಲಿಸುದಾ? ಹಾ. ನಿಲ್ಲಿಸು. ಯುದ್ಧ ನಿಲ್ಲಿಸಿ ಒಂದು ಹೆಜ್ಜೆ ಮುಂದೆ ಬಂದರೆ ಹೊಡೆದೇನು. ಈಗ ನಾನು ನಿನ್ನ ಹತ್ರ ಮಾತಾಡುವಾಗ ಮತ್ತೆ ಹೊಡಿತಾ ಅಲ್ಲಿ ಅಲ್ಲಿ ನಿಂತುಕೊಂಡು ಮಾತಾಡು, ಹತ್ತಿರ ಬರಬೇಡ. ಈಗ? ಮೈ ಮುಟ್ಲಿಕ್ಕೆ ಬರಬೇಡ. ಈಗ ತ್ರಿಶೂಲ ಪಕ್ಕದಲ್ಲಿ ಇಟ್ಟಿದ್ದೇನೆ. ಇಡು, ಅದೇ ಎಲ್ಲಿ ಬೇಕಾದ್ರೂ ಇಡು. ಹಾ, ಪಕ್ಕದಲ್ಲಿಟ್ಟು ಹಾ. ಒಮ್ಮೆ ಮೈ ತಟ್ಟಿ ಆಹಾ, ಮೈ ಮುಟ್ಲಿಕ್ಕೆ ಬರಬೇಡ. ಕುಟ್ಲಿಕ್ಕಲ್ವ ಬಂದದ್ದು? ಹೊಡೆದೇನು? ಕುಟ್ಲಿಕ್ಕಲ್ಲ. ಹೊಡೆದೇನು? ನಿನಗೆ ಕತೆ ಹೇಳಲಿಕ್ಕೆ ಇರುದಲ್ವಾ? ಹೌದು. ಅಲ್ಲಿ ನಿಂತುಕೊಂಡು ಹೇಳು. ಹಾಗಾದ್ರೆ ಕೇಳು. ಹ್ಮ್ ಇಬ್ಬರು ಹ್ಮ್ ನನ್ನೆದುರಿಗೆ ನೀನು ನಿನ್ನೆದುರಿಗೆ ನಾನು ಎಂಬ ವಾದವನ್ನೇ ಮಾಡ್ತಾ ಇದ್ದಾರೆ. ಹ್ಮ್. ನಿರ್ಣಯ ಕೊಡುದು ಯಾರು? ಆ? ಹಾ, ನನ್ನೆದುರಿಗೆ ನೀನು ಅಂತ ಒಬ್ಬ ಹೇಳುದು, ಅಲ್ಲ ನನ್ನೆದುರಿಗೆ ನೀನು ಅಂತ ಇನ್ನೊಬ್ಬ ಹೇಳುದು. ಸರಿ, ಅದು ಮುಗಿಲಿಕ್ಕುಂಟಾ? ಯಾರಿಗೆ ಗೊತ್ತು? ಅಲ್ವಾ? ಅದು ಅವ್ರ ಹತ್ರ ಕೇಳಬೇಕು ನೀನು. ನಮ್ಮ ಹತ್ರ ಕೇಳು. ಯಾರಾದ್ರೂ ಒಬ್ಬನಿಗಾದ್ರೂ ಗೊತ್ತಾಗಬೇಕು. ಅಲ್ಲಲ್ಲ, ಅಲ್ಲಿಗೆ ನಿಂತಿತ್ತು. ನೀನು ಅವ್ರ ಹತ್ರ ಹೋಗಿ ಕೇಳು. ಈಗ ನನಗೆ ಗೊತ್ತಾಗಿದೆ ಎಂತದು? ಇದು ಮುಗಿಲಿಕ್ಕಿಲ್ಲ. ಓಹೋ, 3 ಕಲ್ಪಗಳ ಕಾಲವು ನಾವಿಬ್ಬರು ಗುದ್ದಾಡಿದ್ರೆ ಹಾ. ಅದು ನಿರ್ಣಯಕ್ಕೆ ಬರ್ಲಿಕ್ಕಿಲ್ಲ. ಬೇಡ ಹ? ಬೇಡ. ನೀನು ನಾನು ನಿರ್ಣಯ ಮಾಡ್ಲಿಕ್ಕೆ ಹೊರಡೋದಲ್ಲ, ನನ್ನ ಕರ್ತವ್ಯ ಅಂತ ನಾನು ಹೋರಾಟ ಮಾಡೋದು. ಹೌದಯ್ಯ, ನಿನ್ನ ಕರ್ತವ್ಯ 1 ವರ್ಷದೊಳಗೆ ರಾಮಾಶ್ವಮೇಧ ಮುಗಿಯುದಲ್ವೇನಾ? ಅಲ್ಲ, ಅದು ಬೇರೆ. ಅದು ಬೇರೆ ಆಯ್ತಾ? ಈಗ ನಾವು ತೊಡಗಿದ ಮೇಲೆ ನಾವು ಅದನ್ನು ಮುಗಿಸುವುದು ನಮ್ಮ ಹೊಣೆ. ಹೌದು. ರಾಮಾಶ್ವಮೇಧಕ್ಕೆ ತಡವಾಗ್ತದೆ, ಇಲ್ಲಿ ಯುದ್ಧ ಕೈ ಬಿಟ್ಟು ಹೋಗ್ಲಿಕ್ಕೆ ಉಪಾಯ ಇಲ್ಲ, ನಮಗೆ ಕುದುರೆ ಬೇಕಲ್ಲ. ಹಾಗಾಗಿ ಹೇಳಿದ್ದು ಎಂತದ್ದು? ಅದನ್ನು ನಿಲ್ಲಿಸುವ. ಯಾವುದನ್ನು? ಈಗ ಯುದ್ಧವನ್ನ ನಿಲ್ಲಿಸಿ 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 ಒಂದೇನಾದ್ರೂ ಒಂದು ಕೊಡಬೇಕು. ಒಲಿದಿರುವೆ ನಾನಿನಗೆ ವರವನು ಗಳಿಲ ನೀಕ್ಷಣ ಕೇಳು. ಒಲಿದಿರುವೆ ನಾನಿನಗೆ ವರವನು ಗಳಿಲ ನೀಕ್ಷಣ ಕೇಳು. ಕೊಡುವೆನು ವರವ ನೀಕ್ಷಣ ಕೇಳು, ಕೊಡುವೆನು. ಕಲಹ ಬೇಡ, ಕಲಹ ಬೇಡ, ಕಲಹ ಬೇಡ. ಕಲಹ ಬೇಡ ವೈರಣೆಗೊಳ್ಳುತ್ತಲೆಂದನು ಹನುಮನು. ಹನುಮಂತ. ಹಾಗೆ ತಗ್ಗಿ ಬಗ್ಗಿ ಬರ್ಲಿ. ಅಲ್ಲ, ಎಷ್ಟು ತಗ್ಗಿದ್ರು ಎಷ್ಟು ಬಗ್ಗಿದ್ರು ಹ. ನೀನು ಬಗ್ಗು ಹಾಗೆ ಕಾಣುದಿಲ್ಲ. ನಾನು ಬಗ್ಗು ಅಗತ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಸೈರಣೆ ತಾಳು, ಸೈರಣೆ ತಾಳು. ಆಯ್ತಪ್ಪ, ಒಲಿದಿದ್ದೆ, ಸಮಾಧಾನ ಹೊಂದಿ. ಒಲಿದಿದ್ದೇನೆ. ನೀನಾ? ಹೌದು. ಯಾವುದಕ್ಕೆ? ನಿನ್ನ ರಾಮ ಭಕ್ತಿಗೆ ನೀನು ಒಲಿದಿದ್ದೇನೆ ಹೇಳುವುದನ್ನು ಒಪ್ಪಿಕೊಳ್ಳುವುದೇ ತಾಪತ್ರೆ. ಈಗ ಇಲ್ಲಿ ಕಾಣುದಿಲ್ಲ ಒಬ್ಬಳಿಗೆ ನೀನು ಒಲಿದು ಮಾಡಿದ ಅನಾಹುತ. ಎಂತಾಗಿದೆ? ಆಗಬಾರದೆಲ್ಲ ಆಯ್ತಲ್ಲ. ಅದು ನಿನಗಲ್ವಾ? ಓ, ನಿನಗೆ ಬೇಕಾದ. ಈಗ ನಿರ್ಣಯ ಉಂಟು. ಉಳಿದವರಿಗೆ ಏನಾದ್ರೂ ತೊಂದರೆ ಇಲ್ಲ. ನಿರ್ಣಯ ಮಾಡುವುದು ನಾನು ಅಥವಾ ನಿಮ್ಮವನು, ಎಂತದನ್ನು? ಅವೆರಡರಲ್ಲಿ ಒಂದನ್ನು ಮಾಡುವ. ಎಂತದನ್ನು? ಏನಾಗ್ಲಿಕ್ಕಿದೆ ಎಂದು ನಿರ್ಣಯ ಮಾಡುವುದು ಯಾರು? ಆ, ಯಾರು? ನಾನು. ನಾನು. ಬಾಯ್ಲಿ ನಾವು. ಬಾ. ನಾವು. ಹೌದಾ? ಇನ್ನು ಗದರಿಸಿದ್ರೆ ನೀನು ಅಂತ ಹೇಳ್ತೀನಿ ನೀನು.
ಅಲ್ಲ, ಈಗ ನಿನ್ನನ್ನು ಮೆಚ್ಚಿದ್ದೇನೆ. ಹಾ. ಮೆಚ್ಚಿದಾಗ ನೀನೊಮ್ಮೆ ಸೈರಣೆ ತಾಳ್ತಿ ಅಂತಂದ್ರೆ ಈಗ ನಿರ್ಣಯ ನೀನೇ ತಾಳ್ಬೇಕು. ಈಗ ನಾನು ಸೈರಣೆಗೊಂಡ್ರೆ ಮೊದಲು ನಿರ್ಣಯ ನೀ ತಾಳ್ಬೇಕು. ಏನು ಅಂತ ಏನ್ ತಾಳ್ಮೆ ತಗೊಳ್ಳೋದು? ಆಯ್ತಪ್ಪ, ಅದು ತೆಗೆದುಕೊಂಡು ಈಗ ಸ್ವಲ್ಪ ಹೊತ್ತು ನಿನಗೆ ಹೊಡೆಯುವುದಿಲ್ಲ. ಮಾತು ಕೊಟ್ಟಿದ್ಯಾ? ಹೌದು, ಅದು ಮೊದಲ ಅಭಯ ನಮಗೆ. ಸ್ವಲ್ಪ ಹೊತ್ತು ಹೊಡೆಯುವುದಿಲ್ಲ, ಅಥವಾ ನೀನು ನನ್ನ ಮೈ ಮುಟ್ಟುವವರೆಗೆ ನಾನು ಹೊಡೆಯುವುದಿಲ್ಲ. ಇದು ಒಳ್ಳೇದು. ಆದೀತು. ಈಗ ಓ, ನಿನ್ನ ರಾಮ ಭಕ್ತಿಗೆ ಮೆಚ್ಚಿ, ನಿನ್ನ ಈ ಕಿಂಕರತ್ವಕ್ಕೆ ಮೆಚ್ಚಿ ಏನಾದ್ರೂ ಒಂದು ಕೊಡಬೇಕು ಅಂತ ಅನಿಸಿದೆ. ಯಾರ ಕಿಂಕರತ್ವಕ್ಕೆ? ರಾಮನ ಕಿಂಕರತ್ವಕ್ಕೆ. ಕೊಡುವುದು ಯಾರು? ನಾನು. ಎಂತದನ್ನು? ಏನಾದ್ರೂ ಕೇಳು. ಏನಾದ್ರೂ ಕೇಳು ಅಂದ್ರೆ ಏನು ಬೇಕಾದ್ರೂ ಕೊಟ್ಟೇನು. ನೀನಾ? ಹೌದು. ಅದಕ್ಕೊಂದು ಎಂತ ಹೆಸರಿಲ್ಲ. ಎಂತದ್ದು? ವರ. ನಿನಗೆ ಮತ್ತೆ ವಧು ಕೊಡ್ಲಿಕ್ಕೆ ರಾಮ ಭಕ್ತನಾದ ನನಗೆ ನೀನು ವರ ಕೊಡು. ವರವ್ಯಾತಕೋ ನನಗೆ ನಿನ್ನ ವರವ್ಯಾತಕೋ ನನಗೆ ರಾಮನ ಕರುಣಾರಸದೊಳಗೆ, ರಾಮನ ಕರುಣಾರಸದೊಳಗೆ ಇರುತ್ತಿಹೆ ನಿನ್ನಯ ಹಂಗನ ಯಾತಕೋ, ಇರುತ್ತಿಹೆ ನಿನ್ನಯ ಹಂಗನ ಗೀತಕ ತೆರಳಲು ಬಂದಿಗೆ ಪಥವನ್ನು ಬಿಡಿಯುತ್ತೋ. ನನಗೆ ನೀನು ಇಷ್ಟೇ ಆನಂದ ಆಯ್ತೇನೋ? ವರ ಕೊಡುವುದಾ? ಆಗಲಿ. ನನಗೆ ನಿನ್ನ ಆನಂದ ನೋಡಿದ್ರೆ ಏನಾದ್ರೂ ಒಳ್ಳೇದು ಕೇಳ್ತೇನೆ. ದಟ್ಟ ದರಿದ್ರ ಕುಬೇರನಿಗೆ ಸಾಲ ಕೊಡ್ತೇನೆ ಅಂತ ಹೇಳಿದಾಗ ಎತ್ತದ ಏನಿನ್ನದು? ನನಗೆ ವರವ? ಯಾಕಾಗಿ ವರ? ನಾನು ವರ ತಕೊಂಡು ಮಾಡ್ಲಿಕ್ಕೆ ಏನುಂಟು? ಏನುಂಟು? ಏನು ಬೇಕಾದ್ರೂ ಮಾಡು. ಅಲ್ಲ, ಅದ ಏನು ಬೇಕಾದ್ರೂ ಮಾಡು ಅಂತೇಳಿ ಒಬ್ಬನಿಗೆ ಎಂತದನ್ನಾದ್ರೂ ಕೊಡುವುದಲ್ಲ. ಅಲ್ಲ, ಅವ ಕೇಳಿ ನನಗೆ ಅದರ ಅವಶ್ಯಕತೆ ಇಲ್ಲ. ವರವ್ಯಾತಕೋ ನನಗೆ. ನಾನು ನಿನ್ನ ಹಾಗೆ ಹೆಂಡತಿ, ಮಕ್ಕಳು, ಮನೆ ಇತ್ಯಾದಿ ಇರುವವಲ್ಲ. ನನಗೇನುಂಟಪ್ಪ ಬದುಕಿನಲ್ಲಿ? ಏನನ್ನಾದ್ರೂ ತಕೊಂಡು ವಿನಿಯೋಗ ಮಾಡ್ಲಿಕ್ಕೆ ಉದ್ದೇಶ ಬೇಡವಾ? ನನಗೆ ಯಾವ ಉದ್ದೇಶವೂ ಇಲ್ಲ. ಬೇಕಾದ್ರೆ ಪ್ರಪಂಚದಲ್ಲಿ ನೋಡು, ಸಂಸಾರ ಇದ್ದವರಿಗೆ ಮಾತ್ರ ಏನಾದ್ರೂ ಬೇಕು ಬೇಕು ಅಂತ ಕಾಣುವುದು. ಎಲ್ಲವನ್ನು ಬಿಟ್ಟವರಿಗೆ ಎಂಥದ್ದು ಬೇಡ. ಹೌದು. ನನಗೆ ಅದು ಯಾವುದು ಬೇಡ. ನನಗೆ ಒಂದು ವೇಳೆ ಬೇಕು ಅಂತ ಇದ್ರೆ ಶ್ರೀರಾಮನ ಕರುಣಾರಸಾಮೃತ ಮಾತ್ರ. ರಾಮನ ಕರುಣೆಯ ಅನುಗ್ರಹವೆಂಬ ಅಮೃತದ ಕಡಲಿನಲ್ಲಿದ್ದೇನೆ. ನನಗೆ ಇನ್ನೊಂದು ಎಂತಾದ್ರೂ ಬೇಕು ಅಂತಂದ್ರೆ ಇದು ಅರ್ಥಹೀನ ಅಂತ ಆಗೋದಿಲ್ವಾ? ಅಲ್ವಾ? ಹೊಟ್ಟೆ ತುಂಬ ತಾಯಿಯ ಸ್ತನ್ಯವನ್ನು ಉಂಡ ಮಗು ಇನ್ನು ಯಾರೋ ಎಲ್ಲಿಯೋ ಏನನ್ನೋ ತಿನಿಸಿಕೊಡ್ತಾರೆ ಅಂತ ಅದಕ್ಕೆ ಹಂಬಲಿಸಿದಾಗ ಆಗೋದಿಲ್ವಾ? ಆಗ ಈ ತಾಯಿ ಕೊಟ್ಟ ಸ್ತನ್ಯಕ್ಕೆ ಮರ್ಯಾದೆ ಉಂಟ? ಅಥವಾ ಈ ಮಗು ಆ ತಾಯಿಯ ಮಗು ಅಂತ ಆಗ್ತದ? ವರವ್ಯಾತಕ ನನಗೆ ಶ್ರೀರಾಮನ ಕರುಣಾರಸದೊಳಗೆ ನಿರಂತರ ಆನಂದಿಸ್ತಾ ಇದ್ದೇನೆ. ಈಗ ಒಂದು ವೇಳೆ ಪರಮೇಶ್ವರ ಬಂದ, ಅಲ್ಲ ಇನ್ನೊಬ್ಬ ಬಂದ, ದೇವರುಗಳು 1000 ಇದ್ದಾರೆ, ಬಂದು ತಕ್ಕೋ ವರ ಕೈ ಮಾಡಿದರೆ ಏನಾಗ್ತದೆ? ನನಗೆ ರಾಮ ಕೊಡಲಿಲ್ಲ ಅಂತ ಆಗ್ತದೆ. ನನಗೆ ಯಾವ ಅಪೇಕ್ಷೆಯೂ ಇಲ್ಲ. ಒಂದು ವೇಳೆ ನಿನ್ನ ಕೈಯಿಂದ ವರವನ್ನು ಪಡೆಯಬೇಕಾದರೂ ಒಂದು ಅಪೇಕ್ಷೆ ಹುಟ್ಟಿದೆ ಎಂಬ ಧ್ವನಿ ಅಲ್ವ ಅದು? ತೆಕ್ಕೊಳ್ಬೇಕು ಅಂತ ಆದ್ರೆ ಬೇಕು ಅಂತ ಆಯ್ತಲ್ಲ. ಬೇಕು ಅಂತ ಆಯ್ತು ಎನ್ನುವುದೇ ರಾಮ ಭಕ್ತಿಗೆ ಅದು ಲೋಪ. ಶ್ರೀರಾಮಚಂದ್ರವನ ಕರುಣೆಗೆ ನಾನು ಮಾಡಿದ ನಿಂದೆ ಆದೀತು. ಆದ್ದರಿಂದ ನಿನಗೊಂದು ಹೇಳ್ತೇನೆ, ನಿನಗೆ ಕೊಡ್ಲಿಕ್ಕೆ ತುಂಬಾ ಇದ್ದೀತು, ನಿನ್ನಲ್ಲಿ ಹೆಚ್ಚದ್ದು ಇದ್ದೀತು, ಅದನ್ನೆಲ್ಲ ಕೊಡ್ಲಿಕ್ಕೆ ಯಾರಾದ್ರೂ ಕೇಳುವವರಿದ್ರೆ ಅವರಲ್ಲಿ ಕೊಡ್ತಾ ಹೋಗು. ನೀನು ಬಂದದ್ದು ಯಾವ ದಾರಿ ಅಂತ ನಾ ಕೇಳುವುದಿಲ್ಲ. ಆ ದಾರಿಯಲ್ಲಿ ಒಮ್ಮೆ ಹಿಂದೆ ಹೋಗ್ತೀಯ. ನಮಗೆ ಈ ವ್ಯವಹಾರ ಮುಗಿಸಿದ್ರೆ ಸಾಕಾಗಿದೆ. ಮರುತಜ ಕತಿ ಬಿಡಯ್ಯ. ಆಯ್ತು, ಅದನ್ನು ಮತ್ತೆ ಮತ್ತೆ ಹೇಳಿದ್ರೆ ಬರ್ತದೆ. ಅಲ್ಲ, ಕೋಪ ಬಿಡು ಕೋಪ ಬಿಡು 10 ಸಲ ಹೇಳಿದ್ರೆ ಮತ್ತೆ 11ನೇ ಸಲಕ್ಕೆ ಕೋಪವೇ. ಅಲ್ಲ, ಈಗ ಮೆಚ್ಚಿದ್ದೇನೆ ಅಂದ್ರೂ ಮತ್ತೆ ಕೋಪವೇ ತಾಳ್ತೀನಿ. ಅಲ್ಲ, ನನಗೆ ಅಗತ್ಯ ಇಲ್ವಾ? ಅಗತ್ಯ ಇಲ್ಲ. ನನಗೆ ಅಗತ್ಯ ಇರುವುದನ್ನು ಕೊಡದಿದ್ರೆ ಆದ್ರೂ ಕ್ಷಮಿಸಬಹುದು. ಅಗತ್ಯ ಇಲ್ಲದನ್ನು ಒತ್ತಾಯ ಮಾಡ್ಲಿಕ್ಕೆ ಹೊರಟ್ರೆ ಉಂಟಲ್ಲ. ಆಯ್ತು, ನಿನಗೆ ಅಗತ್ಯ ಇಲ್ಲ, ನಾನು ಹೇಳಿ ಆಗಿದೆ. ನನಗೆ ಅಗತ್ಯ ಉಂಟಲ್ಲ. ನಿನ್ನ ಅಗತ್ಯಕ್ಕೆ ನಮ್ಮ ದುರುಪಯೋಗ ಮಾಡುವ. ಕರುಣೆ ತಾಳಬೇಕು. ಕರುಣೆ ತಾಳಿ ನಿನ್ನ ಮೇಲೆ, ನನ್ನ ಮೇಲೆ ಕರುಣೆ ತಾಳಿ ಈ ದೇವತ್ವದ ಭಾವಕ್ಕೊಂದು ಬೆಲೆ ಕೊಟ್ಟು ಆಡಿ ಆಗಿದೆ ಮಾತು ಕೊಡ್ತೇನೆ ಎಂದು
ಈಗ ಕೊಡದೆ ಹೋದ್ರೆ ನನ್ನ ಈ ದೈವ ಸಿದ್ಧಿಗೊಂದು ಬೆಲೆ ಬರ್ತದ. ಅದೊಂದು ಕಾರಣ ಆದ್ರೆ ಇನ್ನೊಂದು ನಾನು ಮೆಚ್ಚಿದ್ದು ಯಾವುದಕ್ಕೆ ನಿನ್ನ ರಾಮ ಭಕ್ತಿಗೆ. ರಾಮ ಭಕ್ತಿಗೆ ಮೆಚ್ಚಿದ್ರು ನೀನೇನು ಬೇಡ ಅಂತ ಹೇಳಿದ್ರೆ ರಾಮ ಭಕ್ತಿಗೆ ಅನುಗುಣವಾಗಿ ಇಲ್ಲಾಗಬೇಕಾದ ಕಾರ್ಯಕ್ಕೆ ಅದಕ್ಕೆ ಅನುಗುಣವಾಗಿ ಏನಾದ್ರು ಕೇಳಂತೆ. ಇದು ಎಂತ ಆಗ್ತದೆ ಗೊತ್ತುಂಟಾ, ಅವನ ಬ್ರಹ್ಮಚರ್ಯ ನಿಷ್ಠೆಗೆ ನಾವು ಮೆಚ್ಚಿದ್ದೇವೆ, ಆದ ಕಾರಣ ಅವನಿಗೆ ಮಗಳನ್ನು ಕೊಡ್ತೇನೆ ಅಂತ ಹೇಳಿದಾಗ ಆಗ್ತದೆ. ನೀನು ರಾಮ ಭಕ್ತಿಗೆ ಮೆಚ್ಚಿ ಈಶ್ವರ ಕೊಡುವುದೆಂತದ, ರಾಮಲ್ಲ ಕೊಡ್ಲಿಕ್ಕೆ ಅಲ್ಲ. ಇನ್ನೊಂದು ಅದೊಂದು ಸ್ವಲ್ಪ ತಲೆ ಬಿಸಿ ಆಗ್ತದೆ ನಮಗೆ, ನಮ್ಮ ದೈವತ್ವವನ್ನು ಉಳಿಸಬೇಕು. ಹೌದಲ್ಲ ಅಲ್ವಾ? ಈಗ ನಾನು ವರ ತೆಕ್ಕೊಳ್ಳೋದಿದ್ರೆ ನೀನು ಕೊಡ್ತೇನೆ ಅಂತ ಹೇಳಿದ್ದು ನಷ್ಟ ಆಗ್ತದೆ. ವಧು ಕೊಡ್ತೇನೆ ಅಂತಲ್ಲ ನಾ ಹೇಳಿದ್ದು, ಬ್ರಹ್ಮಚಾರಿ ವರ. ನೀನು ಅದನ್ನು ಹೇಳಬಾರದು. ನೀನು ಸಿಕ್ಕಿದ್ರೆ ನೀನೇ ಇಟ್ಟುಕೊಳ್ಳುವ ಜನ, ನೀ ಬೇರೆಯವರಿಗೆ ಕೊಡುವವನ. ನೀನು ಸಿಕ್ಕಿದ್ದನ್ನೆಲ್ಲ ಇಟ್ಕೊಳ್ಳಿಲ್ಲ, ಈಗ ಇಲ್ಲಿ ಸಿಕ್ಕಿದ್ದನ್ನೆಲ್ಲ ಇಟ್ಟುಕೊಂಡದ್ದು. ಇಲ್ಲದಿದ್ರೆ ಅವಳೇ ನಿನ್ನನ್ನು ಇಟ್ಟುಕೊಂಡದ್ದು ಅಂತ ಆಗ್ತದೆ. ನಮ್ಮದಡ್ಡಿಲ್ಲ, ನೀವು ಹೇಗಾದರೂ. ಅಯ್ಯ, ಈಗ ನೀನು ನಿನ್ನ ರಾಮ ಭಕ್ತಿಯಿಂದಲೇ ಅಲ್ವಾ ಅವನನ್ನು ಗೆದ್ದಿದ್ದು. ನನ್ನಲ್ಲಿ ವಧುವಿನ ವಿಷಯ ಅಲ್ಲ, ನೀನೀಗ ರಾಮನ ಭಕ್ತಿಯಿಂದಲೇ ಅಲ್ವಾ ಅವನನ್ನು ಗೆದ್ದಿದ್ದು. ಹೌದು ಅಲ್ವಾ? ಅವಳು ನನ್ನನ್ನು ಗೆದ್ದಿದ್ದು ನನ್ನ ಮೇಲಿನ ಭಕ್ತಿಯಿಂದ ಅಲ್ಲ. ಆದ ಕಾರಣ ಭಕ್ತಿಗಯ್ಯ ಒಲಿದದ್ದು, ಇಟ್ಟುಕೊಂಡಿದ್ದು ಅಲ್ಲ, ಕಟ್ಟಿಕೊಂಡಿದ್ದು. ಕಾರಣ ನಿನ್ನ ವಧುಗಳನ್ನು ನೀನೇ ಇಟ್ಟುಕೋ, ಬೇರೆಯವರಿಗೆ ಕೊಡ್ಲಿಕ್ಕೆ ಬರಬೇಡ. ಮೊದಲೊಮ್ಮೆ ಒಬ್ಬನಿಗೆ ಕೊಡ್ಲಿಕ್ಕೆ ಹೊರಟು ಏನೇನಾಗಿದೆ ಅಂತ ಕಥೆ ಕೇಳಿದ್ದೇನೆ. ನಿನ್ನದು ಇಡೀ ನಮ್ಗೆ ಗೊತ್ತುಂಟು. ಅದು ಅಲ್ಲಿಯೂ ಆಗಿದೆ. ಮಂಗನನ್ನು ಮಾಡಿದ್ದುಂಟು, ಕರಡಿಯನ್ನು ಮಾಡಿದ್ದೆ. ನಾವು ಅಲ್ಲಿ ಆಗಲಿಲ್ಲ ಅಂತ ಹೇಳಲಿಲ್ಲ ಅಲ್ವಾ? ಈಗ ನೀನು ಅದೆಲ್ಲ ಲೀಲಾ ಅಂತ ಅಲ್ವೇನೋ ಹೇಳುದು. ನೀನು ವಧು ಕೊಡ್ಲಿಕ್ಕೆ ಹೊರಟು ಏನೆಲ್ಲ ಆದ್ದು ಅಂತ ಹೇಳಿದ್ ನಾನು. ಅದಕ್ಕೆ ಆದ ಪ್ರಕರಣ ಬೇಡ, ಆಗುದು ಬೇಡ. ವರವನ್ನೇ ಕೊಡ್ತೇನೆ, ತೆಗೆದುಕೋ. ಅದನ್ನ ಹೇಳು. ಮತ್ತೆ ವಧು ಕೊಡ್ತೇನೆ ಅಂತ ಹೇಳ್ತಿದ್ದೆ, ಅದೆಲ್ಲ ವಧುವನ್ನ ಕೊಡ್ತೇನೆ ಅಂತ ಹೇಳಲಿಲ್ಲ ಅಂತ ಹೇಳಿದ್ದು. ಅಲ್ಲ, ಹೇಳಲಿಲ್ಲ, ಒಳ್ಳೇದೇ. ಆ ಯೋಚನೆಯೇ ಬರಬಾರದು. ಬರ್ಲಿಲ್ಲ ಅಂತಲೇ ಅಲ್ವ ಹೇಳಿದ್ದು. ಅಲ್ಲ, ಯೋಚನೆ ಬರ್ಲಿಲ್ಲ ಅಂದ್ರೆ ಯೋಚಿಸಿ ಹೇಳಿದ್ದಲ್ವಾ? ಅಲ್ಲ, ಎಂತದಲ್ಲ, ವರವನ್ನೇ ಕೊಡ್ತೇನೆ, ತೆಗೆದುಕೋ. ಆಯ್ತು. ಈಗ ನಿನಗೆ ತಗೊಳ್ಬೇಕಲ್ಲ. ಹೌದು, ತಕೊಳ್ಳೋದಿದ್ರೆ ನಿನಗೆ ಕಷ್ಟ ಆಗ್ತದೆ. ಈ ಕೆಲವು ಸಲ ನೋವಾಗ್ತಾ ಇರೋ ಹಲ್ಲು ತೆಗೆಯದೆ ಉಪಾಯ ಇಲ್ಲ ಅಂತ ಆದ ಹಾಗೆ ಅಲ್ವಾ? ವರ ಇಟ್ಟುಕೊಟ್ಟೆ ತಗೊಳ್ಳೋದು, ಇದನ್ನು ಹೆರಿಗೆ ಮಾಡ್ಬೇಕಲ್ಲ. ಹೇಳಿ ಆಗಿದೆ, ಮಾತನ್ನು ಎಂಜಲ್ ಮಾಡುವಾಗಿಲ್ಲ. ಅಲ್ಲ, ಅದು ಗೊತ್ತಾಯ್ತು. ತೆಕ್ಕೊಂಡ್ರೆ ನಮಗೂ ಮರ್ಯಾದೆ ಹೋಗ್ತದಲ್ಲ. ಇಲ್ಲ ಇಲ್ಲ ಇಲ್ಲ, ರಾಮನಿಗೆ ಅಪಚಾರ ಮಾಡಿದಾಗ ಆಗ್ತದೆ. ಮತ್ತೆ ಇನ್ನೊಂದು, ಇದು ಮುಗಿಯುವ ಹಾಗೆ ನೋಡು. ಯಾವುದು ಇದು? ಯಾಕೆ ಮುಗಿಬೇಕು? ಮುಗಿಸುವ ಅಲ್ಲ ಮುಗಿಸುವ. ಹೌದು, ಯಾಕೆ ಮುಗಿಬೇಕು? ಅಲ್ಲ, ಇದು ಮುಗಿಯದಿದ್ರೆ ನಿನಗೇನು ನಷ್ಟ ಅಂತ. ನನಗೂ ನಷ್ಟ ಉಂಟು. ಎಂಥದ್ದು ಆಗ್ತದೆ ಅದು? ಅಲ್ಲ, ಅದಾಗಲಿ ನೋಡುವ. ನಿನಗೆ ನಷ್ಟ ಆಗೋದನ್ನು ನೋಡುವ. ನಿಂಗೆ ಲಾಭ ಆಗದೆ ಹೋದ್ರೂ ಪರವಾಗಿಲ್ಲ, ನನಗೆ ನಷ್ಟ. ನನಗೆ ಲಾಭ ಎಂತದಯ್ಯ, ನಷ್ಟ ಎಂತದ್ದು? ಹೌದಯ್ಯ. ಆದರೆ ನಮ್ಮ ವಿರೋಧ ಇಷ್ಟು ಮಾಡಿ ಶತ್ರುಘ್ನ ನನಗೆ ಅವತ್ತು ಹೊಡೆದಿಯಲ್ಲೋ, ಬೇಡ, ಸಿಟ್ಟು ಬರ್ತದೆ ನನಗೆ ಮಾತಾಡಿದರೆ. ಈಗ ನಿನ್ನ ವರವ ತೆಕ್ಕೊಳ್ಳೋದು ಉಪಾಯ ಇಲ್ವಾ? ಯಾವುದಾದ್ರೂ ಎಂತ ಮಾಡುವ? ನಾವು ತೆಕ್ಕೊಂಡ ಹಾಗಾಗಬೇಕು. ತೆಕ್ಕೊಳ್ಳಬಾರದು, ತೆಕ್ಕೊಂಡ ಹಾಗಾಗಬೇಕು. ಅಂದ್ರೆ ಅದು ಇಲ್ಲಿಯೇ ಹೋಗಬೇಕು ಬಿದ್ದು. ಒಂದು ಉಪಾಯ ಮಾಡುವ. ಪರಮೇಶ್ವರ, ಹನುಮ, ನನಗೆ ಈ ಸತ್ತು ಬಿದ್ದಿದ್ದಾರಲ್ಲ, ಹೌದು, ಇವರನ್ನೆಲ್ಲ ಬದುಕಿಸುವ ಉದ್ದೇಶ ಉಂಟು. ನೀನು ಬದುಕಿಸೋದು ಬೇಡ. ಅಲ್ಲ, ಈಗಲೇ ಇದು ಬೇಡವಾ? ನಾ ಹೇಳೋದು ಈಗ ನೀನು ವರವೇ ಇದೇ ಆಗ್ತದ ಅಂತ ಕೊನೆಗೆ ನಾನು ಹೇಳೋದು ನಮಗೆ ಕೇಳುವುದೇ ನಿನಗೆ ವರ ಅಂತ ಆಗ್ತದೆ. ಅವರನ್ನು ಬದುಕಿಸ್ತೇನೆ. ಹೇಗೆ? ದ್ರೋಣಾಚಲದೆಡೆಗೈದುವೆನು ಹೋಗಿ. ಮೊದಲೊಮ್ಮೆ ಹೋಗಿದ್ದಿ? ಹೌದು. ಅಲ್ಲಿಂದ ಬೇಕಾದ್ದನ್ನು ತೆಕ್ಕೊಂಡು ಬಂದು ಇವರನ್ನು ಬದುಕಿಸಿಕೊಳ್ತೇನೆ. ನಾನು ಹೋಗಿ ಬರುವಲ್ಲಿವರೆಗೆ ಈ ಹೆಣಗಳನ್ನು ಸ್ವಲ್ಪವೂ ಆಚೀಚೆ ಆಗದ ಹಾಗೆ ಕಾಯುವ ಕೆಲಸ ಇದನ್ನು ಮಾಡಿದರೆ ಅದನ್ನೇ ವರವೆಂದು ನಾನು ಭಾವಿಸ್ತೇನೆ. ಬೇಕಾದ್ದನ್ನು ಬೇಕಾದಷ್ಟು ತೆಗೆದುಕೊಂಡು ಬಾ. ಅಲ್ಲ, ಅದು ಮಾರ್ಗದರ್ಶನ. ಅಲ್ಲಿಯ ತನಕ ನಾನು ಇರ್ತೇನೆ ಎಂದು. ಇಲ್ಲಿ ಒಂದಿನಿತು ವ್ಯತ್ಯಾಸ ಆಗದಾಗ ನೋಡಿಕೊಳ್ಳಬೇಕು. ಮೈಯ ಬಿಸಿ ಆರ್ಲಿಕ್ಕೆ ಕೊಡುದಿಲ್ಲ. ಒಂದು ಹೆಣದ ಒಂದು ಬೆರಳು ಆಚೆ ಆದ್ರೂ ನಿನ್ನ ಬೆರಳು ಮುರಿದಾಕಿ. ಅಲ್ಲಯ್ಯ, ಸ್ಮಶಾನವಾಸಿಗೆ ಸ್ಮಶಾನಕಾಯಿ ಅಂತ ಕೊಟ್ಟದ್ದು. ಇದು ಸ್ಮಶಾನ ಅಲ್ಲ, ಅದಕ್ಕೆ ಹೇಳಿದ್ದು. ಸ್ಮಶಾನ ಅಲ್ಲ ಇದು. ಹೆಣವಿರುವುದನ್ನ ಅದನ್ನ ಕಾಯ್ತಾ ಇರುವಂತಲ್ವಾ? ಹೌದು, ಆಯ್ತು. ಅದು ಸ್ಮಶಾನ ಆಗುದಾಗೆ. ನೀನು ಸ್ಮಶಾನ ಆಗುದಾಗೆ ಹೆಣ ಇದ್ದಿದ್ರಿಂದ. ಹೆಣ ಇದ್ದದ್ದೆಲ್ಲ ಸ್ಮಶಾನ ಅಲ್ಲ ಅಂತ. ಹೆಣ ಸುಡುವ ಜಾಗಕ್ಕೆ ಸ್ಮಶಾನ ಅಂತ ಹೇಳುದು. ಹೌದಯ್ಯ, ಇದು ಹೇಗೆ? ಸುಡದೇ ಇದ್ದ ಹಾಗೆ ನೋಡಿಕೊಳ್ತೇನೆ ಅಂತ. ಯಾರು ಸುಡ್ಲಿಕ್ಕೆ ಬರ್ತಾರೆ? ಬರದೇ ಇದ್ದಾಗ ನೋಡ್ತೇನೆ. ಯಾರು ಬರುವುದಿಲ್ಲ. ಅದನ್ನು ನನಗೆ ಬೇಕಾದನ್ನು ಮಾಡೋದನ್ನ ಅಂತ ಹೇಳಿಲ್ವ ನೀನು? ಹೌದು, ಇದ್ದ ಸ್ಥಿತಿಯಿಂದ ಒಂದಿನಿತು ವ್ಯತಿರಿಕ್ತ ಆಗ್ಲಿಕ್ಕಿಲ್ಲ. ಜೀವ ಹೋಗಿದೆ, ಆಗ್ಲಿಕ್ಕಿಲ್ಲ ಎಂಬ ಶ್ರದ್ಧೆ ಅಲ್ಲ ನನಗೆ ಬೇಕಾದ್ದು. ಆಗ್ಲಿಕ್ಕೆ ನೀನು ಬಿಡಕೂಡದು. ಆದರೆ ನೀನು ಜನ. ಈಗ 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 ನಾನು ಅದನ್ನೇ ಮಾತು ಕೊಡ್ತಾ ಇರೋದು. ಆಗ್ಲಿಕ್ಕಿಲ್ಲ, ನಾನಿದ್ದೇನೆ ಎಂದು. ಆಗ್ಲಿಕ್ಕಿಲ್ಲ ಅಂದ್ರೆ ಇನ್ನೊಬ್ಬನಿಗೆ ಹೊಣೆ ಹೊರಿಸ್ತೀನಿ. ನಾನೇ ಇದ್ದೇನೆ, ನೀನು ನೋಡಿಕೊಳ್ಳತಕ್ಕದ್ದು ಇದು. ಆಯ್ತು ಆಯ್ತಾ? ಆಯ್ತು. ಕಡೆಗೆ ಚಾರು ಸಂಜೀವಿನಿಯ ತಂದೆಯ ಮಾರುತಿಯ
ಕಾಣುತ್ತ ಪುರಹರನು ಒಮ್ಮೆ ನೋಡು ಧೀರನಿ ನಹೆ ತಾಳು ಎನಗೊಂದುಂಟು ಸಂಶಯವು ಪರಮಾರ್ಥದಿ ಕೇಳ್ವೆ ಪಾರಮಾರ್ಥದಿ ಕೇಳ್ವೆ ಮನದುಳು ತಾನದಿರು ಗತಿಗಳನ್ನು ಮಡಿದಿಯ ಭೂರಿಸೇನೆಯ ಎಲ್ಲವನು ಜೀವಿಪೆಯ ಪೇಳೆನಗೆ ಆ ಆ, ಬಂದನಲ್ಲ. ಅಬ್ಬಾ ಎಷ್ಟು ಬೇಗ ಮಾರ ನಿನ್ನದು. ಯಾಕೆ ತಡ ಆಗ್ತದೆ ಆಗಬೇಕು ಅಂತಿತ್ತ ಮತ್ತೆ ಆಗಬಾರದು ಅಂತಿತ್ತು, ಹಾಗೆ ನಡ್ಕೊಂಡಿಲ್ಲ. ಆಗಲಿಲ್ಲಲ್ಲ. ನಮ್ಮ ಕೆಲಸ ಅಲ್ವಾ? ಹೌದೌದು, ನಿನ್ನ ಕೆಲಸ ಆದ್ರೆ 8 ದಿನ ಕಳೆದು ಬರ್ತಿದ್ದೆ. ನಮ್ಮ ಕೆಲಸ ಅಲ್ವಾ? ಆಗಲಿ ಎಂತದಾಗಲಿ ಆಗಲಿ ಎಂತದಾದ್ರು ನಾ ಮಾಡ್ತೇನೆ ನನ್ನ ಕೆಲಸ. ನೀನು ಹೋಗಿನ್ನು ಈಗ ಎಂತದ್ದು? ನೀನು ಹೋಗಯ್ಯ, ಹೊರ ಕೊಟ್ರೆ ಆಯ್ತು, ಈಡೇರಿ ಆಯ್ತು, ಹೋಗು ನೀನು. ನೀನು ಯಾಕೆ ಇಲ್ಲಿ ನಿಂತದ್ದು? ಹೌದು, ಈಗ ನೀನ್ ಏನ್ ಮಾಡ್ತಿ? ನಾ ಬದುಕಿಸ್ತೇನೆ. ಏನ್ ತಂದಿದ್ದಿ? ಸಂಜೀವಿನಿ. ಸಂಜೀವಿನಿ ತರ್ಲಿಕ್ಕಲ್ವ ನೀನು ಅಲ್ಲಿಗೆ ಹೋದದ್ದು? ಹೌದು. ಈಗ ಎಂತ ಮಾಡುವ ಸಂಕಲ್ಪ ಉಂಟು? ಅಲ್ಲ, ಸಂಜೀವನ ತರುವುದು ಯಾಕೆ? ಯಾರಾದರೂ ಬದುಕಿಸ್ಲಿಕ್ಕೆ ಅದನ್ನೇ ಮಾಡೋದು. ಎಲ್ಲರನ್ನು ಅಲ್ವಾ? ಹೌದು, ನಮ್ಮ ಎಲ್ಲರನ್ನು ಬದುಕಿಸ್ಬೇಕಪ್ಪ. ಒಬ್ಬ ಅಯೋಧ್ಯೆಗೆ ಹಿಂದೆ ಹೋಗೋದಿದ್ರು ಹೇಗಾದಿದ್ದು ಗೊತ್ತುಂಟ, ಎಲ್ಲರನ್ನು ಬದುಕಿಸ್ತೇನೆ. ಅದ ಈಗ ಇಲ್ಲಿ ಕಾದಿದ್ದಕ್ಕೆ ಅಂತ ಇಲ್ಲ ಅಲ್ಲ, ಹೊರ ಕೊಟ್ಟಿದ್ದೇನೆ ನಾನು, ಹಾಗಾಗಿ ಕಾದಿದ್ದೇನೆ. ನೀನು ಹೊರ ಕೊಟ್ಟದ್ದಲ್ಲ ಅಲ್ವಾ? ಈಗ ಅದಕ್ಕೆ ಸಂಬಳ ಕೇಳುದಾ? ಅಲ್ಲ, ಮತ್ತೆ ಸಂಬಳ ಕೇಳುದು ಅಂತಲ್ಲ, ಆದ್ರೂ ನಮ್ಮವರನ್ನೆಲ್ಲ ಒಮ್ಮೆ ಬದುಕಿಸಬೇಕು. ನಿಮ್ಮವರನ್ನು ಹಾ. ಒಂದು ಕೆಲಸ ಮಾಡು. ಹಾ. ನಿನ್ನ ರಂಗಿಯೋ ನಂದಿಯೋ ಭೃಂಗಿಯೋ ಶೃಂಗಿಯೋ ಭೃಕುಟಿ ಎಲ್ಲರೂ ವೀರಭದ್ರ ಸ್ವಲ್ಪ ಅಲ್ಲಿಂದ ಆ ದ್ರೋಣಾಚಲದಿಂದ ಒಂದಿಷ್ಟು ಸಂಜೀವನ ತರಲಿಕ್ಕೆ ಹೇಳು, ಅದಾಗ್ಲಿಕ್ಕೆ ಬದುಕಿಸಿಕ. ಇಲ್ಲದಿದ್ರೆ ನಿನಗೆ ಆ ಶುಕ್ರಾಚಾರ್ಯ ಅಂತ ಯಾರೋ ಒಬ್ಬ ಮತ್ತೆ ಸಂಜೀವಿನಿ ಸಾಧನೆ ಮಾಡಿದವ ಅಂತ ಅವನ ಹತ್ರ ಕೇಳಿ ತೆಕ್ಕ. ಇದು ನನ್ನ ಹತ್ರ ಅದೆಲ್ಲ ಬೇಡ, ನಾನು ನಮ್ಮವ್ರನ್ನ ಮಾತ್ರ. ಆಂಜನೇಯ ಓ ಆಹಾ, ಎಂತದ ಅದಾಗದು. ಆಗ ಈಗ ನಿನಗೇನಯ್ಯ ಈಗ ಸಮಸ್ಯೆ? ಸಂಜೀವಿನಿ ಮುಟ್ಟಿಸಿದ್ರೆ ಬದುಕ್ತಾರ ಇಲ್ವ ಅವರು? ಹಾ, ಬದುಕ್ತಾರೆ. ಮತ್ತೆ ಆಗದು ಅಂದ್ರೆ ಬದುಕಲಿ, ಬದುಕ್ತಾರೆ. ಅದಕ್ಕೇನು ಸಮಸ್ಯೆ ನಿನ್ನದು? ನೀನು ಹೋಗಯ್ಯ, ಅದು ನಿನಗೆ ಇಲ್ಲಿ ಏನು ವ್ಯವಹಾರ ಇನ್ನು? ಈಗ ವರ ಒಮ್ಮೆ ಮಾತ್ರ ಕೊಟ್ಟಿದ್ದು, ಈಗ ನೀನು ಹೋಗಯ್ಯ ಅಂದ್ರೆ ಹೋಗ್ಲಿಕ್ಕಿಲ್ಲ ನಾನು. ಬೇಡ, ಕೂತ್ಕೊ. ನನಗೇನು, ಅದಾಗ್ಲಿಕ್ಕಿಲ್ಲ, ನನ್ನವರನ್ನು ನಾ ಬದುಕಿಸುವುದೇ. ಅದಾಗ್ಲಿಕ್ಕಿಲ್ಲ. ಯಾಕಾಗ್ಲಿಕ್ಕಿಲ್ಲ? ಈಗ ನೀನು ಇವರನ್ನು ಬದುಕಿಸಬೇಕು. ಆಗುದಿಲ್ಲ. ಯಾಕೆ ಬದುಕಿಸು. ನನಗೆ ಬದುಕಿಸ್ಲಿಕ್ಕೇನು ಸಮಸ್ಯೆ? ಬದುಕಿಸಿದ್ರೆ ಮತ್ತೆ ಅವ ವೀರಮಣಿ ಮಾತಾಡುವುದು ನನಗೆ ಮೊದಲೇ ಒಂದು ವಿಚಿತ್ರ ಕಾಣ್ತದೆ. ಇನ್ನು ಎದ್ದ ಮೇಲೆ ಇನ್ನು ಏನೇನು ಹೇಳಲಿಕ್ಕೆ ಉಂಟಾವ ಹೊಡ್ಕೊಳ್ಳಿಕ್ಕೆ ಸುಮ್ಮನೆ ಬೇಡ ಅದು. ಹಾಗಾಗ್ತದೆ ಅಂತ ನೀನು ಹೇಗೆ? ಮತ್ತೆ ಬದುಕಿದ್ರೆ ಹೊಡ್ಕೊಳ್ಳೋದೇ ಇರ್ತಾನ. ಆಗುದಿಲ್ಲ. ಯಾಕಾಗುದಿಲ್ಲ? ಆಗುವುದಿಲ್ಲ. ಯಾಕೆ? ಯಾಕೆ? ಹಿಂದೆ ಹಿಂದೆ ಯೋಗಿನಿ ಕೊಟ್ಟ ಬಾಣದಿಂದಲೂ ಅವನು ಸತ್ತಿದ್ದು. ಅದೆಂತದೋ ಹೇಳಿಕೊಂಡಿದ್ದ. ಅದು ಸತ್ತ ನಂತರ ಅವ ಆಗುವುದು ಹೇಗೆ? ಸತ್ತ ನಂತರ ಅವ ಮತ್ತೆ ಹೊಡೆದಾಟಕ್ಕೆ ನಿಲ್ಲಲಾರ, ಮತ್ತೆ ಕಪ್ಪವನ್ನು ಕೊಡ್ತಾನೆ. ಕಾರಣ ರಾಮ ಭಕ್ತನಾಗ್ತಾನೆ. ಅವನ ಹೌದು, ವೀರಮಣಿಯ. ಹೌದು. ಆಹಾ, ಬಹಳ ವಿಶೇಷ. ಹಾ, ವಿಶೇಷವೇ ನಡೆಯುವುದು. ಹೌದು. ಹಾಗಾಗಿ ಶೇಷನಾಗಿದ್ದಾನೆ, ಅವಶೇಷನಾಗಿದ್ದಾನೆ. ವಿಶೇಷ ಆಗಬೇಕು. ಆಗಬೇಕು ಅಂತಾದ್ರೆ ನೀನೇನ್ ತಂದಿದ್ದೀಯೋ ಅವರ ಮೇಲೂ ಪ್ರಯೋಗಿಸಬೇಕು. ಅಷ್ಟಾದ್ರೆ ಅವ ರಾಮ ಕಿಂಕರನೇ ಆಗಿ ಎಲ್ಲ ಸಮಸ್ತವನ್ನು ಕೊಡ್ತಾನೆ. ಆಗೋದಿಲ್ಲ. ನೀನು ಹೇಳಿದರೆ ನಾ ಬದುಕಿಸುವುದಿಲ್ಲ. ಭವಿಷ್ಯದಲ್ಲಿ ಎಂಥದೇ ಆಗಲಿ ಅದು ನನಗೆ ಸಂಬಂಧ ಇಲ್ಲ. ನನಗೆ ಹೇಳಬೇಕಾದವ ಈಶ್ವರ ಅಲ್ಲ. ಆಯ್ತು, ನಿನಗೆ ಹೇಳಬೇಕಾದವನನ್ನೇ ಕರೆಸುವ. ನಾನು ಯಾಕೆ ಕರೆಸ್ತೇನೆ? ಅಯ್ಯ, ನೀನೇ ಆಗಬೇಕು ಕರೆಸ್ಲಿಕ್ಕೆ. ಅಂದ್ರೆ ನಿನ್ನಿಂದ ಆಗೋದಿಲ್ವಾ? ಅಲ್ಲಲ್ಲ, ಈಗ ನೀನು ಅಷ್ಟು ಎಂಥದ್ದು ಎಲ್ಲ ದೊಡ್ಡ ಜನ ಅಲ್ವಾ? ಹೌದು. ನೋಡು, ರಾಮ ಬರ್ಲಿ ಅಂತ ಹೇಳಿ ಬರ್ಲಿ ನೋಡು. ಈಗ ರಾಮ ನಿನಗೆ ದೊಡ್ಡವ ಅಲ್ವಾ? ನನಗೆ ರಾಮ ಯಾವತ್ತೂ ದೊಡ್ಡವ. ನೀನು ಕರೆದ್ರೆ ಬಂದು ನಿಲ್ತಾನ? ಇಲ್ಲ. ಇಲ್ವಾ? ನಾನು ಹೇಳ್ತೇನೆ, ನಿಲ್ತಾನ. ಕರೆದರೆ ಬಂದು ನಿಲ್ಲುವ ರಾಮನನ್ನಲ್ಲ ನಾ ಕರಿ. ಧ್ಯಾನಿಸು ನೀನು. ಒಳಗಿರುವ ರಾಮನನ್ನು ಧ್ಯಾನಿಸಬೇಕು. ಬಹಿರಂಗದಲ್ಲಿ ಗೋಚರಿಸುವಂತೆ ಯಾಚಿಸುವುದು, ಪ್ರಾರ್ಥಿಸುವುದು. ನಾನು ಹೇಗೆ ಮಾಡಬೇಕು ಅಂತ ಹೇಳಲಿಕ್ಕೆ ನೀನು ಜನ ಅಲ್ಲ. ರಾಮ 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 ರಾಮದಯಾನಿದೆ ಪಾಹಿ ಜಯ ರಾಮ ನಿರಂಜನ ದಾಹಿ ಕಾಮಿತ ವರದಾಯಕ ಸೀತಾಪದ ರಾಮ ರಾಮ ವರದಾಗ್ರ ಜಯ ಜಯ ರಾಮ ದಯಾನಿದೆ ಪಾಹಿ ರಾಮ 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 ಮರುದದ ನಯನ ಭಕ್ತಿ ಗೊನೆಯುದ ಭರದೊಳಗೆ ಶ್ರೀರಾಮ ಇತರೆ ಎರಗಿದರು ಶ್ರೀರಾಮ ಜಯ 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 ಹನುಮಂತ. ಶ್ರೀರಾಮಚಂದ್ರಮ ಜಯ 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 ಜಯ. ಪಾದ ಪದ್ಮಗಳಲ್ಲಿ ಇದು ದೇಹವನ್ನು ದಿಂಡಾಡಿದ್ದೇನೆ ಪ್ರಭು. ಶುಭವಾಗಲಿ ಮೇಲೆ ಹೇಳು. ಎದ್ದೆ ಹನುಮಂತ. ಸ್ವಾಮಿನ್
ಯಾಕೆ ಕರೆದೆ ಎನ್ನುವುದೇ ಪ್ರಶ್ನೆ ಆಗುತ್ತದೆ. ಹಾ ಸರಿಯೂ ತೀರದಲ್ಲಿ ಹ್ಮ್ ಯಾವ ಅಶ್ವಮೇಧದ ಯಾಗ ಸಂಕಲ್ಪದಲ್ಲಿ ದೀಕ್ಷಾಬದ್ಧನಾಗಿದ್ದವ, ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡವ, ಒಮ್ಮಿಂದೊಮ್ಮೆಲೆ ನಿನ್ನ ಕರೆ ಕೇಳಿದಾಗ ಓಡೋಡಿ ಬಂದೆ ಪ್ರಭು. ಹಾ, ಕರೆಯಬೇಕಾದ ಅನಿವಾರ್ಯ ಒಂದು ಸೃಷ್ಟಿಯಾಗಿ ಹೋಯಿತು. ನೋಡಿದ್ಯಾ ಹಾ, ಈ ಬೂದಿ ಪಡ್ಕೊಂಡ ದೇವರು ಪರಮೇಶ್ವರ. ಶ್ರೀರಾಮಚಂದ್ರ, ಇದೋ ಶಿರವಾಗಿದ್ದೇನೆ. ನಾನು ಕೂಡ ನಮೋ ನಮಃ. ಕರೆದದ್ದು ಯಾಕೆಂತಲ್ವ ಸನ್ನಿಧಿಯಲ್ಲಿ ಹೌದು ಹೇಳಬೇಕಾದ್ದು. ಹೌದು, ಘೋರವಾದ ಯುದ್ಧವೇ ಈ ಜ್ಯೋತಿರ್ಮೇಧದಲ್ಲಿ ನಡೆಯಿತು ಸ್ವಾಮಿ. ಹಾ, ಕುದುರೆಯನ್ನು ಹಿಂದಕ್ಕೆ ಕೊಡುವುದಕ್ಕೆ ಒಪ್ಪದ ವೀರಮಣಿ ಅವನ ಕಡೆಯವರೆಲ್ಲರ ಸಹಿತ ರಣಾಂಗಣದಲ್ಲಿ ಹತನಾಗಿ ಬಿದ್ದ. ಅಷ್ಟೊತ್ತಿಗೆ ಇವ ಬಂದು ಶತ್ರುಘ್ನಾದಿಗಳನ್ನೆಲ್ಲ ಬೀಳಿಸಿದ. ನನ್ನೊಂದಿಗೆ ಹೋರಾಟ ಮಾಡಿದ. ಆದರೆ ಹೋರಾಟ ನನ್ನೊಟ್ಟಿಗೆ ನಡೀಲಿಲ್ಲ. ನಾನು ನಿನ್ನ ಭಕ್ತ. ಕೊನೆಗೂ ಸೋಲನ್ನು ಒಪ್ಪಿಕೊಂಡು ನಿನಗೆ ವರಗೊಡ್ತೇನೆ ಅಂತ ಹೇಳಿದ. ನಾನು ಸಂಜೀವಿನಿಯನ್ನು ತರುವಲ್ಲಿವರೆಗೆ ಈ ಹೆಣಗಳನ್ನು ಕಾದಿರು, ನಾ ಬದುಕಿಸ್ತೇನೆ ಅಂತ ಹೇಳಿದೆ. ಆದೀತು ಅಂತ ಒಪ್ಪಿದ. ಈಗ ಬಂದ ಮೇಲೆ ಎಲ್ಲರನ್ನೂ ಬದುಕಿಸು ಅಂತ ಹಠ ಹಿಡಿತಾ ಇದ್ದಾನೆ. ಅದಾಗುವುದಿಲ್ಲ ಅಂತ ಹೇಳಿದ್ದೇನೆ ಸ್ವಾಮಿ ನಾನು. ಹನುಮಂತ, ಅವ್ರು ಬದುಕಿದ್ರೆ ಮತ್ತೆ ಹೊಡೆದಾಟ ಅಲ್ವ? ನಾವು ಬದುಕಿದ್ದು ಹಾಗಲ್ಲೂ ಅಲ್ಲ. ಅಂದ್ರೆ ಲೋಕದಲ್ಲಿರುವಂತಹ ಪ್ರತಿಯೊಂದು ಜೀವಿಗಳು ಸಂತೋಷದಿಂದ ಬದುಕಬೇಕು ಎನ್ನುವುದೇ ರಾಮತತ್ವ. ಹೌದು. ಹಾಗಂತ ರಾಮ ವಿರೋಧಿಗಳಾಗಿ ಬದುಕಿದ್ದಾರೆ, ವರ್ತಿಸುತ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ನೀ ಕತಿಗೊಂಡೆ. ಅಲ್ಲ, ಪರಿಣಾಮದಿಂದ ವಿಪರೀತ ಆಗುವುದಿಲ್ಲ ಸ್ವಾಮಿಯವರು ಮತ್ತೊಮ್ಮೆ ಬದುಕಿ ಬಂದರೆ? ಆಗುವುದಿಲ್ಲ. ಯಾಕೆಂದ್ರೆ ಯಾಕೆ? ಇವ ಬಂದು ನಿನ್ನಲ್ಲಿ ಕತಿಗೊಂಡು ಹೋರಾಡಿದ್ದು ಕೇವಲ ಲೀಲೆ ಅಂತಲೇ ನೀ ಭಾವಿಸಿಕೊಳ್ಳಬೇಕು. ಓಹೋ. ಯಾಕೆಂದ್ರೆ ಯಾವುದೋ ಕಾಲದಲ್ಲಿ ವೀರಮಣಿಯ ಸುತೆಯಾದಂತಹ ಇಕ್ಷುಮತಿಗೆ ಕೊಟ್ಟಂತಹ ವರದಿಂದ ಜ್ಯೋತಿರ್ಮೇಧದ ರಕ್ಷಕನಾಗಿ ನಿಲ್ತೇನೆ, ಇಲ್ಲಿ ಯಾವುದೋ ಒಂದು ರೂಪದಲ್ಲಿ ನೆಲೆಯಾಗುತ್ತೇನೆ, ಇವ ಕೊಟ್ಟ ಮಾತು. ರಾಮ ಬಂದ ಕಾಲಕ್ಕೆ ನಾನಿಲ್ಲಿಂದ ತೆರಳುತ್ತೇನೆ. ಅರ್ಥ ಆಯ್ತೋ? ಯಾಕೆ ಅಂತ ಕೇಳಿದ್ರೆ, ನೀನಿದ್ದ ಕಾರಣ ಅವನಿಗೆ ಉತ್ತರ ಕೊಡ್ಲಿಕ್ಕೆ ಉಪಾಯ ಇಲ್ಲ ಸ್ವಾಮಿ. ಹನುಮಂತ ಪ್ರಭು ತನ್ನ ಭಕ್ತರಿಗೆ ಒಂದು ಶ್ರೇಷ್ಠವಾದಂತಹ ನೆಲೆಯನ್ನು ಕಲ್ಪಿಸಿಕೊಡಬೇಕು ಎನ್ನುವ ಹಾಗೆ ಪ್ರತಿಯೊಬ್ಬ ದೇವನೂ ವರ್ತಿಸ್ತಾನೆ. ಹಾಗಿದ್ರೆ ಕೈಲಾಸಾಧಿಪತಿಯಾದಂತಹ ಪರಮೇಶ್ವರ ಸದಾ ವೀರಮಣಿಯನ್ನೇ ಕಾಯ್ತಾ ಕುಳಿತುಕೊಳ್ಳುತ್ತಾನೆ ಅಂತಾದರೆ ದೇವಪುರವೆನ್ನುವುದೇ ಕೈಲಾಸವಾಗುತ್ತದೆ. ವೀರಮಣಿಯಲ್ಲಿ ಅಹಂಕಾರವೂ ಪ್ರವರ್ತಿಸ್ತದೆ. ಪರಮೇಶ್ವರನೇ ನನ್ನ ಬಳಿಯಲ್ಲಿದ್ದಾನೆ, ನಾನು ಅವನಿಗಿಂತ ದೊಡ್ಡವನು, ಅಲ್ಲ ಲೋಕವೇ ನನ್ನದು, ರಾವಣನ ಮನಸ್ಥಿತಿ ಬರ್ತದೆ. ಹಾಗಂತ ಭಕ್ತಿಯಿಂದ ಆರಾಧಿಸುವವನಿಗೆ ಕೊಡಬೇಕಾದ ವರವನ್ನು ಕೊಟ್ಟಿದ್ದಾನೆ. ಹಾಗಿದ್ರೆ ಅವನ ರಕ್ಷಣೆಗೆ ಬೇಕಾದ ಹಾಗೆ ಪ್ರಬಲರಿಗೊಬ್ಬರಿಗೆ ಅವನನ್ನು ಒಪ್ಪಿಸಿಕೊಡಬೇಕಾದ್ದು ಇವನಿಗೂ ಕರ್ತವ್ಯವೇ. ಒಂದು ದಿಸೆಯಲ್ಲಿ ಹೇಳಿದರೆ, ಯಾವ ಕಾಲಕ್ಕೆ ಬ್ರಹ್ಮ ಕಪಾಲವನ್ನ ಮತ್ತೆ ವಿಷ್ಣುವಿನ ಕೈಗೆ ಕೊಡ್ತೇನೆ ಅಂತ ನೆಲಕ್ಕೆ ಚೆಲ್ಲಿದ ಹಾಗಲ್ವೋ, ಹಾಗಂತ ಬ್ರಹ್ಮ ಕಪಾಲದ ಹಾಗೆ ಅತಂತ್ರ ಆಗಬೇಕು ಅಂತಲ್ಲ ವೀರಮಣಿ. ಮತ್ತೊಬ್ಬನ ರಕ್ಷಣೆಯಲ್ಲಿ ಭದ್ರವಾಗಿ ಬದುಕುವವರೆಗೆ ಇವನ ರಕ್ಷಣೆ. ಈಗ ರಾಮನಿಗೆ ಒಪ್ಪಿಸಿಕೊಡ್ತೇನೆ ಎನ್ನುವ ಮನೋಭಾವದಲ್ಲಿ ಅವನನ್ನು ಎಬ್ಬಿಸ್ತಾನೆ ಅಂತ ಆದರೆ, ಅವ ಮತ್ತೆ ಮೇಲೆದ್ದು ಬರ್ತಾನೆ ಅಂತ ಆದರೆ, ಮೊದಲೇ ಯೋಗಿನಿ ಒಂದು ವರವನ್ನು ಕೊಟ್ಟಿದ್ದಾಳೆ, ಅಸ್ತ್ರವನ್ನು ಕೊಟ್ಟಿದ್ದಾಳೆ. ಅವಳು ಹೇಳಿಕೆಯೇ ಅದು. ಯಾವ ಕಾಲಕ್ಕೆ ಶಿವಭಕ್ತನಲ್ಲಿ ಇದನ್ನು ಪ್ರಯೋಗಿಸಿದಾಗ ಅವ ವಿಷ್ಣು ಭಕ್ತನಾಗಿ ಅಲ್ಲ ರಾಮ ಭಕ್ತನಾಗಿ ಮನ ಪರಿವರ್ತನೆ ಆಗುತ್ತದೆ. ಶತ್ರುಘ್ನನಿಗೆ ಕೊಟ್ಟಿದ್ದು ಆ ದಿಸೆಯಲ್ಲಿ. ಹಾಗಿದ್ರೆ ಆ ಪ್ರಯೋಗದಿಂದ ಪರಿಣಾಮವಾಗಿ ಸತ್ತು ಬಿದ್ದಿದ್ದಾನೆ, ಮತ್ತೆದ್ದು ಬರ್ತಾನೆ ಅಂತ ಆದರೆ ರಾಮ ಭಕ್ತನಾಗಿಯೇ ಎದ್ದು ಬರ್ತಾನೆ, ರಾಮ ಶರಣನಾಗಿಯೇ ಬದುಕ್ತಾನೆ. ನಾವು ವಿಭೀಷಣನನ್ನು ಕಂಡಿದ್ದೇವೆ, ಸುಗ್ರೀವನನ್ನು ಕಂಡಿದ್ದೇವೆ. ಸಾಯುವ ಕಾಲಕ್ಕೆ ವಾಲಿಯಾಡಿದಂತಹ ಮಾತನ್ನು ನೀ ಕೇಳಿಸಿಕೊಂಡಿದ್ದಿ. ಹೌದು. ಹಾಗಿದ್ದರೆ ರಾಮ ಏನು ಎನ್ನುವಂತಹ ತತ್ವದ ಅರಿವಾಗುತ್ತದೆ ಅಂತಾದರೆ, ಅದರಿಂದ ಒಂದು ಮರುಹುಟ್ಟಾಗುತ್ತದೆ ಅಂತಾದರೆ, ಲೋಕದಲ್ಲಿರುವಂತಹ ಪ್ರತಿಯೊಂದು ಜೀವಿಯು ಧರ್ಮ ಮಾರ್ಗದಲ್ಲೇ ನಡೀತದೆ ಅಂತಾದರೆ ಅದಕ್ಕೆ ಬದುಕಲಿಕ್ಕೆ ಅವಕಾಶ ಕೊಡಬೇಕು ಅಂತಲೇ ಅಲ್ವ ನಮ್ಮ ತೀರ್ಮಾನ. ನಿಜ ನಿಜ. ಅರಮನೆಯ ಬಾಗಿಲಿಗೆ ಶ್ವಾನವೊಂದು ಬಂದು ಅವ್ಯಕ್ತವಾಗಿ ಸಂದೇಶವನ್ನು ಕಳಿಸ್ತದೆ ಅಂತಾದರೆ ಯಾಕೆ ಬಂದಿದೆ, ಯಾವುದಕ್ಕಾಗಿ ಬಂದಿದೆ ಅಂತ ಕೇಳುವ ಮನೋಭಾವ ನಮ್ಮದಾಗಿರುವಾಗ, ಒಬ್ಬ ವ್ಯಕ್ತಿ ಹುಟ್ಟಿ ಮತ್ತೆ ರಾಮತತ್ವ ಅಲ್ಲ ಲೋಕದ ಧರ್ಮದ ತತ್ವ ಏನು ಎನ್ನುವುದನ್ನು ಅರಿತಾನೆ, ಆ ನೆಲೆಯಲ್ಲಿ ಬದುಕ್ತಾನೆ ಅಂತಾದರೆ ವೀರಮಣಿಯು ಅವನ ಮಕ್ಕಳು ಅವನ ಅನುಚರರು ಮತ್ತೆ ಬದುಕಬೇಕಾದ್ದು ಸಾಧು ಅಲ್ವೇ ಹನುಮಂತ? ಪ್ರಭು ನೀ ಹೇಳಿದ್ರೆ ಆಯ್ತು. ಯಾಕೆ ಅಂತ ನಿನ್ನಲ್ಲಿ ಕೇಳುವ ದಾರ್ಢ್ಯವೋ ನನ್ನದು. ಹನುಮಂತ ಎಲ್ಲರೂ ಬದುಕಲಿ, ರಾಮಾಜ್ಞೆ ಇದು ಆ ರೀತಿ ಎಲ್ಲರನ್ನು ಬದುಕಿಸು. ಪುರಾರ
ಪುರಹರ ಕೇಳು ನಿನ್ನವರು ನನ್ನವರೆಂಬ ಪುರಹರ ಕೇಳು ನಿನ್ನವರು ನನ್ನವರೆಂಬ ಒಂದು ಭೇದವಿಲ್ಲ ಭಕ್ತರಲ್ಲಿ ನಿರತ ಸದ್ಗುಣ ಸತ್ಯ ಸಂತ ಇದನ್ನ ನೋಡ ನಿರತ ಸದ್ಗುಣ ಸತ್ಯ ಸಂತ ಇದನ್ನ ನೋಡ ಹರುಷವಾಯಿತು ಎಂದರ ಪರಮೇಶ್ವರ ದೇವ ಶ್ರೀರಾಮ. ಯಾವುದೇ ಕಾಲಕ್ಕೂ ನಮ್ಮಲ್ಲಿ ಭೇದ ಅಂತ ಆದದ್ದೇ ಇಲ್ಲ. ಶಿವರಾಮರು ಅಂತಲೇ ಕಾಣಿಸಿಕೊಳ್ಳಬೇಕು. ಆ ನೆಲೆಯಲ್ಲಿಯೇ ನಾವು ಕಾಣಿಸಿಕೊಂಡವರು ಕೂಡ. ನಾನು ನನ್ನದಾದಂತಹ ಯಾವುದೋ ಕರ್ತವ್ಯದಲ್ಲಿ ತೊಡಗಿಕೊಂಡಂತಹ ಸಂದರ್ಭದಲ್ಲಿ ನಿನ್ನನ್ನು ಆರಾಧಿಸಿದ್ದೇನೆ. ಹೌದು. ಮಾನುಷತ್ವದ ನೆಲೆಯಲ್ಲಿ ನಾ ಆರಾಧಿಸಬೇಕಾದಂತಹ ದಿವ್ಯಮೂರ್ತಿ ಯಾವುದು ಎನ್ನುವುದನ್ನು ಕಂಡುಕೊಂಡು ನಿನ್ನನ್ನು ಸ್ಥಾಪಿಸಿದ್ದೇನೆ ಕೂಡ, ಪೂಜಿಸಿದ್ದೇನೆ. ನಿಜ. ಹಾಗಿದ್ರೆ ನನ್ನ ಹಿಂದೆ ಬಂದವರು ನನ್ನ ಭಕ್ತರು, ನಿನ್ನ ಹಿಂದಿರುವವರು ನಿನ್ನ ಭಕ್ತರು, ಅವರಲ್ಲಿ ಯಾವುದೋ ಒಂದು ಬೇರೆ ಪಂಗಡ ಆಗಬೇಕು, ಭಿನ್ನಾಭಿಪ್ರಾಯಗಳ ಮುಖೇನವಾಗಿ ಯಾವುದೋ ಸಂಘರ್ಷ ಏರ್ಪಡಬೇಕು ಎನ್ನುವಂತಹ ಮನೋಭಾವದಲ್ಲಿ ಇದ್ದವರು ನಾವು ಯಾವತ್ತೂ ಅಲ್ಲ. ಪ್ರಪಂಚದಲ್ಲಿರುವವರೆಲ್ಲ ಧರ್ಮ ಮಾರ್ಗಿಗಳಾಗಬೇಕು ಎನ್ನುವುದೇ ನಿನ್ನ ಪ್ರಯತ್ನವೂ ಹೌದು, ನನ್ನ ಪ್ರಯತ್ನವೂ ಹೌದು. ದಾರಿ ಬೇರೆಯಾದರೂ ಗುರಿ ಒಂದೇ. ಆ ನೆಲೆಯಲ್ಲಿ ಈ ಹೊತ್ತು ನಿನ್ನ ಮಾವನಾಗಿ ವರ್ತಿಸಿದಂತಹ ವೀರಮಣಿ ಅಲ್ಲ, ನಿನ್ನ ಭಕ್ತನಾಗಿ ಬದುಕಿದಂತಹ ವೀರಮಣಿ ರಾಮ ಏನು ಎನ್ನುವುದನ್ನು ಅರಿತುಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳುವಾಗ ರಾಮ ಭಕ್ತನಾಗಿದ್ದಾನೆ. ನನಗೆ ಬಂದು ನಮಸ್ಕರಿಸಿದ ಮೊದಲಾಗಿ. ನಿಜ. ಹಾಗಿದ್ರೆ ಭೇದ ಎನ್ನುವುದಿಲ್ಲ. ಭಕ್ತರು ಭೇದವನ್ನು ಕಲ್ಪಿಸಿಕೊಳ್ಳಬೇಕಾದ್ದು ಇಲ್ಲ. ತಾನು ಆರಾಧಿಸುವಂತಹ ಮೂರ್ತಿಯ ಸ್ವರೂಪ ಯಾವುದೇ ಆದರೂ ನಿವೇದನೆ ಮಾಡುವುದು ಭಕ್ತಿಪೂರ್ವಕವಾಗಿ ಆದ ಕಾರಣಕ್ಕಾಗಿ ತಲುಪಬೇಕಾದಲ್ಲಿಗೇ ತಲುಪ್ತದೆ. ಮೂರ್ತಿ ಸ್ವರೂಪ ಬೇರೆ ಅಷ್ಟೇ. ಶಿವನೆಂದು ಆರಾಧಿಸುವುದೋ, ರಾಮನೆಂದು ಆರಾಧಿಸುವುದೋ, ವಿಷ್ಣು ಎಂದು ಆರಾಧಿಸುವುದೋ, ದೇವತಾ ಸ್ವರೂಪ ಒಂದೇ ಬೇರೆ ಬೇರೆ ಆದರೂ ನಿಜ ಮೂಲ ಸೇರುವುದು ಅದೇ ತತ್ವಕ್ಕಲ್ವೇ? ಇಬ್ಬರಿಗೂ ಸಲ್ಲುತ್ತದೆ. ನಾವು ಹುಟ್ಟಿದ್ದು ಒಂದೇ ಮೂಲದಲ್ಲಿ. ಹೌದು. ನಾ ಅವತಾರಿಯಾಗಬೇಕಾದಂತಹ ಸಂದರ್ಭ ಒದಗಿ ಬಂತು. ಅವತಾರಗಳ ಮುಖೇನವಾಗಿ ಧರ್ಮದ ಸಂಸ್ಥಾಪನೆಯನ್ನು ಮಾಡುತ್ತಾ ಸಾಗುತ್ತಾ ಇದ್ದೇನೆ. ಹೌದು. ನೀ ಲಯಾಧಿಕಾರಿಯಾದರೂ ಲೋಕದಲ್ಲಿ ಧರ್ಮ ಸಂಸ್ಥಾಪನೆಗೆ ಬೇಕಾದಾಗ ನೀನೂ ಕೂಡ ವರವನ್ನು ಕೊಟ್ಟಿದ್ದಿ. ಎಲ್ಲೆಲ್ಲಿ ಲಯ ತಪ್ಪುತ್ತದ ಅದನ್ನೆಲ್ಲ ಲಯಕ್ಕೆ ತಂದಿದ್ದೇನೆ. ಲಯಾಧಿಕಾರಿ ಎನ್ನುವಲ್ಲಿ ಅದೇ ಅಲ್ವೇ? ಹೌದು. ಲಯವನ್ನು ತಪ್ಪಿಸಿಕೊಳ್ಳುವಂತಹ ವ್ಯಕ್ತಿಗಳನ್ನು ಮತ್ತೆ ಲಯಕ್ಕೆ ತರುವುದು. ಹೌದು. ಅಂದರೆ ನೇರ ಮಾರ್ಗಕ್ಕೆ ತರುವುದು ಅಂತ. ಹಾಗಾಗಿ ಇವರಲ್ಲಿ ಶಿವಸೇನೆ ಬೇರೆ, ರಾಮಸೇನೆ ಬೇರೆ, ಇದು ಯಾವ ವ್ಯತ್ಯಾಸವೂ ಇಲ್ಲ. ಎರಡೂ ಒಟ್ಟಾಗಿ ಹೋದರೆ ಮಾತ್ರ, ರಾಮೇಶ್ವರ ಇದು ಎಂಬ ಭಾವನೆ ಇದ್ದರೆ ಮಾತ್ರ ಒಳಿತಾಗ್ತದೆ ಜಗತ್ತಿಗೆ. ನಾನು ಈಗ ದಶರಥಾತ್ಮಜನಾಗಿ ಹುಟ್ಟಿದ್ದೇನೆ ಅಂತ ಹೇಳುವಲ್ಲಿಯೂ ವಂಶದ ಮೂಲ ಗುಣವೇ ಅದು. ಸಶೈಲ ಗಿರಿಕಾನನದಿಂದ ಒಡಗೂಡಿದಂತಹ ಸಂಪೂರ್ಣವಾದಂತಹ ಭೂಮಂಡಲದ ಅಧಿಕಾರ ಎನ್ನುವಲ್ಲಿ ಅಧಿಕಾರದ ವ್ಯಾಪ್ತಿ ಮುಖ್ಯ ಅಲ್ಲ, ಎಲ್ಲ ಪ್ರಾಣಿ ವರ್ಗಗಳನ್ನು ಸಮಾನವಾಗಿ ಕಾಣಬೇಕು. ಹಾಗಾಗಿ ಕಪಿಗಳಲ್ಲಿ ಸಂಸರ್ಗವನ್ನು ಬೆಳೆಸಿದ್ದೇನೆ, ಕಪಿಗಳ ಸ್ನೇಹವನ್ನು ಯಾಚಿಸಿದ್ದೇನೆ, ರಾಕ್ಷಸರಲ್ಲಿ ನಾನು ಸ್ನೇಹವನ್ನು ಯಾಚಿಸಿದ್ದೇನೆ. ಅಲ್ಲ, ಪ್ರಾಣಿ ವರ್ಗದಲ್ಲಿಯೂ ಕೂಡ ಸ್ನೇಹವನ್ನು ಯಾಚಿಸುವ, ಸ್ನೇಹದಿಂದ ಕಾಣುವಂತಹ ಮನೋಭಾವವನ್ನು ಹೊಂದಿದ್ದೇನೆ. ಯಾಕೆಂದರೆ ನಾವು ಒಪ್ಪಿಕೊಳ್ಳುವಂತಹ ತತ್ವ ಅದು. ಆ ದಿಸೆಯಲ್ಲಿ ವೀರಮಣಿಯ ರಕ್ಷಣೆಯ ಹೊಣೆ ನನ್ನದು. ಯಾಕೆಂದರೆ ಚಿಕ್ಕದಾದಂತಹ ನಾಡಾದರೂ ಚೊಕ್ಕವಾಗಿ ನಿರ್ಮಿಸಿಕೊಂಡು ಆ ಮೂಲಕವಾಗಿ ಶಿವಭಕ್ತಿಯ ಪಾರಮ್ಯದಲ್ಲಿ ತನ್ನದಾದಂತಹ ಶ್ರೇಷ್ಠತೆಯನ್ನು ಮೆರೆದವ, ತಾ ನಂಬಿಕೊಂಡಂತಹ ತತ್ವಕ್ಕೆ ನಿಷ್ಠನಾಗಿದ್ದವ, ತತ್ವ ನಿಷ್ಠೆಯನ್ನು ಬಿಡಲಿಲ್ಲ. ಕೊನೆಯ ಉಸಿರಿರುವವರೆಗೂ ತಾನಾಗಿ ಕಾಣಿಸಿಕೊಂಡವ. ರೂಢಿಯಲ್ಲಿ ಒಂದು ಮಾತುಂಟು, ಸ್ವಧರ್ಮೇ ನಿಧನಂ ಶ್ರೇಯ, ಪರಧರ್ಮೇ ಭಯಾವಹ. ಹಾಗಿದ್ರೆ ತಾ ನಂಬಿದಂತಹ ಸ್ವಧರ್ಮದಲ್ಲಿಯೇ ತಾ ಸತ್ರು ಅಡ್ಡಿಲ್ಲ ಎನ್ನುವ ಹಾಗೆ ಅದನ್ನು ಒಪ್ಪಿಕೊಂಡ, ಅದರಲ್ಲೇ ನಡೆದಿದ್ದಾನೆ, ನಿಷ್ಠನಾಗಿದ್ದವ. ಇವತ್ತು ರಾಮ ಭಕ್ತನಾಗಿದ್ದಾನೆ ಅಂತಾದ್ರೆ ಈ ಭೂಮಿಯಲ್ಲಿ ಮತ್ತೆ ಬದುಕಲಿಕ್ಕೆ ಯೋಗ್ಯನಾಗಿದ್ದಾನೆ. ರಾಮ ಭಕ್ತನಾಗಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅಲ್ಲ, ಧರ್ಮ ಮಾರ್ಗವನ್ನು ಅರಿತಿದ್ದಾನೆ. ಆ ಧರ್ಮ ಮಾರ್ಗದಲ್ಲಿ ಇನ್ನು ಮುಂದೆ ರಾಮನಿಗೆ ಏರಿಸಿದ ತುಳಸಿದಳ ಶಿವನಿಗೆ ಬಿಲ್ಪತ್ರೆಯಾಗಿ ಬಂದು ಸೇರ್ತದೆ. ಅಷ್ಟಾದ್ರೆ ಹಾಗೆ ಮಂಗಲವಾಗಿ ರಾಮೇಶ್ವರ ಎಂಬ ಕೀರ್ತಿಯಿಂದ ಒಂದೇ ರೀತಿಯಲ್ಲಿ ಜ್ಯೋತಿರ್ಮಯಪುರ ಕಂಗೊಳಿಸ್ತದೆ, ಜ್ಯೋತಿಮಯವಾಗಿ ಬೆಳಗಲಿ. ಹಾಗಾಗಬೇಕು. ಅಲ್ಲಿಗೆ ಇಬ್ಬರ ಹೊಣೆಯೂ ಈಡೇರುತ್ತದೆ. ಒಂದು, ನೀನು ಜ್ಯೋತಿರ್ಮಯದಿಂದ ಮತ್ತೆ ಸ್ವಸ್ಥಾನಕ್ಕೆ ತೆರಳುವ ಮಾರ್ಗ. ವಾಹನದಲ್ಲೇ ಬಂದಿದ್ದವ ನಾನು, ಹೊರಟೆ ಈಗ ಹೊರಡಬೇಕು.
ನಾನು ಸಂಕಲ್ಪಬದ್ಧನಾಗಿ ದೀಕ್ಷಿತನಾಗಿ ಕುಳಿತವ, ನಾನು ಸಾಗಬೇಕಾದ್ದು ಮುಂದಿನ ಕಾರ್ಯ ಏನು ಎನ್ನುವ ಹಾಗೆ ಕುದುರೆಯನ್ನು ಹಿಂಬಾಲಿಸಿ ಕುದುರೆಯನ್ನು ಹಿಂಬಾಲಿಸು, ಹಿಂಬಾಲಿಸುವಲ್ಲಿ ನಾನು ಶತ್ರುಘ್ನ ಗೌರಿಯೆಡೆಗೆ ಸಾಗ್ತೇನೆ. ಆದೀತು, ಸಾಗೋಣ. ಮಂಗಲವಾಗಲಿ, ಮಂಗಲವಾಗಲಿ. ವೇದ ಪಾರಾಯಣದ ಫಲ ವಸ್ತ್ರಾದಿ ಕನ್ಯಾದಾನ ಫಲ. ವೇದ ಪಾರಾಯಣದ ಫಲ ವಸ್ತ್ರಾದಿ ಕನ್ಯಾದಾನ ಫಲ. ಮೇದಿನಿಯ ಒಲಿದಿದ್ದ ಫಲ ಕನ್ಯಾದಾನ ಫಲಬಹುದು. ಆಧರಿಸಿ ಈ ಕಥೆಯೊಳು ಒಂದಕ್ಷರವ ಕೇಳಿದರಿಗೆ ಕೈ ಮುಗಿದು ಬೇಡುವೆನು ಕೈಲಾಸವಾಸ. ಅಷ್ಟಭಾಗ್ಯವು ನೀನೆ, ಇಷ್ಟಮಿತ್ರನು ನೀನೆ. ಅಷ್ಟಭಾಗ್ಯನು ನೀನೆ, ಇಷ್ಟ ಮಿತ್ರನು ನೀನೆ. ಹುಟ್ಟಿಸಿದ ತಾಯಿ ತಂದೆ ವಿದ್ಯೆ ಗುರು ನೀನೆ. ಸೃಷ್ಟಿ ಮೂಲಕ್ಕೆ ನೀನೆ, ಅಧ್ಯಕ್ಷನ ನೀನಿರುವೆ. ಸೃಷ್ಟಿ ಮೂಲಕ್ಕೆ ನೀನೆ, ಅಧ್ಯಕ್ಷನ ನೀನಿರುವೆ. ರಕ್ಷಿಸನ್ನನು ಜಟಾಜೂಟ ನಿಖಿಲಾಕ್ಷ. ಘೋರ ಸಂಸಾರ ಸಾಗರದಿ ಮುಳು ಮುಳುಗಿ ಕುರುರ ನಕ್ರನ ಬಾಯಿಗಾಹಾರವಾದೆ. ದಾರಿ ಕಾಣದೆ ಬಳಲಿ ಮಾರಹರ ನಿನ್ನಂಗ್ರಿಯ. ದಾರಿ ಕಾಣದೆ ಬಳಲಿ ಮಾರಹರ ನಿನ್ನಂಗ್ರಿ ಸೇರಿದೆ. ದಾರಿ ಕಾಣದೆ ಬಳಲಿ ಮಾರಹರ ನಿನ್ನಂಗ್ರಿಯ ಸೇರಿದೆ. ಗೋವಿಂದ ದಾಸನ ಸಲಹೆಂಬೆ ಕೈ ಮುಗಿದು ಬೇಡುವೆನು ಕೈಲಾಸವಾದ. ಮಹಿಳದಿ ಸಲಹೆಂದ ಈಶ ಗಿರಿಜೇಶ. ಅಷ್ಟಭಾಗ್ಯವು ನೀನೆ, ಇಷ್ಟ ಮಿತ್ರನು ನೀನೆ. ಹುಟ್ಟಿಸಿದ ತಾಯಿ ತಂದೆ ವಿದ್ಯೆ ಗುರು ನೀನೆ. ಕೈ ಮುಗಿದು ಬೇಡುವೆ, ಕೈ ಮುಗಿದು ಬೇಡುವೆ, ಕೈ ಮುಗಿದು ಬೇಡುವೆ. ಹೇ ಶಂಕರ ಪರಮೇಶ ದಿಗಂಬರ ಕ್ಲೇಶ ವಿನಾಶ ಶ್ರೀ ಗಿರೀಶ ಮಹೇಶ ಭಯಂಕರ ಶ್ರೀ ಗಿರೀಶ ಭಯಂಕರ ಸದಾ ಶಿವನೇ, ಸದಾ ಶಿವನೇ. ದೋಷ ವಿದೂರ ಧನೇಶ ಪ್ರಿಯ ಕುಸುಮೇಶ ಅಂತಕ ಭೂತೇಶ ಕಪತಿ ಬಿಲಯ ಜಯ ಭೂಷ ಪರೇಶ ಜಟಾಧರ ಭೂಷಣ ವೈರಿ ಉಮೇಶ ಭೀಮನ ಸಕೇಶ. ಸದಾ ಶಿವವ, ಸದಾ ಶಿವವ, ಸದಾ ಶಿವವ. ಕರದುಳು ಪರಶು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪರವವಾಗಿ. ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿಯತಿದೆ, ಆರತಿಯತಿದೆ. ಗಜಮುಖದವಗೆ ಕಳಬನಿಗೆ ಕೃಷ್ಣಾಯ ವಾಸುದೇವಾಯ ದೇವಕೀ
ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಿಠಲ ಜೈ ವಿಠಲ ಹರಿ ವಿಠಲ ಜೈ ವಿಠಲ. ಮಂಗಲಮೂರ್ತಿ ಮೋರಯ್ಯ ಶ್ರೀಮಂತ ಮಾರ್ಮಣ ಗೋವಿಂದ ಹರ ನಮ ಪಾರ್ವತೀ ವದಯ.